ಡಿಕೆಶಿ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ಕಾರ್ಯಕ್ರಮ ಆರಂಭ ಮಾಡೋಣ. ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ಐಟಿ ದಾಳಿ ಇನ್ನೂ ಮುಗಿದಿಲ್ಲ. ಡಿಕೆಶಿ ಮನೆಯಲ್ಲಿ ಇನ್ನೆಷ್ಟು ದಿನ ಹುಡುಕಾಟ ಮುಂದುವರಿಸುತ್ತಾರೆ ಐಟಿ ಅಧಿಕಾರಿಗಳು? ವಿಚಾರಣೆ ವೇಳೆ ಡಿಕೆಶಿ ಜೊತೆ ಯಾರ್ಯಾರು ಇರ್ತಾರೆ ಗೊತ್ತಾ? ಐಟಿ ತನಿಖೆಗೆ ಸಹಕರಿಸದೇ ಇದ್ರೆ ಡಿಕೆಶಿಗೆ ಹೆಚ್ಚಾಗುತ್ತಾ ಸಂಕಷ್ಟ? ಇದೇ ಹೊತ್ತಿನ ವಿಶೇಷ ಡಿಕೆಶಿ ಬೇಟೆ. ಕಳೆದ 3 ದಿನಗಳಿಂದ ಸಚಿವ ಡಿಕೆ ಶಿವಕುಮಾರ್ ಮನೆ ಕಚೇರಿಗಳಲ್ಲಿ ಐಟಿ ಅಧಿಕಾರಿಗಳು ಠಿಕಾಣಿ ಹೂಡಿದ್ದು ವಿಚಾರಣೆ ಮುಂದುವರಿಸ್ತಾ ಇದ್ದಾರೆ. ಇಷ್ಟೊಂದು ಸುದೀರ್ಘ ವಿಚಾರಣೆ ಏಕೆ ನಡೀತಾ ಇದೆ ಅನ್ನೋ ಕುತೂಹಲ ಅನೇಕರಲ್ಲಿ ಮೂಡಿದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಐಟಿ ವಿಚಾರಣೆ ಹೇಗೆ ನಡೀತಾ ಇದೆ? ಯಾವ್ಯಾವ ಅಧಿಕಾರಿಗಳು ಡಿಕೆಶಿಯನ್ನ ಗ್ರಿಲ್ ಮಾಡ್ತಾ ಇದ್ದಾರೆ? ಡಿಕೆ ಶಿವಕುಮಾರ್ಗೆ ಹೇಗೆ ಉತ್ತರ ನೀಡ್ತಾ ಇದ್ದಾರೆ? ಉತ್ತರ ನೀಡಲು ಡಿಕೆಶಿ ಇನ್ನಿತರ ಸಹಾಯ ಪಡಿತಾ ಇದ್ದಾರಾ? ಇನ್ನೆಷ್ಟು ದಿನ ಈ ವಿಚಾರಣೆ ಮುಂದುವರಿಯುತ್ತೆ? ಹೀಗೆ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಈಗಾಗಲೇ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ರೈಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ TNC ಶ್ರೀಧರ್, ನಿವೃತ್ತ ಜಂಟಿ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ IS ಪ್ರಸಾದ್, ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಆಗಿರುವಂತಹ IS ಪ್ರಸಾದ್, ಹಾಗೂ ಚೇರ್ಮನ್ ಸೆಂಟ್ರಲ್ ಟ್ಯಾಕ್ಸಸ್ ಮತ್ತು GST ಅಂಡ್ ಕಾರ್ಪೊರೇಟ್ ಲಾ FKCCI ಕಮಿಟಿ ಅದರ ಅಧ್ಯಕ್ಷರು ಕೂಡ ಆಗಿರುವಂತವರು, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಗೆ ಇಡಿಯ ಅಭಿಯೋಜಕರಾಗಿರುವಂತಹ ಅಶೋಕ್ ನಾಯಕ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ, ಯಾಕಂದ್ರೆ ಸುದೀರ್ಘವಾಗಿ ವಿಚಾರಣೆ ನಡೀತಾ ಇದೆ. 1-2 ಅಲ್ಲ, ಕಳೆದ 3-4 ದಿನಗಳಿಂದ ವಿಚಾರಣೆ ನಡೀತಾನೆ ಇದೆ. ಹೀಗಾಗಿ ವಿಚಾರಣೆ ಯಾವಾಗ ಅಂತ್ಯವಾಗತ್ತೆ? ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳು ಏನೇನಿದೆ ನೋಡ್ಕೊಂಬೋಣ ಬನ್ನಿ. ಅನೇಕ ಪ್ರಶ್ನೆಗಳು ಕೂಡ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಮೊದಲನೇದಾಗಿ ಡಿಕೆಶಿ ಐಟಿ ವಿಚಾರಣೆ ಇಷ್ಟೊಂದು ಸುದೀರ್ಘ ಸಮಯ ಹಿಡಿತಾ ಇರೋದು ಏಕೆ ಅನ್ನೋದು ಬಲವಾಗಿ ಕೇಳಿಬರ್ತಾ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಕಳೆದ 3 ದಿನಗಳಿಂದ ಅಧಿಕಾರಿಗಳು, ಐಟಿ ಇಲಾಖೆ ಅಧಿಕಾರಿಗಳು ಈ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಐಟಿ ದಾಳಿ ಮತ್ತು ವಿಚಾರಣೆಗೆ ನಿರ್ದಿಷ್ಟ ಗಡುವೇನಾದ್ರೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಇಷ್ಟು ದಿನಗಳ ಒಳಗೆ ಮಾತ್ರ ಐಟಿ ವಿಚಾರಣೆ ಮುಗಿಸ್ಬೇಕಾ? ಐಟಿ ವಿಚಾರಣೆ ವೇಳೆ ಅಧಿಕಾರಿಗಳು ಏನೇನ್ ಮಾಡ್ತಾರೆ, ಯಾವ್ಯಾವ ರೀತಿಯಂತ ಪ್ರಶ್ನೆಗಳನ್ನ ಕೇಳ್ತಾರೆ, ಏನೇನ್ ಮಾಡ್ತಾರೆ ಅನ್ನೋದು ಕೂಡ ಈ ಹೊತ್ತಿನ ಕುತೂಹಲ. ಹಾಗೆ ಮನೆಯಲ್ಲಿ ಸಿಕ್ಕಿರೋ ಪ್ರತಿ ದಾಖಲೆಗೂ ಡಿಕೆಶಿ ಉತ್ತರ ನೀಡಬೇಕಾ? ಈ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೊತೆಗೆ ಐಟಿ ವಿಚಾರಣೆ ವೇಳೆ ಡಿಕೆಶಿ ಸಹಾಯಕ್ಕೆ ಇತರರು ಇರ್ತಾರಾ ಅಂತ, ಕೇವಲ ಡಿಕೆಶಿ ಒಬ್ಬರೇ ಉತ್ತರ ಕೊಡ್ತಾರಾ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಆಡಿಟರ್ಸ್ಗಳು ಕೂಡ ಅವ್ರ ಜೊತೆ ಆಗ್ತಾರಾ, ಲಾಯರ್ಗಳು ಅವ್ರ ಜೊತೆ ಇರ್ತಾರಾ? ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಅತಿಥಿಗಳು ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಶ್ರೀಧರ್ ಅವರೇ, ಇಷ್ಟೊಂದು ಸುದೀರ್ಘವಾದಂಥ ವಿಚಾರಣೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಆಗಿದೆಯಾ ಅಂತ, ಅದರಲ್ಲೂ ಒಬ್ಬ ಸಚಿವರ ಮನೆ ಮೇಲೆ ಇಷ್ಟು ಸುದೀರ್ಘ ವಿಚಾರಣೆ ಯಾಕೆ ಆಗ್ತಾ ಇದೆ ಅನ್ಸುತ್ತೆ ನಿಮ್ಗೆ? ಈ ಎಲ್ಲ ಸಿನಾರಿಯನ್ನ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ನಡೀತಾ ಇದೆ. ಅಧಿಕಾರಿಗಳು ಅವರನ್ನ ಹೊರಗಡೆ ಹೋಗೋದಕ್ಕೂ ಬಿಡ್ತಲ್ಲ. ಟೆಕ್ನಿಕಲಿ ಇಟ್ ಈಸ್ ಹೌಸ್ ಅರೆಸ್ಟ್. ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಸುದೀರ್ಘವಾಗ್ತಾ ಇದೆ? ಇಲ್ಲಿ ಆ ಸರ್ಚಲ್ಲಿ ಯಾವುದು ಡಾಕ್ಯುಮೆಂಟ್ಸ್ ಆ ಪ್ರಿಮಿಸಸ್ ಅಲ್ಲಿ ಸಿಕ್ಕಿದೆ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಆದರೆ ಜಾಸ್ತಿ ಡಾಕ್ಯುಮೆಂಟ್ಸ್ ಸಿಕ್ಕಿರ್ಬೋದು, ಅಥವಾ ಅದು ಕೋಆರ್ಡಿನೇಟ್, ಯಾಕಂತೆ ಬೇರೆ 60 ಪ್ರಿಮಿಸಸ್ಸಲ್ಲಿನೂ ಏನೋ ಕೋಆರ್ಡಿನೇಷನ್ ಕನೆಕ್ಟೆಡ್ ಡಾಕ್ಯುಮೆಂಟ್ಸ್ ಇದ್ದರೆ ಆ ಡಾಕ್ಯುಮೆಂಟ್ ಮಾತ್ರ ವೆರಿಫೈ ಮಾಡಬೇಕು. ಆಮೇಲೆ 2 ಟೈಪ್ ಆಫ್ ವೆರಿಫಿಕೇಷನ್, ಒಂದು ಆನ್ ಸೈಟ್ ವೆರಿಫಿಕೇಷನ್ ಇರುತ್ತೆ, ಒಂದು ಆಫ್ ಸೈಟ್ ವೆರಿಫಿಕೇಷನ್ ಇದೆ. ಓಕೆ, ಆನ್ ವೆರಿಫಿಕೇಷನ್ ಫರ್ದರ್ ಸರ್ಟನ್ ಥಿಂಗ್ ವಿಚ್ ಹ್ಯಾಸ್ ಟು ಬಿ ಡನ್ ಅಟ್ ದಟ್ ಟೈಮ್ ಓನ್ಲಿ. ಆಮೇಲೆ ಕೆಲವರು ಸ್ವಲ್ಪ ಸಮಯ ಕೊಟ್ಟಿದ್ರೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಎವಿಡೆನ್ಸಸ್ ಬೀಯಿಂಗ್ ವಾಟ್ ಯು ಕಾಲ್, ಐ ವುಡ್ ಯೂಸ್ ದ ವರ್ಡ್ ಮ್ಯಾನಿಪುಲೇಟೆಡ್, ಐ ವುಡ್ ಯೂಸ್ ದ ವರ್ಡ್ ಸಮ್ ಡಿಫ್ರೆಂಟ್ ಎಕ್ಸ್ಪ್ಲನೇಷನ್ಸ್ ಕ್ಯಾನ್ ಕಮ್. ಯಾಕಂತ ಪ್ರಿಮಿಸಲ್ಲಿ ಹೋಗೋವಾಗೆ ದ ಇಂಟೆನ್ಷನ್ ಆಫ್ ದ ಅಥಾರಿಟೀಸ್ ಈಸ್ ಟು ಗೆಟ್ ದ ಫ್ಯಾಕ್ಟ್ಸ್ ವಿತೌಟ್ ಎನಿ ಕಲರ್. ಏನು ಫ್ಯಾಕ್ಟ್ ಇದೆ ಅದಕ್ಕೆ ಬರಬೇಕು. ಆದರೆ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ ಕೊಟ್ಟ ಮೇಲೆ ತಿರ್ಗಾ ಬಂದ ಮೇಲೆ ಮೇ ಬಿ ಅದು ಬೇರೆ ಕಲರ್ ಬಂದುಬಿಡತ್ತೆ. ಅದಕ್ಕೆ ಅದು ಕರೆಕ್ಟಾಗಿ ಕಲರ್ಲೆಸ್ ಫ್ಯಾಕ್ಟ್ ಮುಂಚೆ ಬರಬೇಕು. ಅದಕ್ಕೆ ವೆರಿಫಿಕೇಷನ್ಗೆ ಅವ್ರಿಗೆ ಮುಂಚೆ ಇದ್ರೆ ಬೇರೆ ಡಾಕ್ಯುಮೆಂಟ್ಸ್ ಅವ್ರಿಗೆ ತೋರಿಸ್ಬಿಟ್ಟು ಕಂಡುಪಡೋಕ್ಕೆ ಇದತ್ತೆ. ಸಮ್ಟೈಮ್ ಈಗ ಒಂದ್ಸತಿ ಹೇಳ್ಮೇಲೇನು ಅವ್ರಿಗೆ ಬೇರೆ ಡಾಕ್ಯುಮೆಂಟ್ಸ್ ಸಿಕ್ಕಿದ್ರೆ ಅಂತ ಮೇ ಬಿ ಅವ್ರ ಕೋಆರ್ಡಿನೇಟ್ ಮಾಡಿ ಏನು ಫ್ಯಾಕ್ಟ್ಸ್ ಏನಿದೆ ಅದು ಹೇಳೋಕ್ಕೆ ಟೈಮ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ ಮೇಲೇನೂ ಅವರೇ ಆ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಅವ್ರಿಗೆ ಸಮ್ಟೈಮ್ಸ್ ಸಾಧ್ಯ ಇರೋದಿಲ್ಲ. ಓಕೆ, ಯಾಕಂತ ಆಲ್ರೆಡಿ ಅಲ್ಟಿಮೇಟ್ಲಿ ಇವನ್ ಇಸ್ ಎ ಹ್ಯೂಮನ್ ಬೀಯಿಂಗ್. ರೈಟ್, ಈಗ ನಾವು TB ಜಯಚಂದ್ರ ಅವರ ಕೇಸ್ ನೋಡಿದ್ವಿ, ಚಿಕ್ಕರಾಯಪ್ಪ ಅವರ ಕೇಸ್ ನೋಡಿದ್ವಿ, ಬೇರೆ ಬೇರೆ ಪ್ರಕರಣಗಳನ್ನು ನೋಡಿದ್ವಿ. ಇಷ್ಟೊಂದು ಸುದೀರ್ಘವಾಗಿ ಯಾರ್ದು ಕೂಡ ಆಗಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಆತನ ಮನೆಯಲ್ಲಿ ಸಿಕ್ಕಿರುವಂತಹ ದಾಖಲೆಗಳು, ಡಾಕ್ಯುಮೆಂಟ್ಸ್ಗಳು ಆಧಾರದ ಮೇಲೆ ತನಿಖೆ ಆಗತ್ತೆ ಅಂತ ಅನಿಸ್ತಾ ಇದೆಯಾ? ಈಗ ಡಿಕೆ ಶಿವಕುಮಾರ್ ಅವರನ್ನೇ ಉದಾಹರಣೆ ತಗೊಳ್ಳೋದಾದ್ರೆ, ಇಷ್ಟೊಂದು ಸುದೀರ್ಘವಾದಂತಹ ವಿಚಾರಣೆ ನಡೀತಾ ಇದೆ ಅಂದ್ರೆ ಅಷ್ಟೊಂದು ಭಾರಿ ಪ್ರಮಾಣದ ದಾಖಲೆಗಳಿದೆ ಅಂತ ಇರ್ಬೋದು. ನೋ ಐಡಿಯಾ, ಇರ್ಬೋದು.
ಇದೇ ನಾನು ಹೇಳಕ್ಕೆ ಆಗೋದಿಲ್ಲ. ಅರೆ ನಿರ್ದಿಷ್ಟವಾದ ಕಾರಣ ಬೇಕಲ್ಲ, ಇಷ್ಟೊಂದು ಪ್ರೊಲಾಂಗ್ ಆಗಿ ಮಾಡ್ತಾ ಇರೋದಕ್ಕೆ ಯಾವುದೋ ಒಂದು ನಿರ್ದಿಷ್ಟವಾದ ಕಾರಣ ಬೇಕಾಗುತ್ತೆ. ಯಾಕಂತ ಸಪೋಸ್ ಒಂದು ಜ್ಯುವೆಲರಿ ಸಿಕ್ಕಿದ್ರೆ ಅಂತೆ, ವೆರಿ ಲಾಟ್ ಆಫ್ ಎಷ್ಟು ಜ್ಯುವೆಲರಿ ಸಿಕ್ಕಿದೆ ಗೊತ್ತಿಲ್ಲ. ಕ್ಯಾಶ್ ಇದ್ರೆ ಕೌಂಟ್ ಮಾಡೋಕ್ಕೆ ಆಗತ್ತೆ, ಜ್ಯುವೆಲರಿ ಇದ್ರೆ ಅದು ವ್ಯಾಲ್ಯೂಯೇಷನ್ ಮಾಡಬೇಕು, ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಮೇನ್ಲಿ ಡಾಕ್ಯುಮೆಂಟ್ಸ್ ಇದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅಲ್ಲೇ ಏನು ಮಾಡಬೇಕು ಆಮೇಲೆ ಏನು ಮಾಡಬೇಕು ಎರಡಿದೆ. ಅಲ್ಲೇ ಏನು ಮಾಡಬೇಕಂತೆ, ಅದಕ್ಕೆ ಎಷ್ಟು ಡಾಕ್ಯುಮೆಂಟ್ ಎಲ್ಲಿ ಸಿಕ್ಕಿದೆ ಅದ್ರ ಬಗ್ಗೆ ನಮಗೇನು ಇನ್ಫಾರ್ಮೇಷನ್ ಈಗ ಇಲ್ಲ. ಕೆಲವು ಟೈಮಲ್ಲಿ ಏನಾಗ್ತದೆ, ಬೇರೆ ಪ್ರಿಮಿಸಸ್ ಅಲ್ಲಿ ಸರ್ಚ್ ಮಾಡಿ ಸೀಲ್ ಮಾಡಿದ್ರಿಂದ ಅದು ಇಲ್ಲಿ ವೆರಿಫಿಕೇಶನ್ಗೆ ತೊಗೊಂಡು ಬರ್ತಾರೆ, ಬಂದು ಅದು ವೆರಿಫೈ ಮಾಡ್ತಾರೆ, ವೆರಿಫೈ ಮಾಡಿ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದುವೇ 3 ದಿವಸ ಮೇಲೆ ಆದರೆ ಡೆಫಿನೆಟ್ಲಿ ಏನು ಆ ಥರನ ಡಾಕ್ಯುಮೆಂಟ್ ಸಿಕ್ಕಿರ್ಬೋದು. ಆ್ಯಂಡ್ ಅಥರೈಸ್ ಆಫೀಸರ್ ಅಲ್ಲಿ ಡಿಸೈಡ್ ಮಾಡಿರ್ಬೋದು, ಇಲ್ಲೇ ವೆರಿಫಿಕೇಶನ್ ಮಾಡಿಕೊಂಡೇ ಆಮೇಲೆ ಮನೆ ಬಿಡಬೇಕು ಅಂತೆ ಅವರದ್ದು ಅಭಿಪ್ರಾಯ ಇರ್ಬೋದು. ಅದಕ್ಕೆ ಈ ಟೈಮ್ ರೈಟ್. ನಿಮ್ಮ ಜೊತೆ ಮಾತಾಡ್ತೀನಿ ಈಗ. ಅಶೋಕ್ ನಾಯ್ಕ ಅವ್ರೀಗ IT ವಿಚಾರಣೆಗೆ ಇಂತಿಷ್ಟೇ ದಿನ ಅಂತ ಗಡುವೇನಾದ್ರು ಇದೆಯಾ? ಒಂದ್ಸರಿ ದಾಳಿ ಆದ್ಮೇಲೆ, ಒಂದ್ಸರಿ ದಾಳಿ ಆಯ್ತು ಅವ್ರ ಮನೆಯಲ್ಲಿ ಅಥವಾ ಪ್ರಾಪರ್ಟಿ ಇರುವಂತ ಜಾಗದಲ್ಲಿ ಅಥವಾ ಕಚೇರಿ ಮೇಲೆ IT ಇಲಾಖೆ ಅಧಿಕಾರಿಗಳು ರೇಡ್ ಮಾಡಾದ್ಮೇಲೆ ಇಷ್ಟು ದಿನಗಳ ಒಳಗೆ ಮುಗಿಸ್ಬೇಕು ಅನ್ನೋ ನಿರ್ದಿಷ್ಟವಾಗಿ ಏನಾದ್ರು ಇದೆಯಾ? ಹಾಗೇನಿಲ್ಲ. ದಾಖಲೆಯನ್ನ ಆಮೇಲೆ ರಿಟರ್ನ್ ಮಾಡುವಾಗ ಮಾತ್ರ ಕೆಲವು ನಿಗದಿತ ಸಮಯ ಇದ್ದಂಗಿದೆ. ಆದ್ರೆ ತನಿಖೆ ಇದೆಲ್ಲ ಪ್ರಿಲಿಮಿನರಿ ಇನ್ಕ್ವೈರಿ ಇದ್ದಂಗೆ, ಏನು ಅಲ್ಲಿ ಅಗಾಧ ಪ್ರಮಾಣದ ಇವೆಲ್ಲ ಈ ಮಾಧ್ಯಮದಲ್ಲಿ ಬಂದಂತ ವರದಿ ಅಂತ ನೋಡುವಾಗ ಇದ್ರ ಜೊತೆ ಮತ್ತೊಂದು ಸುದ್ದಿ ಬರ್ತಾ ಇದೆ, ಜೊತೆ ಮಾತಾಡ್ತೀನಿ ಈಗ. ಸಚಿವ DK ಶಿವಕುಮಾರ್ ಅವರು ತಮ್ಮ ಮನೆಯಿಂದ ಹೊರಗಡೆ ಬಂದು ಅಭಿಮಾನಿಗಳಿಗೆ ಬೆಂಬಲಿಗರಿಗೆ ಕೈಯನ್ನ ಬೀಸಿದ್ದಾರೆ. ಈ ಮೂಲಕ ತನಗೇನೂ ಆಗಿಲ್ಲ ಅನ್ನೋ ಸಂದೇಶವನ್ನ ರವಾನಿಸುವಂತಹ ಪ್ರಯತ್ನವನ್ನ ಸಚಿವ DK ಶಿವಕುಮಾರ್ ಮಾಡ್ತಾರೆ. ನೋಡಬಹುದು ಈಗ ದೃಶ್ಯದಲ್ಲಿ ಸಚಿವ DK ಶಿವಕುಮಾರ್ ಮನೆಯಿಂದ ಹೊರಗಡೆ ಬಂದು ಈಗ ಜಸ್ಟ್ ಒಳಗಡೆ ಹೋಗಿರುವಂತಹ ದೃಶ್ಯವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಕೆಲವೇ ಹೊತ್ತಿನ ಮೊದಲು ಅವರು ಮೇಲ್ಭಾಗದಲ್ಲಿ, ಮನೆಯ ಮೇಲ್ಭಾಗದಲ್ಲಿ ಇದ್ರು, ಮೇಲ್ಭಾಗದಲ್ಲಿ ಬಂದು ಅಭಿಮಾನಿಗಳ ಹತ್ರ ಕೈ ಬೀಸಿ, ಬೆಂಬಲಿಗರ ಹತ್ರ ಕೈ ಬೀಸಿ ಒಳಗಡೆ ಹೋದ್ರು. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಅಧಿಕಾರಿಗಳು ತಮ್ಮ ವಿಚಾರಣೆಯನ್ನ ಮುಂದುವರಿಸಿದ್ರು. ಆದ್ರೆ ಇವತ್ತು ನೋಡ್ತಾ ಇದ್ರೆ, ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, DK ಶಿವಕುಮಾರ್ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಅಧಿಕಾರಿಗಳು ಹಾಗೆ ಇನ್ನಿತರರು ಕೂಡ ಅವ್ರ ಜೊತೆಗಿದ್ದಾರೆ, ಸಿಬ್ಬಂದಿಗಳು ಕೂಡ, ಭದ್ರತಾ ಸಿಬ್ಬಂದಿ ಕೂಡ ಅಲ್ಲೇ ಇದ್ದಾರೆ. ಹಾಗೆ DK ಶಿವಕುಮಾರ್ ಅವರು ಮನೆಯಿಂದ ಹೊರಗಡೆ ಬಂದು ಅವರ ಮನೆಯ ಮುಂಭಾಗ ಏನಿದೆ ಆ ಭಾಗದಲ್ಲಿ ಬಂದು ಅಧಿಕಾರಿಗಳಿಂದ ಜೊತೆಗೆ ಆಪ್ತರಿಂದ, ಅಂದ್ರೆ ಅಲ್ಲೇ ಇರುವಂತಹ ಸ್ಥಳೀಯರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇದಕ್ಕೂ ಮೊದಲು ಸಚಿವ DK ಶಿವಕುಮಾರ್ ತಮ್ಮ ಮನೆಯ ಬಾಲ್ಕನಿಯಿಂದ ಒಂದು ಸೆಲ್ಯೂಟ್ ಅನ್ನ ಹೊಡೆದು ಬೆಂಬಲಿಗರಿಗೆ ಏನು ಆಗಿಲ್ಲ ಕಂಡ್ರು ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೂಡ ರವಾನಿಸಿದ್ರು. ಈಗ ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬಂದು ಅಲ್ಲಿರುವಂತಹ ಕೆಲ ಅಧಿಕಾರಿಗಳ ಜೊತೆ ಅಥವಾ ತಮ್ಮ ಆಪ್ತ ಸಿಬ್ಬಂದಿ ಜೊತೆ ಕೂಡ ಕೆಲ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಈಗ ಜಸ್ಟ್ ಒಳಗಡೆ ಬಂದು ಕೆಲ ಹೊತ್ತಿನಲ್ಲೇ ಮತ್ತೆ ವಾಪಸ್ ಮನೆ ಒಳಗಡೆ ಹೋಗಿರುವಂತಹ ದೃಶ್ಯವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈಗ ಸಚಿವರು ಮನೆಯ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಹೊರಗಡೆ ಹೋಗೋದಿಕ್ಕೆ ಅವಕಾಶ ಇದೆ ಅಂತ ಅನಿಸ್ತಾ ಇಲ್ಲ, ಯಾಕಂದ್ರೆ IT ವಿಚಾರಣೆ ವೇಳೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಧಿಕಾರಿಗಳು ಪಡಿತಾ ಇದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗತ್ತೆ, ಕಾರ್ನತ್ತ ನೋಡ್ತಾ ಇದ್ದಾರೆ, ಇನ್ನಿಷ್ಟು ಸಿಬ್ಬಂದಿಗಳಂತ ಅವರು ನೋಡ್ತಾ ಇದ್ದಾರೆ. ಈಗ ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಲ್ಲ. ಆದ್ರೆ ಮನೆ ಗೇಟ್ ಬಳಿ ಬಂದು ಕೆಲವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವರ ಅಕ್ಕಪಕ್ಕದವ್ರನ್ನ ನೋಡ್ಬೋದು ನೀವು. ಸಂಪೂರ್ಣವಾಗಿ CRPF ಸಿಬ್ಬಂದಿ ಏನಿದ್ದಾರೆ ಅವರನ್ನ ಸುತ್ತುವರೆದಿದ್ದಾರೆ. ಯಾಕಂದ್ರೆ ಭದ್ರತಾ ವಿಚಾರವಾಗಿ ಕೂಡ ಸಾಕಷ್ಟು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣ CRPF ಅಧಿಕಾರಿಗಳಿದ್ದಾರೆ, ಅವರನ್ನ ಈಗಾಗಲೇ ರಕ್ಷಣೆಯನ್ನ ನೀಡ್ತಾ ಇದ್ದಾರೆ. ಸಂಪೂರ್ಣ IT ಅಧಿಕಾರಿಗಳಿಗೂ ಕೂಡ CRPF ಅಧಿಕಾರಿಗಳೇ ರಕ್ಷಣೆ ನೀಡ್ತಾ ಇದೆ. ಈಗ ಎಲ್ಲ CRPF ಜವಾನ್ಗಳಿಗೆ DK ಶಿವಕುಮಾರ್ ಕೈ ಕುಲುಕೋ ಮೂಲಕ ಒಂದು ರೀತಿಯಾದಂತ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈಗ ಮನೆಯಲ್ಲೇ ಕೆಲ ಹೊತ್ತಿನಲ್ಲೇ ಬಾಲ್ಕನಿ ಬಂದಿದ್ರು. ಬಾಲ್ಕನಿಗೆ ಬಂದು ಕೈ ಬೀಸೋ ಮೂಲಕ, ತಮ್ಮ ಬೆಂಬಲಿಗರ ಹತ್ರ ಕೈ ಬೀಸೋ ಮೂಲಕ DK ಶಿ ಒಂದು ಸಂದೇಶವನ್ನು ರವಾನಿಸಿದ್ರು. ಈಗ ನೋಡಬಹುದು ಗೇಟಿಂದ ಹೊರಗಡೆ ಸಚಿವ DK ಶಿವಕುಮಾರ್ ಬರ್ತಾ ಇದ್ದಾರೆ. ಇದೇ ಮೊದಲನೇ ಬಾರಿಗೆ ಕಳೆದ 3 ದಿನಗಳಿಂದ ಸಚಿವ DK ಶಿವಕುಮಾರ್ ಮನೆಯ ಒಳಗಡೆ ಇದ್ರು. ಯಾರು ಕೂಡ ಪ್ರಮುಖವಾಗಿ IT ಅಧಿಕಾರಿಗಳು ಅವರನ್ನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಸಚಿವ DK ಶಿವಕುಮಾರ್ ಮನೆಯ ಗೇಟ್ ನಿಂದ ಹೊರಗಡೆ ಬರ್ತಾ ಇದ್ದಾರೆ. ಅಭಿಮಾನಿಗಳ ಹತ್ರ ಕೈ ಕುಲುಕಿ ಮತ್ತೆ ಮನೆಗೆ ವಾಪಸ್ ಆಗ್ತಾ ಇದ್ದಾರೆ. ಅಧಿಕಾರಿಗಳು ಇದೆಲ್ಲ ನೋಡ್ತಾ ಇದ್ದಾರೆ, ದೃಶ್ಯವನ್ನ ನೋಡ್ತಾ ಇದ್ರೆ ಅಧಿಕಾರಿಗಳು ಅವರಿಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯಾವುದೇ ರೀತಿಯಂತ ಅನುಮತಿ ಇನ್ನೂ ನೀಡಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಒಂದು ವಿಚಾರಣೆ ವೇಳೆ ಸಂಪೂರ್ಣವಾದಂತಹ ಮಾಹಿತಿಯನ್ನ SSCಯಿಂದ ಪಡ್ಕೋಬೇಕಾಗುತ್ತೆ. DK ಶಿವಕುಮಾರ್ ಅವರ ಮನೆ ಮೇಲೆ IT ದಾಳಿ ಆಗಿರುವಂತಹ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳು ಸಂಪೂರ್ಣವಾದಂತಹ ಮಾಹಿತಿಯನ್ನ ಜೊತೆಗೆ ಸಿಕ್ಕಿರುವಂತಹ ದಾಖಲೆಗಳ ಸಮಗ್ರ ವಿಚಾರಣೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಹೀಗಾಗಿ DK ಶಿವಕುಮಾರ್ ಮನೆ ಬಿಟ್ಟು ಹೊರಗಡೆ ಹೋಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಈಗ ನೋಡಬಹುದು ದೃಶ್ಯದಲ್ಲಿ ಹೊರಗಡೆ ಬಂದ್ರು, ಅಲ್ಲಿರುವಂತಹ ಸಿಬ್ಬಂದಿಗಳ ಜೊತೆ ಮಾತಾಡಿದ್ರು, CRPF ಪೊಲೀಸರಿಗೆ ಕೈ ಕುಲುಕಿದ್ರು, ಜೊತೆಗೆ ಅಭಿಮಾನಿಗಳತ್ತ ಕೈ ಬೀಸಿ, ಬೆಂಬಲಿಗರತ್ತ ಕೈ ಬೀಸಿ ಮತ್ತೆ ಮನೆ ಒಳಗಡೆ ವಾಪಸ್ ಆಗ್ತಾ ಇದ್ದಾರೆ. ಕೆಲ ಹೊತ್ತಿನ ಹಿಂದಷ್ಟೇ ಅವರು ಮನೆಯ ಬಾಲ್ಕನಿ ಮೇಲೆ ಬಂದು ಸಲ್ಯೂಟ್ ಹೊಡೆಯುವ ಮೂಲಕ
ಬೆಂಬಲಿಗರಿಗೆ ಒಂದು ಸಂದೇಶವನ್ನ ನೀಡೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಚಿವ DK ಶಿವಕುಮಾರ್ ಮನೆಯಿಂದ ಹೊರಗಡೆ ಬಂದು ಫ್ರೆಶ್ ಆಗಿ ಅಭಿಮಾನಿಗಳತ್ತ ಮತ್ತೆ ವಾಪಸ್ ಬಂದು ಬೆಂಬಲಿಗರತ್ತ ವಾಪಸ್ ಬಂದು ಕೈ ಕುಲ್ಕೋ ಮೂಲಕ ಕೆಲವರಿಗೆ ಮತ್ತೆ ಈಗ ಮನೆ ಒಳಗಡೆ ಹೋಗಿದ್ದಾರೆ. IT ಅಧಿಕಾರಿಗಳು ಇವರನ್ನ ಈಗಾಗಲೇ ವಿಚಾರಣೆ ಮುಂದುವರಿಸುತ್ತಾ ಇರೋದ್ರಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗಬಾರ್ದು ಅನ್ನೋ ಸೂಚನೆಯನ್ನ ಕೂಡ ನೀಡಿರ್ತಾರೆ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಸಚಿವ DK ಶಿವಕುಮಾರ್ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರ ಜೊತೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮಾಧ್ಯಮದವರು ಕೂಡ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಸತತವಾಗಿ ಕವರೇಜ್ TV9 ನೀಡ್ತಾ ಇದೆ. ಯಾರು ಕೂಡ ನೀಡಿದಂತ ಸರಿಸಾಟಿ ಇಲ್ಲದಂತ ಕವರೇಜ್ ಅನ್ನ TV9 ನೀಡ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿ, ಪ್ರತಿ ಕ್ಷಣದ ಮಾಹಿತಿಯನ್ನ TV9 ನೀಡ್ತಾ ಇದೆ. ಇದರ ಸಂಪೂರ್ಣ ವಿವರನ DK ಶಿವಕುಮಾರ್ ಮನೆ ಮೇಲೆ IT ದಾಳಿ ಆದಂತಹ ಪ್ರತಿ ವಿವರಣೆಯನ್ನ ಕೂಡ TV9 ಈಗಾಗಲೇ ನೀಡ್ತಾ ಇದೆ. ಈಗ ಮತ್ತೊಮ್ಮೆ ಸಚಿವ DK ಶಿವಕುಮಾರ್ ಈಗ ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದೀವಿ. ಈಗ IT ಅಧಿಕಾರಿಗಳನ್ನ ಕೂಡ ನೋಡ್ತಾ ಇದೀವಿ. IT ಕೆಲವೊಂದಿಷ್ಟು ವಾಹನಗಳು ಇದು ಬಹುಶಃ IT ಇಲಾಖೆ ಅಧಿಕಾರಿಗಳ ವಾಹನ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ವಾಹನಗಳಿಂದ ಹೋಗುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಸಚಿವ DK ಶಿವಕುಮಾರ್ ಅಲ್ಲೇ ಕೂತು ಅಲ್ಲೇ ನಿಂತು ಎಲ್ಲವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ. ಬಹುಶಃ ಎಲ್ಲ ಅಧಿಕಾರಿಗಳು ಹೋಗೋದನ್ನ ವೀಕ್ಷಿಸ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಅವ್ರ ಜೊತೆಗೆ ಅವರ ಆಪ್ತ ಸಿಬ್ಬಂದಿಗಳು ಕೂಡ ಇದ್ದಾರೆ, ಬೇರೆ ಬೇರೆ ವಾಹನಗಳು ಕೂಡ ಹೋಗುತ್ತೆ. ನೋಡ್ಬೋದು ಈಗ ಅನೇಕ ಇನೋವಾ ಕಾರ್ಗಳು ಹೊರಗಡೆ ಹೋಗ್ತಾ ಇದೆ ಮನೆಯಿಂದ. DK ಅವರ ಮನೆಯಿಂದ ಅನೇಕ ಇನೋವಾ ಕಾರ್ಗಳು ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ DK ಶಿವಕುಮಾರ್ ಹೊರಗಡೆ ಹೋಗ್ತಾರಾ, ಈಗ ಹೋದ್ರೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಇದ್ರ ಜೊತೆಗೆ IT ಇಲಾಖೆ ಅಧಿಕಾರಿಗಳು ತನಿಖೆ ಮುಗಿಸಿದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಕಳೆದ 3 ದಿನಗಳಿಂದ ವಿಚಾರಣೆ ನಡೆಸ್ತಾ ಇದ್ರು. ಆದ್ರೆ ಯಾವತ್ತೂ ಕೂಡ DK ಶಿವಕುಮಾರ್ ಕಳೆದ 3 ದಿನಗಳಲ್ಲಿ ಇಷ್ಟೊಂದು ಸುಲಭವಾಗಿ, ಇಷ್ಟೊಂದು ಸರಾಗವಾಗಿ ಯಾವತ್ತೂ ಕೂಡ ಹೊರಗಡೆ ಬಂದಿರಲಿಲ್ಲ, ಅಂದ್ರೆ ಮನೆಯಿಂದ ಆಚೆ ಬಂದಿರಲಿಲ್ಲ. ಇದೇ ಮೊದಲ ಬಾರಿಗೆ ಕಳೆದ 3 ದಿನಗಳಿಂದ ಸಚಿವ DK ಶಿವಕುಮಾರ್ ಮನೆ ಹೊರಗಡೆ ಬಂದು ಬೆಂಬಲಿಗರತ್ತ ಕೈ ಬೀಸಿದ್ರು. ಜೊತೆಗೆ ತಮ್ಮ ಮನೆಯ ಕಾರಿಡಾರ್ನಲ್ಲೇ ನಿಂತು ತಮ್ಮ ಆಪ್ತ ಸಿಬ್ಬಂದಿಗಳ ಜೊತೆ ಮಾತಾಡಿದ್ರು. ಜೊತೆಗೆ ಅಲ್ಲಿ CRPF ಪೊಲೀಸರು ಕೂಡ ಕೈ ಕುಲುಕಿದ್ದಾರೆ. ಈಗ ಮತ್ತೆ ಬರ್ತಾ ಇದ್ದಾರೆ. ಬಹುಶಃ ಮಾಧ್ಯಮದವರಿಗೆ ಸಚಿವ DK ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಈಗ ಏನ್ ಮಾತಾಡ್ತಾರೆ ನೋಡೋಣ ಬನ್ನಿ. ಆಯ್ತಾ, ಒಂದು ನಿಮಿಷ. ಇಂಗ್ಲಿಷ್ ಲೇಟಾ? ಒಂದು ನಿಮಿಷ ರೀ, ಸ್ವಲ್ಪ ನೀವೆಲ್ಲ ಗಲಾಟೆ ಮಾಡಿ ನಾನು ಮಾತಾಡೋದು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ 3 ದಿನದಿಂದ ತಾವೆಲ್ಲ ನನ್ನ ಮನೆ, ನನ್ನ ಸ್ನೇಹಿತರ ಮನೆ, ನನ್ನ ಸಂಬಂಧಿಕರ ಮನೆ ಎಲ್ಲ ಕೂಡ ತಾವೆಲ್ಲ ಹಗಲು ರಾತ್ರಿ ತಾವೆಲ್ಲ ಕಾಯ್ದಿದ್ದೀರಿ. ತಮ್ಮದೇ ಆದಂತ ವಿಚಾರಗಳನ್ನ ತಾವು ಮಾಧ್ಯಮದಲ್ಲಿ ಚಿತ್ರಿಸಿದ್ದೀರಿ. ಈಗ ನಾನೇನು ಮಾತಾಡೋ ಸಂದರ್ಭದಲ್ಲಿ ಇಲ್ಲ. ಒಂದು ಮಾತ್ರ ನಾನು ಸ್ಪಷ್ಟಪಡಿಸ್ತೇನೆ. ನನಗೆ ಯಾರು ತಾವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಬೆಂಬಲ ಕೊಟ್ಟಿದ್ದೀರಿ, ಮಾಧ್ಯಮದವರು, ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು, ವಿವಿಧ ಪಕ್ಷದ ನಾಯಕರುಗಳು, ಅಧಿಕಾರಿಗಳು ಎಲ್ಲ ಕೂಡ ಬಹಳ ಜನ
ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಯಾವತ್ತೂ ಕೂಡ ನಾನು ಕಾನೂನಿನ ಚೌಕಟ್ಟು ಬಿಟ್ಟು, ಸಂವಿಧಾನ ಬಿಟ್ಟು ನಾನು ನಡೆಯುವಂತ ವ್ಯಕ್ತಿ ಅಲ್ಲ. ನನ್ನ ಮನೆಯಲ್ಲಿ ಏನು ಸಿಕ್ಕಿದೆ, ನನ್ನ ದೆಹಲಿ ಮನೆಯಲ್ಲಿ ಏನು ಸಿಕ್ಕಿದೆ ಎಲ್ಲ ಕೂಡ ಪಂಚನಾಮ ಬಂದ ಮೇಲೆ ಕಾಪಿ ತೆಗೆದುಕೊಂಡು ನಾನು ಮಾತಾಡ್ತೀನಿ. ನಿಮ್ಮನ್ನೆಲ್ಲ ಖಂಡಿತ ಕರಿತೀನಿ, ನಿಮ್ಮನ್ನೆಲ್ಲ ಮಾತಾಡ್ತೀನಿ. ನಾನೀಗ ಸದ್ಯಕ್ಕೆ ನಾನು ಎಲ್ಲೋ ನನ್ನ ನಂಬಿರೋಂಥ ಒಂದು ದೇವರ ಹತ್ರ ಹೋಗ್ಬೇಕಾಗಿದೆ. ಒಂದು ನಿಮಿಷ ನಾನು ಏನು ನಿಮ್ಗೆ ಚಿತ್ರ ನಾನೀಗ ಹೇಳುವುದಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಹೇಳಬೇಕಷ್ಟೇ. ಡಾಕ್ಯುಮೆಂಟ್ಸ್ ಮಾತ್ರ ಹೇಳಬೇಕು. ಒಂದು ನಿಮಿಷ ಡಾಕ್ಯುಮೆಂಟ್ಸ್ ಮಾತ್ರ ನಾನು ಹೇಳೋಷ್ಟು ಕೇಳಿ. ನಿಮ್ಗೆ ಯಾರಿಗೂ ಉತ್ತರ ನಾನು ಕೊಡಲ್ಲ. ನಿಮ್ ಖಂಡಿತ ಉತ್ತರ ಕೊಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿದ್ದೇನೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ನಾನು ನಿಮ್ಮನ್ನ ಹಂಗೆ ಬಿಟ್ಟು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ರಾತ್ರಿ ಎಲ್ಲ ತಾವೆಲ್ಲ ಕಾದಿದ್ದೀರಿ. ನಿಮ್ಮ ಮನಸ್ಸು ನೋಯಿಸಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ನಮಗೊಂದು ಭಾಗ. ನೀವಿಲ್ಲ ಅಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು ಚಿತ್ರ ಮಾಡ್ಬೋದು, ಕೆಟ್ಟದ್ದು ಚಿತ್ರ ಮಾಡ್ಬೋದು, ವಿವಿಧ ರೀತಿಯಲ್ಲಿ ಬಿಂಬಿಸ್ಬೋದು. ಅದು ನಿಮ್ಗೆ ಖುಷಿ ಪಟ್ಟಂತ ವಿಚಾರ. ಆದ್ರೆ ಸತ್ಯಾಂಶ ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ. ನಾನು ನಂಬಿರುವಂತ ಒಂದು ಶಕ್ತಿ ನಾನು ಹೇಳೋದಿಲ್ಲ. ಅದಾದ್ಮೇಲೆ ನನ್ನ ನಂಬಿ ಬಂದಂತ ಶಾಸಕರುಗಳನ್ನ ಭೇಟಿ ಮಾಡಬೇಕಾಗಿದೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕುಟುಂಬ ಸಮೇತ I am very happy and I would like to thank you. All of you waited at my residence, my relative residence, my friend residence, day and night. I know how much torture you all have bared. I know how much experience you have bared. But still, you have done your duty. You are also a part of the democracy. I don't like to comment on what all has been discussed, found out, or seized or anything. Only after I get the entire Panchanama on the documentation, I would like to definitely I will call all of you and I speak you. I would like to thank all my leaders across the country, from the parliament to the village level, who have stood by me in the crisis. I don't want to embarrass my party. I will not embarrass my party. It is my bound duty to be a party worker. I will not, at no point of time, I will let down my leaders and my party. I will discuss in detail with you later. All the officials have cooperated. They have done their duty. Rest I will speak to you later. I am going to, after this, I am going to the resort. I am going to a temple where I have some faith. Then I am going to the resort where our MLAs are waiting. some photographs. I don't want to disclose any other matter, right? Definitely, I will call all of you. No, but do you think this is politically motivated? I don't want to speak anything. It has been discussed, it has been deliberated, but at the various level, I don't want to tell anything. See, all of them have gone. ಎಲ್ಲರೂ ಹೋಗಿದ್ದಾರೆ. ನಿಮ್ಮ ಕಣ್ಣೆದುರುಗಡೆ ಎಲ್ಲ ಹೋಗಿದ್ದಾರೆ. ಇನ್ನ ಬೇರೆ ಬೇರೆ ಕಡೆ ಎಲ್ಲ ಅಲ್ಲೆಲ್ಲ ನೀವು ತಿಳ್ಕೊಳ್ಳಿ. ನನಗೆ ಎಷ್ಟು ಕಡೆ ಏನ್ ನಡೆದಿದೆ, 70 ಕಡೆ ನಡೆದಿದೆಯೋ 80 ಕಡೆ ನಡೆದಿದೆಯೋ ನನಗೆ ಯಾವ ಚಿತ್ರ ಕೂಡ ನೀವು ತೋರಿಸಿದ್ ಬಿಟ್ರೆ ನನಗೇನು ಗೊತ್ತಿಲ್ಲ. ನನಗೆ ನಾನು ನೋಡ್ರಿ, ನಾನು ಈಗೇನು ಮಾತಾಡಲ್ಲ. ನಾನು ಹಳ್ಳಿಯಿಂದ ಬಂದಿರೋನು. ನಾನು ಕಿವಿ ಮೇಲೆ
ಹೂವು ಇಟ್ಟು ಬೆಂಗಳೂರು ಬಂದವನಲ್ಲ, ರಾಜಕಾರಣ ಮಾಡಬೇಕು ಅಂತ ಬೆಂಗಳೂರು ಬಂದವ್ ನಾನು. ಸರ್ ಈಗ ನಿನ್ನೆ ನಿಮ್ ನಾನೆಲ್ಲ ಚರ್ಚೆ ಆಮೇಲೆ ಮಾತಾಡ್ತೀನಿ. ಸರ್ ನಿನ್ನೆ ನಿಮ್ ತಾಯಿ ಆಮೇಲೆ ನನ್ನ ಮನೆಯನ್ನ ಕಾವಲದಂತ ಎಲ್ಲ ನನ್ನ ಪೊಲೀಸ್ ಅಧಿಕಾರಿಗಳು, ರಾಜ್ಯದ ಪೊಲೀಸ್ ಅಧಿಕಾರಿಗಳು, ಮಾಧ್ಯಮ ಮಿತ್ರರು, ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ನನ್ನಿಂದ ಬೇಕಾದಷ್ಟು ನಿಮ್ಗೆಲ್ಲ ತೊಂದರೆ ಆಗಿದೆ, ನನ್ನಿಂದ ನಿಮ್ಗೆಲ್ಲ ಬೇಕಾದಷ್ಟು ತೊಂದರೆ ಆಗಿದೆ. ಐ ಥ್ಯಾಂಕ್ ಆಲ್ ದಿ ಪೊಲೀಸ್ ಮೆನ್ ಅಂಡ್ ದಿ ಅಫಿಷಿಯಲ್ಸ್ ಹೂ ಹ್ಯಾಸ್ ಕೋಆಪರೇಟೆಡ್. ಐ ಥಿಂಕ್ ಡ್ಯೂ ಟು ಮೀ ಯು ಹ್ಯಾವ್ ಬೀನ್ ಟಾರ್ಚರ್ಡ್, ಯು ಹ್ಯಾವ್ ಬೀನ್ ಪೇನ್ಡ್. ಐ ನೋ, ಐ ಅಪಾಲೈಸ್ ಫಾರ್ ಇಟ್. I wish you all the best. ಸರ್ ನಿನ್ನೆ ನಿಮ್ ತಾಯಿ Truth will only come out. ರೈಟ್, ಇದು ಸಚಿವ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತಹ ಮಾತು. ಈಗ ಸದ್ಯಕ್ಕೆ ನಾನು ಏನು ಕೂಡ ಹೇಳಲ್ಲ, ಪಂಚನಾಮೆ ಬಂದ್ಮೇಲೆ, ಅದರಲ್ಲೂ ಪ್ರಮುಖವಾಗಿ ದೆಹಲಿಯ ನಿವಾಸದಲ್ಲಿ ಏನೇನು ಸಿಕ್ಕಿದೆ ಅದರ ವಿಚಾರವಾಗಿ ಪಂಚನಾಮೆ ಬಂದ್ಮೇಲೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದೇ ವೇಳೆ ತಮ್ಮ ಪಕ್ಷದ ನಾಯಕರಿಗೆ ಧನ್ಯವಾದವನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇನ್ನಿತರ ವಿಚಾರಗಳ ಬಗ್ಗೆ ಸದ್ಯಕ್ಕಂತೂ ಚರ್ಚೆ ಮಾಡಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತೀನಿ, ಮುಂದಿನ ಹಂತದಲ್ಲಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನು ಗುಜರಾತ್ MLAಗಳಿದ್ದಾರೆ ಅವರು ನನ್ನನ್ನ ನಂಬ್ಕೊಂಡು ಬಂದಿದ್ದಾರೆ, ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಚಿವ ಡಿ ಕೆ ಶಿವಕುಮಾರ್. ಇವತ್ತು ಬೆಳಗ್ಗೆಯಿಂದಲೇ ಕೂಡ ಅವರನ್ನ ನೋಡಬಹುದು, ಅವರು ಒಂದು ರೀತಿ ಲವಲವಿಕೆಯಲ್ಲಿ ಇದ್ರು ಇವತ್ತು ಬೆಳಗ್ಗೆಯಿಂದಲೇ ಕೂಡ. ಹೀಗಾಗಿ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ, IT ಇಲಾಖೆ ಅಧಿಕಾರಿಗಳು ವಿಚಾರಣೆಯನ್ನ ಮುಗಿಸಿದ್ದಾರೆ. ರೈಟ್, ಮತ್ತೊಮ್ಮೆ ನೋಡೋಣ ಸಚಿವ ಡಿ ಕೆ ಶಿವಕುಮಾರ್ ಏನ್ ಮಾತಾಡಿದ್ದಾರೆ, ಸಂಪೂರ್ಣವಾಗಿ ನೋಡ್ಕೊಂಬೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ 3 ದಿನದಿಂದ ತಾವೆಲ್ಲ ನನ್ನ ಮನೆ, ನನ್ನ ಸ್ನೇಹಿತರ ಮನೆ, ನನ್ನ ಸಂಬಂಧಿಕರ ಮನೆ ಎಲ್ಲ ಕೂಡ ತಾವೆಲ್ಲ ಹಗಲು ರಾತ್ರಿ ತಾವೆಲ್ಲ ಕಾಯ್ದಿದ್ದೀರಿ. ತಮ್ಮದೇ ಆದಂತ ವಿಚಾರಗಳನ್ನ ತಾವು ಮಾಧ್ಯಮದಲ್ಲಿ ಚಿತ್ರಿಸಿದ್ದೀರಿ. ಈಗ ನಾನೇನು ಮಾತಾಡೋ ಸಂದರ್ಭದಲ್ಲಿ ಇಲ್ಲ. ಒಂದು ಮಾತ್ರ ನಾನು ಸ್ಪಷ್ಟಪಡಿಸ್ತೇನೆ, ನನಗೆ ಯಾರು ತಾವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಬೆಂಬಲ ಕೊಟ್ಟಿದ್ದೀರಿ, ಮಾಧ್ಯಮದವರು, ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು, ವಿವಿಧ ಪಕ್ಷದ ನಾಯಕರುಗಳು, ಅಧಿಕಾರಿಗಳು ಎಲ್ಲ ಕೂಡ ಬಹಳ ಜನ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಯಾವತ್ತೂ ಕೂಡ ನಾನು ಕಾನೂನಿನ ಚೌಕಟ್ಟು ಬಿಟ್ಟು, ಸಂವಿಧಾನ ಬಿಟ್ಟು ನಾನು ನಡೆಯುವಂತ ವ್ಯಕ್ತಿ ಅಲ್ಲ. ನನ್ನ ಮನೆಯಲ್ಲಿ ಏನು ಸಿಕ್ಕಿದೆ, ನನ್ನ ದೆಹಲಿ ಮನೆಯಲ್ಲಿ ಏನು ಸಿಕ್ಕಿದೆ ಎಲ್ಲ ಕೂಡ ಪಂಚನಾಮ ಬಂದ ಮೇಲೆ ಕಾಪಿ ತೆಗೆದುಕೊಂಡು ನಾನು ಮಾತಾಡ್ತೀನಿ. ನಿಮ್ಮನ್ನೆಲ್ಲ ಖಂಡಿತ ಕರಿತೀನಿ, ನಿಮ್ಮನ್ನೆಲ್ಲ ಮಾತಾಡ್ತೀನಿ. ನಾನೀಗ ಸದ್ಯಕ್ಕೆ ನಾನು ಎಲ್ಲೋ ನನ್ನ ನಂಬಿರಂತ ಒಂದು ದೇವರ ಹತ್ರ ಹೋಗ್ಬೇಕಾಗಿದೆ. ಒಂದು ನಿಮಿಷ ನಾನು ಏನು ನಿಮ್ಗೆ ಚಿತ್ರ ನಾನೀಗ ಹೇಳುವುದಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಹೇಳಬೇಕಷ್ಟೇ, ಡಾಕ್ಯುಮೆಂಟ್ಸ್ ಮಾತ್ರ ಹೇಳಬೇಕು. ಒಂದು ನಿಮಿಷ ಡಾಕ್ಯುಮೆಂಟ್ಸ್ ಮಾತ್ರ ನಾನು ಹೇಳೋಷ್ಟು ಕೇಳಿ, ನಿಮ್ಗೆ ಯಾರಿಗೂ ಉತ್ತರ ನಾನು ಕೊಡಲ್ಲ. ನಿಮ್ ಖಂಡಿತ ಉತ್ತರ ಕೊಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿದ್ದೇನೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ನಾನು ನಿಮ್ಮನ್ನ ಹಂಗೆ ಬಿಟ್ಟು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ರಾತ್ರಿ ಎಲ್ಲ ತಾವೆಲ್ಲ ಕಾದಿದ್ದೀರಿ. ನಿಮ್ಮ ಮನಸ್ಸು ನೋಯಿಸಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ನಮಗೊಂದು ಭಾಗ. ನೀವಿಲ್ಲ ಅಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು ಚಿತ್ರ ಮಾಡ್ಬೋದು, ಕೆಟ್ಟದ್ದು ಚಿತ್ರ ಮಾಡ್ಬೋದು, ವಿವಿಧ ರೀತಿಯಲ್ಲಿ ಬಿಂಬಿಸ್ಬೋದು. ಅದು ನಿಮ್ಗೆ ಖುಷಿ ಪಟ್ಟಂತ ವಿಚಾರ. ಆದ್ರೆ ಸತ್ಯಾಂಶ ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ.
ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ. ನಾನು ನಂಬಿರೋಂತ ಒಂದು ಶಕ್ತಿ ನಾನು ಹೇಳೋದಿಲ್ಲ. ಅದಾದ್ಮೇಲೆ ನನ್ನ ನಂಬಿ ಬಂದಂತ ಶಾಸಕರುಗಳನ್ನ ಭೇಟಿ ಮಾಡಬೇಕಾಗಿದೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ರೈಟ್, ಇದು ಸಚಿವ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮತ್ತು ಸದ್ಯಕ್ಕೆ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಲ್ಲ. ಅದರಲ್ಲೂ ದೆಹಲಿಯಲ್ಲಿ ಏನು ಅವರ ನಿವಾಸದಲ್ಲಿ ಹಣ ಸಿಕ್ಕಿತ್ತು, ಕ್ಯಾಶ್ ಸಿಕ್ಕಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಅವರು ನಿರಾಕರಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಯಾವುದೇ ರೀತಿಯಂತಹ ಪ್ರತಿಕ್ರಿಯೆ ನೀಡಲ್ಲ. ಮುಂದಿನ ದಿನಗಳಲ್ಲಿ ಪಂಚನಾಮ ಕೈಗೆ ಸೇರಿದ ಬಳಿಕ ಸಂಪೂರ್ಣವಾದಂತಹ ವಿವರವನ್ನ ನಾನು ನೀಡ್ತೀನಿ ಅನ್ನೋ ಮಾಹಿತಿಯನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಸದ್ಯಕ್ಕೆ ಈ ಎಲ್ಲ ಅಧಿಕಾರಿಗಳು ಹೋಗಿದ್ದಾರೆ, ಅವರ ನಿವಾಸದಿಂದ ಅಧಿಕಾರಿಗಳೆಲ್ಲರೂ ಕೂಡ ಹೋಗಿದ್ದಾರೆ. ವಿಚಾರಣೆ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ ಕೂಡ ಅವರಿಂದಲೇ ಲಭ್ಯವಾಗ್ತಾ ಇದೆ. ಅಲ್ಲದೆ ಮುಂದಿನ ಹಂತದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಂಬಿರುವಂತಹ ದೇವರನ್ನ ಹೋಗಿ ಈಗ ಕಾಣ್ತಾ ಇದ್ದೀನಿ. ಆ ದೇವಸ್ಥಾನಕ್ಕೆ ಹೋದ ಬಳಿಕ ಈಗಲ್ಟನ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಸುಮಾರು 24ಕ್ಕೂ ಹೆಚ್ಚು ಎಂಎಲ್ಎಗಳು, ಗುಜರಾತ್ನ ಎಂಎಲ್ಎಗಳು ಈಗಾಗಲೇ ಈಗಲ್ಟನ್ ರೆಸಾರ್ಟ್ನಲ್ಲಿ ನನ್ನ ನಂಬಿ ಬಂದಿದ್ದಾರೆ. ನಾನು ಅವರನ್ನ ಭೇಟಿ ಆಗ್ತೀನಿ ಅನ್ನೋ ಮಾಹಿತಿಗಳನ್ನ ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ಅವ್ರು ಆಗ್ಲೇ ಮಾತಾಡ್ತಾ ಹೇಳಿದ್ರು, ನಾನು ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸ ಮಾಡಲ್ಲ, ಪಕ್ಷವನ್ನ ಬಿಟ್ಟು ಹೋಗಲ್ಲ, ಜೊತೆಗೆ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಪ್ರತಿ ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡ್ತೀನಿ ಅನ್ನೋ ಮಾತನ್ನ ಕೂಡ ಇದೇ ವೇಳೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ರೈಟ್, ನಮ್ಮ ಅತಿಥಿಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮಾಡೋಣ. ಒಂದು ಚಿಕ್ಕದೊಂದು ಬ್ರೇಕ್ ಬಳಿಕ ಡಿ.ಕೆ.ಶಿ ಭೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶ್ರೀಧರ್ ಅವರೇ, ನಾವು ಮಾತಾಡೋಣ. ಅದಕ್ಕೂ ಮೊದಲು ಈಗ ಸಚಿವ ಡಿ.ಕೆ. ಶಿವಕುಮಾರ್ ಅವರೀಗ ಮಾತಾಡಿದ್ದಾರೆ, ಅದನ್ನ ಮತ್ತೊಮ್ಮೆ ನೋಡೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ 3 ದಿನದಿಂದ ತಾವೆಲ್ಲ ನನ್ನ ಮನೆ, ನನ್ನ ಸ್ನೇಹಿತರ ಮನೆ, ನನ್ನ ಸಂಬಂಧಿಕರ ಮನೆ ಎಲ್ಲ ಕೂಡ ತಾವೆಲ್ಲ ಹಗಲು ರಾತ್ರಿ ತಾವೆಲ್ಲ ಕಾಯ್ದಿದ್ದೀರಿ. ತಮ್ಮದೇ ಆದಂತ ವಿಚಾರಗಳನ್ನ ತಾವು ಮಾಧ್ಯಮದಲ್ಲಿ ಚಿತ್ರಿಸಿದ್ದೀರಿ. ಈಗ ನಾನೇನು ಮಾತಾಡೋ ಸಂದರ್ಭದಲ್ಲಿ ಇಲ್ಲ. ಒಂದು ಮಾತ್ರ ನಾನು ಸ್ಪಷ್ಟಪಡಿಸ್ತೇನೆ. ನನಗೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದೀರಿ, ಬೆಂಬಲ ಕೊಟ್ಟಿದ್ದೀರಿ, ಮಾಧ್ಯಮದವರು, ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು, ವಿವಿಧ ಪಕ್ಷದ ನಾಯಕರುಗಳು, ಅಧಿಕಾರಿಗಳು ಎಲ್ಲ ಕೂಡ ಬಹಳ ಜನ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಯಾವತ್ತೂ ಕೂಡ ನಾನು ಕಾನೂನಿನ ಚೌಕಟ್ಟು ಬಿಟ್ಟು, ಸಂವಿಧಾನ ಬಿಟ್ಟು ನಾನು ನಡೆಯುವಂತ ವ್ಯಕ್ತಿ ಅಲ್ಲ. ನನ್ನ ಮನೆಯಲ್ಲಿ ಏನು ಸಿಕ್ಕಿದೆ, ನನ್ನ ದೆಹಲಿ ಮನೆಯಲ್ಲಿ ಏನು ಸಿಕ್ಕಿದೆ ಎಲ್ಲ ಕೂಡ ಪಂಚನಾಮ ಬಂದ ಮೇಲೆ ಕಾಪಿ ತೆಗೆದುಕೊಂಡು ನಾನು ಮಾತಾಡ್ತೀನಿ. ನಿಮ್ಮನ್ನೆಲ್ಲ ಖಂಡಿತ ಕರಿತೀನಿ, ನಿಮ್ಮನ್ನೆಲ್ಲ ಮಾತಾಡ್ತೀನಿ. ನಾನೀಗ ಸದ್ಯಕ್ಕೆ ನಾನು ಎಲ್ಲ ನನ್ನ ನಂಬಿರಂತ ಒಂದು ದೇವರ ಹತ್ರ ಹೋಗ್ಬೇಕಾಗಿದೆ. ಒಂದು ನಿಮಿಷ ನಾನು ಏನು ನಿಮ್ಗೆ ಚಿತ್ರ ನಾನೀಗ ಹೇಳುವುದಿಲ್ಲ. ಡಾಕ್ಯುಮೆಂಟ್ಸ್ ಮಾತ್ರ ಹೇಳಬೇಕಷ್ಟೇ. ಡಾಕ್ಯುಮೆಂಟ್ಸ್ ಮಾತ್ರ ಹೇಳಬೇಕು. ಒಂದು ನಿಮಿಷ ಡಾಕ್ಯುಮೆಂಟ್ಸ್ ಮಾತ್ರ ನಾನು ಹೇಳೋಷ್ಟು ಕೇಳಿ. ನಿಮ್ಗೆ ಯಾರಿಗೂ ಉತ್ತರ ನಾನು ಕೊಡಲ್ಲ. ನಿಮ್ ಖಂಡಿತ ಉತ್ತರ ಕೊಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿದ್ದೇನೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ನಾನು ನಿಮ್ಮನ್ನ ಹಂಗೆ ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ರಾತ್ರಿಯೆಲ್ಲ ತಾವೆಲ್ಲ ಕಾದಿದ್ದೀರಿ. ನಿಮ್ಮ ಮನಸ್ಸು ನೋಯಿಸಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ನಮಗೊಂದು ಭಾಗ. ನೀವಿಲ್ಲ ಅಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು ಚಿತ್ರ ಮಾಡ್ಬೋದು, ಕೆಟ್ಟದ್ದು ಚಿತ್ರ ಮಾಡ್ಬೋದು, ವಿವಿಧ ರೀತಿಯಲ್ಲಿ ಬಿಂಬಿಸ್ಬೋದು. ಅದು ನಿಮ್ಗೆ ಖುಷಿ ಪಟ್ಟಂತ ವಿಚಾರ. ಆದ್ರೆ ಸತ್ಯಾಂಶ ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ.
ನಾನು ನಂಬಿರೋಂತ ಒಂದು ಶಕ್ತಿ, ನಾನು ಹೇಳೋದಿಲ್ಲ, ನಾನು ಹೇಳೋದಿಲ್ಲ. ಅದಾದ್ಮೇಲೆ ನನ್ನ ನಂಬಿ ಬಂದಂತ ಶಾಸಕರುಗಳನ್ನ ಭೇಟಿ ಮಾಡಬೇಕಾಗಿದೆ. ರೈಟ್, ಶ್ರೀಧರ್ ಅವರಿಗೆ ಇದನ್ನು ನೋಡ್ತಾ ಇದ್ರೆ ಅನ್ಸುತ್ತೆ ಸಂಪೂರ್ಣವಾಗಿ ಸರ್ಚ್ ಮುಗಿದಿದೆ. ಮುಂದಿನ ಆಪರೇಷನ್ಸ್ ಏನಿರುತ್ತೆ, ಈಗ ಅವರನ್ನ ಸಂಪೂರ್ಣವಾಗಿ ಅವ್ರಿಗೆ ಬಿಟ್ಟಿರ್ತಾರೆ, ಆದ್ರೆ ಮುಂದಿನ ಹಂತದಲ್ಲಿ ಅವರವರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿರ್ತಾರೆ, ಆ ಡಾಕ್ಯುಮೆಂಟ್ಸ್ಗಳು ಏನಾಗಿರುತ್ತೆ ಅಂತ. ಈಗ 60 ಪ್ರಿಮಿಸಸ್ ಕವರ್ ಮಾಡಿದಾರಲ್ವ, ಆ ಎಲ್ಲ ಡಾಕ್ಯುಮೆಂಟ್ಸು ಒಟ್ಟಿಗೆ ತೊಗೊಂಡು ಅಲ್ಲಿಂದ ಫರ್ದರ್ ಆಫ್ ಸೈಟ್ ವೆರಿಫಿಕೇಷನ್ ಮಾಡ್ತಾರೆ. ಅದು ಮಾಡೋವಾಗೆ ಸಮ್ಟೈಮ್ ಈಗ ಟೆಂಪ್ರರಿಲಿ ಕನ್ಕ್ಲೂಡ್ ಮಾಡಿರೋದ ಫೈನಲಿ ಕನ್ಕ್ಲೂಡ್ ಮಾಡಿದಾರ ಅದು ಗೊತ್ತಿಲ್ಲ. ಈಗ ಅದು ಪಂಚನಾಮ ಬಂದ ಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವು ಟೈಮಲ್ಲಿ ಸರ್ಟನ್ ಟೋಟಲ್ ವೆರಿಫಿಕೇಷನ್ ಆಗಿಲ್ಲ ಅಂತೆ, ಓಕೆ ಹಂಗೆ ಡಾಕ್ಯುಮೆಂಟ್ ಇಟ್ಬಿಟ್ಟೆ. ಯಾಕಂದರೆ 3 ದಿವಸ ಆಯಿತು, ಆಲ್ ಆರ್ ಟೈರ್ಡ್. ಅದಕ್ಕೆ ಏನು ಮಾಡ್ತೆ, ಕೆಲವು ಡಾಕ್ಯುಮೆಂಟ್ ಫರ್ದರ್ ವೆರಿಫಿಕೇಷನ್ ಬಾಕಿ ಇದೇನು ಸರ್ಚ್ ಫರ್ದರ್ ಮಾಡೋಕ್ಕೆ ಏನೋ ಅದೆಲ್ಲ ಸಿಕ್ಕಿದೆ ಅಂತ ಅದು ನೋಡಬೇಕು ಅಂತ ಇದ್ದರೆ ಅದು ಫರ್ದರ್ ಕಂಟಿನ್ಯೂ ಮಾಡಿ 60 ಡೇಸ್ ಟೈಮ್ ಇರುತ್ತೆ ಅವ್ರಿಗೆ ಕನ್ಕ್ಲೂಡ್ ಮಾಡೋಕ್ಕೆ. ಸೊ ಅದಿರುತ್ತೆ. ಈಗ ಈ ಡಾಕ್ಯುಮೆಂಟ್ ತೊಗೊಂಡ್ಬಿಟ್ಟು ಅಗೇನ್ ವೆರಿಫೈ ಮಾಡ್ತಾರೆ ವಿತ್ ದ ಬ್ಯಾಂಕ್ ರೆಕಾರ್ಡ್ಸ್ ಎಲ್ಲ ವೆರಿಫೈ ಮಾಡಿಕೊಂಡು ಆ ಅಪ್ರೈಸಲ್ ರಿಪೋರ್ಟ್ ರೆಡಿ ಮಾಡೋಕ್ಕೆ ತಯಾರು ಮಾಡ್ತಾರೆ. ರೈಟ್, ಪ್ರಸಾದ್ ಅವರೀಗ ಇನ್ನೊಂದು ಪ್ರಶ್ನೆ. ಈಗ IT ದಾಳಿ ಈಗ ಮುಗಿದಿದೆ, ಮೊದಲಿನಿಂದ IT ದಾಳಿ ಏನು ಮಾಡಿದ್ರು ಮುಗಿದಿದೆ, ಮತ್ತೆ IT ದಾಳಿ ಆಗ್ಬೋದಾ? ಸಾಧ್ಯತೆ ಇದೆ? ಅವ್ರಿಗೆ ಏನಾದ್ರು ಕಂಡು ಬಂದರೆ ಇನ್ನೊಂದ್ಸರಿ ನಾನು ಹೋಗಬೇಕು, ಮನೆ ಪರಿಶೀಲನೆ ಮಾಡಬೇಕು, ದಾಖಲೆಗಳನ್ನು ನೋಡಬೇಕು ಅಂದರೆ ಮತ್ತೆ ವಾಪಸ್ ಬರ್ಬೋದು ಅಧಿಕಾರಿಗಳು? ಶ್ರೀಧರ್ ಹೇಳ್ದಂಗೆ ಈಗ ಸರ್ಚ್ ಸ್ಟಾರ್ಟ್ ಆದಮೇಲೆ 60 ಡೇಸ್ ಟೈಮ್ ಇರ್ತದೆ ಅವರಿಗೆ. ಸೊ ಮೊದಲನೇ ಹಂತ ಇವಾಗ ಕಂಪ್ಲೀಟ್ ಏನು ಮತ್ತೆ ಪಂಚನಾಮದಲ್ಲಿ ಅವರು ಟೆಂಪ್ರರಿ ಸರ್ಚ್ ಕ್ಲೋಸ್ ಅಂತ ಹಾಕಿರ್ಬೋದು. ಸೊ ಒಂದು PO ಪ್ರೊಹಿಬಿಟಿ ಆರ್ಡರ್ ಒಂದು ರೂಮ್ ತಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ, ಯಾಕಂದರೆ ಇವಾಗ 60 ಪ್ಲೇಸ್ ಸರ್ಚ್ ಆಗಿದ್ರೆ ಅದರಲ್ಲಿ ನಮ್ಮ ಇವರು ಇದು ಯಾರು ಸರ್ಚ್ ಅಂತ 60 ಡಿಫ್ರೆಂಟ್ ಪಾರ್ಟೀಸ್ ಇರ್ತದೆ, ಎಲ್ಲ ಕನೆಕ್ಟೆಡ್ ಕೇಸ್ ಆಗಿರ್ತದೆ. ಸೊ ಅದರಲ್ಲಿ ಎಲ್ಲ ಕಡೆನೂ ಕೆಲವು ಕಡೆ ಸರ್ಚ್ ಕಂಪ್ಲೀಟ್ ಮಾಡ್ಬೋದು. ಮತ್ತೆ ಕೆಲವು ಕಡೆಯಲ್ಲಿ ಅವರು ಟೆಂಪ್ರರಿ ಸರ್ಚ್ ಅಂತ ಮಾಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ವಾಪಸ್ ಹೋಗೋಕ್ಕೆ ಪರ್ಮಿಷನ್ ಇದೆ. ಓಕೆ, ಹಾಗಾದ್ರೆ ಮತ್ತೊಂದ್ಸರಿ ಬರುವಂತ ಅವಕಾಶ ಇದೆ. ಇದನ್ನೇ ಮುಗಿದಿದೆ ಅಥವಾ ಕಂಪ್ಲೀಟ್ ಕ್ಲೋಸ್ ಅಂತ ಹೇಳಕ್ಕಾಗಲ್ಲ. ಒಂದ್ ವೇಳೆ ಇದು ಟೆಂಪ್ರವರಿ ಆಗಿದ್ರೆ ಮತ್ತೆ ಬರುವಂತ ಅವಶ್ಯಕತೆ ಇದೆ, ಸಾಧ್ಯತೆ ಇದೆ ಇನ್ಫ್ಯಾಕ್ಟ್. ರೈಟ್, ಅಶೋಕ್ ಅವರೇ ತಾವ್ ಯಾವ ರೀತಿ ನೋಡ್ತಾರೆ ಈ ಸಂಪೂರ್ಣ ಪ್ರಕರಣ? ಈಗ ಆಯ್ತು, ಈಗ ಎಲ್ಲ ದಾಖಲೆಗಳನ್ನು ತಗೊಂಡೋದ್ರು, ಮುಂದಿನ ವಿಚಾರಣೆ ಯಾವ ರೀತಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ? ಈಗಾಗಲೇ ಮಾಧ್ಯಮ ವರದಿಯಂತೆ ಸುಮಾರು 60ಕ್ಕೂ ಮಿಕ್ಕಿ ಸ್ಥಳಗಳಲ್ಲಿ ಫಿಸಿಕಲ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಮಾಡಿದ್ದಾರೆ. ಅವೆಲ್ಲವನ್ನ ಮೌಲ್ಯಮಾಪನ ಅಥವಾ ಅನಾಲಿಸಿಸ್ ಮಾಡಲಿಕ್ಕೆ ಸಮಯಕ್ಕಾಗಬೇಕು. ಈಗ ಮುಂದಿನ ಒಂದು ನಿರ್ಧಾರ ಬಹಳ ಮಹತ್ವದಾಗತ್ತೆ IT ಇಲಾಖೆದು. ಅದೇ ತೆರಿಗೆ ಅವರು ಈ ಪ್ರಕರಣವನ್ನು ಎಲ್ಲ ದಾಖಲೆಯನ್ನು ಪರಾಮರ್ಶಿಸಿ ಆದಾಯ ತೆರಿಗೆ ಕಾನೂನಿನಲ್ಲೇ ಇತ್ಯರ್ಥಪಡಿಸಬೇಕೆ ಅಥವಾ ಇನ್ಯಾವುದು ಹಲವು ಕಾನೂನುಗಳ ಉಲ್ಲಂಘನೆ ಆಗಿದೆಯೇ ಅನ್ನುವ ನಿರ್ಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳುವಂಥ ಅಗತ್ಯ ಕಂಡುಬರ್ತದೆ. ಬಹುಶಃ ಈಗ ಅವರು ವಿದೇಶದಲ್ಲಿ ಹಣ ಹೂಡಿಕೆ ಮತ್ತು ಹಲವಾರು ರೀತಿಯಲ್ಲಿ ಹಣ ಹೂಡಿಕೆ ಮಾಡಿದ್ದನ್ನು ನೋಡುವಾಗ ಆ ಒಂದು ನಿರ್ಧಾರ ಪ್ರಥಮವಾಗಿ IT ಇಲಾಖೆ ಕೈಗೊಳ್ಳಬೇಕಾಗತ್ತೆ. ನಾನು ನಿನ್ನೆ ಹೇಳಿದಂತೆ ಈಗಾಗಲೇ ED ಪ್ರವೇಶ ಆಗತ್ತಾ ಹೇಗೋ, PMLA ಕಾನೂನು ಅನ್ವಯಿಸುತ್ತೋ ಹೇಗೋ, ಅವಕ್ಕೆ ಆ ಒಂದು ಸಂದರ್ಭ ಈಗ ಆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಬಂದಿದೆ ಅಂತ ಅನಿಸ್ತದೆ. ಮತ್ತು ಮೇಲಾಗಿ ಆರೋಪ ಹೊತ್ತವರಬಾರ ಪ್ರಮುಖ ಹುದ್ದೆಯಲ್ಲಿದ್ದವರಾದ್ರಿಂದ, ಯಾಕಂದರೆ ಒಂದು ವೇಳೆ ED ಪ್ರವೇಶ ಆದ ನಂತರ ಹಲವು ಗಂಭೀರ ಸ್ವರೂಪದ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಆಸ್ತಿಯನ್ನ ಅಟ್ಯಾಚ್ ಮಾಡುವಂಥದ್ದು ಮತ್ತು ಸಹಕರಿಸಿಲ್ಲ ಅವರು ತನಿಖೆಗಂತ ಒಂದು ಮಾತು ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡಬೇಕೆ? ಹೀಗೆ ಪ್ರಮುಖ 2 ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಜವಾಬ್ದಾರಿತ ನಿರ್ಧಾರವನ್ನು ಈ ಹಂತದಲ್ಲಿ ಆದಾಯ ತೆರಿಗೆ ಇಲಾಖೆ ಕೈಗೊಳ್ಳಬೇಕಾಗತ್ತೆ ಅಂತ ಅನಿಸುತ್ತೆ. ಓಕೆ, ಮಾತಾಡೋಣ. ಸಾಕಷ್ಟು ವಿಚಾರಗಳು ಚರ್ಚೆ ಮಾಡೋದು ಕೂಡ ಮುಂದಿನ ಹಂತದಲ್ಲಿ. ಈಗಾಗಲೇ ಒಂದು ವೇಳೆ ಸಾಕ್ಷ್ಯ ನಾಶ ಏನಾದ್ರು ಮಾಡಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಂಪರಿಂಗ್ ಏನಾದ್ರು ಮಾಡಿದ್ರೆ ಆವಾಗ IT ಅಧಿಕಾರಿಗಳು ಮುಂದಿನ ಕ್ರಮಗಳನ್ನು ಏನು ಕೈಗೊಳ್ತಾರೆ, ಇದೆಲ್ಲರ ಬಗ್ಗೆ ಮಾತಾಡೋಣ. ಒಂದು ಚಿಕ್ಕ ಬ್ರೇಕ್. DKC ಭೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶ್ರೀಧರ್ ಅವರೇ, ಈಗ ಎಲ್ಲ ದಾಖಲೆಗಳನ್ನ ಕಲೆ ಹಾಕೊಂಡು ಹೋದ್ರು, ಈಗ ಮುಂದಿನ ವೆರಿಫಿಕೇಶನ್ ಎಷ್ಟು ಫಾಸ್ಟ್ ಆಗಿ ಮಾಡಬೇಕಾಗುತ್ತೆ? ಯಾಕಂದ್ರೆ ಸಾಕಷ್ಟು ಪ್ರಮುಖವಾದಂತಹ ಹುದ್ದೆಲಿರುವಂತಹ ವ್ಯಕ್ತಿ, ಅವರಿಗೆ ಪ್ರಭಾವಿ ವ್ಯಕ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ತರದ ವೆರಿಫಿಕೇಶನ್ ಮಾಡ್ತಾರೆ, ಜೊತೆಗೆ ಎಷ್ಟು ವೇಗವಾಗಿ ಮಾಡ್ತಾರೆ? ಈಗ ವೆರಿ ಫಾಸ್ಟ್ ಅಂದ್ರೆ ಏನ್ ಮಾಡ್ತಾರೆ, ಹೇಗಿರುತ್ತೆ ವೆರಿಫಿಕೇಶನ್ ಹಂತ, ಯಾವ ತರ ಇರುತ್ತೆ? ವೆರಿಫಿಕೇಶನ್ ಸಪೋಸ್ ಏನಿ ಪ್ರಾಪರ್ಟಿ ಖರೀದಿ ಮಾಡಿದ್ದಾರೆ ಅಂತೆ, ಅವ್ರು ಯಾರು ಸೇಲ್ ಮಾಡಿದ್ದಾರೆ, ಅವ್ರ ಕಡೆ ಒಟ್ಟದ ಅವ್ರು ಏನು ಮಾಡಿದೆ, ಆ ದುಡ್ಡು ತೊಗೊಂಡು ಏನು ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಈ ಥರ ಆಗುತ್ತೆ. ಈಗ ಸಪೋಸ್ ಮೋರ್ ಅಮೌಂಟ್ ಇಸ್ ಪೇಯ್ಡ್, ಅವ್ರಿಗೆ ಡಿಸ್ಪೋಸ್ ಮಾಡೋಕ್ಕೆ ಜಾಗ ಇಲ್ಲ, ಅವ್ರು ಹಂಗೆ ಇಟ್ಕೊಳ್ತಾರೆ. ಸೊ ದೆನ್ ಈ ಥರ ವೆರಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಶ್ಯೂಸ್ ಒಂದೊಂದು ಬಿಲ್ಡಪ್ ಆಗ್ಕೊಂಡಿರುತ್ತೆ. ಓಕೆ, ಸೊ ಅದು ಈ ಟೈಮಲ್ಲಿ ಏನು ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ಏನಾಗುತ್ತೆ, ಇಟ್ಸ್ ಎ ಕ್ವೆಶನ್ ಆಫ್ ಕನ್ಸಂಪ್ಷನ್ ಆಫ್ ದ
ಕನ್ಸಿಡರೇಷನ್. ಇದು ಒಂದು ಸಪ್ರೇಟ್ ಚಾಪ್ಟರ್ ಇದೆ. ಸಪೋಸ್ ನೀವು ನಮ್ಗೊಂದು ಪ್ರಾಪರ್ಟಿ ಸೇಲ್ ಮಾಡಿದರೆ ನಾನು ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ. ದುಡ್ಡು ಕೊಟ್ಟ ಮೇಲೆ ಆ ದುಡ್ಡು ನೀವು ಏನು ಮಾಡ್ತೀರಾ? ಫಸ್ಟ್ ನಾನು ದುಡ್ಡು ಕೊಟ್ಟಿದ್ದೇನೆ, ನಮ್ಮ ಸೋರ್ಸ್ ಆಸ್ ಫಾರ್ ಮೈ ಇನ್ಕಮ್ ಟ್ಯಾಕ್ಸ್ ಇಸ್ ಕನ್ಸರ್ನ್, ದಿಸ್ ಇಸ್ ದ ಸೋರ್ಸ್. ನೀವು ಇಲ್ಲಿ ಏನು ಎಂಟ್ರಿ ಮಾಡಿದ್ದೀರಾ ಕರೆಕ್ಟ್ ಅಮೌಂಟಾ ಅಲ್ಲವಾ ಅಂತ ನೋಡೋಕ್ಕೆ. ಸಪೋಸ್ ಅದರಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅಂತೆ, ದಟ್ ಅದರ್ ಪರ್ಸನ್ ಆಲ್ಸೋ ಹ್ಯಾಸ್ ಟು ಕನ್ಫರ್ಮ್ ಅವ್ರಿಗೆ ದುಡ್ಡು ಸಿಕ್ಕ ಮೇಲೆ ಅವ್ರಿಗೆ ಏನು ಮಾಡಿದ್ದಾರೆ ಅಂತೆ. ಅವ್ರ ಕಡೆ ಹೋಗ್ಮೇಲೆ ಅವ್ರ ಕಡೆ ಏನೋ ಈ ಥರ ಒಂದು ಎವಿಡೆನ್ಸಸ್ ಸಿಕ್ಕಿದೆ ಅಂತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮೇ ನಾಟ್ ಬಿ ದ ಫ್ಯಾಕ್ಟ್, ಬಟ್ ಎಕ್ಸಾಂಪಲ್ಗೆ ಹೇಳ್ತೀನಿ ಫಾರ್ ಥಿಯರಿಟಿಕಲ್ ಪರ್ಪಸಸ್. ನಾನು ಒಂದು ಪ್ರಾಪರ್ಟಿ 50 lakhsಗೆ ಸೇಲ್ ಮಾಡಿದ್ದೇನೆ. ನಾನು 50 lakhsಗೆ ನಾನು ಪರ್ಚೇಸ್ ಮಾಡಿ ನಿಮಗೆ ದುಡ್ಡು ಕೊಟ್ಟಿದ್ದೇನೆ. ನೀವು ಅಲ್ಲಿಂದ ಏನೋ ನಿಮ್ಮದು ಲೈಬಿಲಿಟಿ ಡಿಸ್ಚಾರ್ಜ್ ಮಾಡಿದ್ದೀರಾ. ಡಿಸ್ಚಾರ್ಜ್ ಮಾಡೋವಾಗ ನೋಡಿದ್ರೆ ನೀವು 1 ಕೋಟಿ ಲೈಬಿಲಿಟಿ ಡಿಸ್ಚಾರ್ಜ್ ಮಾಡಿದಾರ ಅಂತ ಎಂದು ಎವಿಡೆನ್ಸ್ ಸಿಕ್ಕಿದೆ ಅಂತೆ ಅನ್ಕೊಂಡ್ಬಿಡಿ. ರಿಮೈನಿಂಗ್ 50 ಎಲ್ಲಿಂದ ಬಂತೆ ಅಂತ ಪ್ರಶ್ನೆ ಬರುತ್ತೆ. ನಿಮ್ಗೆ ಬೇರೆ ಏನೂ ಸೋರ್ಸ್ ಇಲ್ಲ ಅಂತೆ, ಅದು ಆಗತ್ತೆ ಇಲ್ಲಿಂದೇ ಬಂತೆ ಅಂತೆ. ಆ ಥರ ಒಂದು ಡಿಫಿಕಲ್ಟಿ ಬರುತ್ತೆ. ಈ ಥರ ದ ಚಾನ್ಸಸ್ ಆರ್ ದೇರ್ ಲೈಕ್ ದಿಸ್ ಅಂತ. ಅದು ಇದೆಲ್ಲ ನೋಡಬೇಕು ಅನ್ಲೆಸ್ ಯು ಸ್ಯಾಟಿಸ್ಫೈ ಯುವರ್ ಸೆಲ್ಫ್ ಇನ್ ಟು ಆಲ್ ಬಿಕಾಸ್ ದೇರ್ ಆರ್ ಸಿಚುವೇಶನ್ಸ್ ಅರ್ಲಿಯರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಕಮ್ ಅಕ್ರಾಸ್. ಯಾಕಂತೆ ವೇರ್ ಎವರ್ ಕ್ಯಾಶ್ ಪೇಮೆಂಟ್ಸ್ ಹ್ಯಾವ್ ಬಿನ್ ಮೇಡ್ ದ ಪರ್ಸನ್ ವಾಸ್ ನಾಟ್ ಏಬಲ್ ಟು ಡಿಸ್ಪೋಸ್ ಆಫ್. ಅದು ಅವ್ರ ಕಡೆನೇ ಇತ್ತು, ಅದು ಅವ್ರ ಕಡೆ ಸಿಕ್ಬಿಟ್ರೆ ಅವ್ರು ಹೇಳಿದ್ದಾರೆ ನಮಗೆ ಇವರೇ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಇಟ್ ಬಿಕಮ್ಸ್ ವಾದ ವಿವಾದ ಹಾಗೆ ನಡೀತಾ ಇದೆ. ಸೊ ವೆರಿಫಿಕೇಶನ್ ಮಾಡೋವಾಗ ಎವ್ರಿಥಿಂಗ್ ಪಕ್ಕಾ ಮಾಡಬೇಕು. ಅದಕ್ಕೆ ಟೈಮ್ ಮೇ ಬಿ ಜಾಸ್ತಿ ಮ್ಯಾನ್ ಪವರು ಬೇಕಾಯಿತು. ನಾಟ್ ಓನ್ಲಿ ಮ್ಯಾನ್ ಪವರ್, ಕಾಂಪಿಟೆಂಟ್ ಮ್ಯಾನ್ ಪವರ್ ಬೇಕು. ರೈಟ್. ಯಾಕಂದ್ರೆ ಈ 70 ಪ್ರಿಮಿಸಸ್ ಕವರ್ ಮಾಡೋವಾಗೆ ಪ್ರೊಸೀಜರ್ ಮೇಂಟೈನ್ ಮಾಡೋಕ್ಕೆ ಸ್ಟಾಫ್ ಇದೆ. ಆದರೆ ಈ ಆ ಮೇಲೆ ಒಂದು ಡಾಕ್ಯುಮೆಂಟ್ ಅದಕ್ಕೆ ನೋಡಿ ಅದು ಏನೇನೋ ಅದು ಲಿಂಕ್ ಮಾಡಬೇಕು ಅಂತ ಮಾಡೋಕ್ಕೆ ಅದು ಓನ್ಲಿ ಸೀಮಿತ ಲೋಕ ಇರುತ್ತೆ. ಆ ಟೈಮಲ್ಲಿ ಸ್ಪೆಷಲ್ ಅವ್ರಿಗೆ ಎವಿಡೆನ್ಸ್, ಯಾಕೆಂದ್ರೆ ಈಗ ಕಂಪ್ಯೂಟರ್ ಇರ್ಬೋದು, ಡಾಟಾ ಅವರು ಇದು ಕ್ಲೋನ್ ಮಾಡಿರ್ಬೋದು. ಕ್ಲೋನ್ ಮಾಡಿದ್ರೆ ಯಾವ ಟೆಕ್ನಿಕಲ್ ಆಫೀಸರ್ಸ್ ಯಾವ ತರದವ್ರು ಇರ್ತಾರೆ ಅಂದ್ರೆ ಕರೆನ್ಸಿಗೆ ಇರ್ಬೋದು, ಬ್ಯಾಂಕ್ ಅಫಿಷಿಯಲ್ಸ್ ಇರ್ಬೋದು, ಅಥವಾ ಈ ಕಂಪ್ಯೂಟರ್ ಸೇರಿದಂತೆ ಬೇರೆ ಬೇರೆ ಟೆಕ್ನಿಕಲ್ ಆಫೀಸರ್ಸ್ ಎಲ್ಲರೂ ಕರ್ಕೊಂಡಿರ್ತೀರಾ? ಇಲ್ಲ ಆ ಕ್ಷಣಕ್ಕೆ ಯಾರನ್ನ ಮೊನ್ನೆ ಒಂದು ಲಾಕರ್ ಓಪನ್ ಮಾಡಬೇಕಾಯ್ತು, ಕೀ ಮೇಕರ್ ಕರೀದ್ರು. ಕೀ ಮೇಕರ್ ಕರ್ಕೊಂಡು ಹೋಗೋಕ್ಕೆ ಜರೂರಿ ಇಲ್ಲ, ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ಬರ್ತಾರೆ. ಕಂಪ್ಯೂಟರ್ದು ಏನು ಡಾಟಾ ಕ್ಲೋನ್ ಮಾಡಬೇಕಂತೆ, ಡಾಟಾ ಬ್ಯಾಕಪ್ ತಗೊಳ್ಬೇಕಂತೆ, ಅದಕ್ಕೆ ನಮ್ದು ಇವರ ಡಿಪಾರ್ಟ್ಮೆಂಟ್ದು ಇದು ಇದ್ದಾರೆ, ಎಂಪ್ಯಾನಲ್ಡ್ ಕಂಪ್ಯೂಟರ್ ಸ್ಪೆಷಲಿಸ್ಟ್ ಈ ಥರ ಇದ್ದಾರೆ. ಸೊ ಅವರು ಬರ್ತಾರೆ, ಅವರು ಬಂದು ಇದು ಬ್ಯಾಕಪ್ ಮಾಡಿ ಕೊಡ್ತಾರೆ. ಈ ಥರ ಏನು ಸ್ಪೆಷಲ್ ಸಿಸ್ಟಮ್ ಇದ್ದರೆ ಆ್ಯಂಡ್ ಕೆಲವು ಟೈಮಲ್ಲಿ ಅಕೌಂಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದ್ದರೇನು ಸ್ಪೆಷಲ್ ಆಡಿಟ್ ಮಾಡಬೇಕಂತೆ ಆತನು ಸಿಚುವೇಶನ್ ಬರುತ್ತೆ. ಅದನ್ನ ಈ ಎಲ್ಲ ಆಫ್ಟರ್ವರ್ಡ್ಸ್ ಹೋಗುತ್ತೆ. ಈಗ ಸರ್ಚಲ್ಲಿ ಕಲೆಕ್ಷನ್ ಆಫ್ ಎವಿಡೆನ್ಸಸ್ ಆ್ಯಂಡ್ ಪ್ರೈಮರಿ ವೆರಿಫಿಕೇಶನ್, ರೈಟ್, ಅದು ಫರ್ದರ್ ವೆರಿಫಿಕೇಶನ್ ನಡೆಯುತ್ತೆ. ಅಲ್ಲಿ ಏನೇನು ಸಿಗತ್ತೆ ಅದು ಆಮೇಲೆ ಹೇಳಕ್ಕೆ ಈಗ ಏನು ಹೇಳಕ್ಕೆ ಆಗೋದಿಲ್ಲ ಆ ಸಿಚುವೇಶನ್ ಅಲ್ಲಿ. ರೈಟ್. ಇದ್ರ ಜೊತೆಗೆ ಅಶೋಕ್ ನಾಯ್ಕ ಅವರು ಈಗ ಈ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಾಪಸ್ ಏನ್ ತಗೊಂಡು ಹೋಗ್ತಾರೆ ಅಥವಾ ವಾಪಸ್ಸಿನ ಅಧಿಕಾರಿಗಳು ಹೋಗ್ತಾರೆ, ಈ ಸಂದರ್ಭದಲ್ಲಿ ಅವ್ರು ಏನೇನ್ ತಗೊಂಡು ಹೋಗಿದ್ದೀನಿ ಅನ್ನೋ ಒಂದು ಲೀಸ್ಟ್ ಕೊಡ್ತಾರಾ ಇವರಿಗೆ? ನಿಮ್ ಜೊತೆ ಮಾತಾಡ್ತೀನಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾತಾಡ್ತಿದ್ದಾರೆ, ಇದ್ರ ಬಗ್ಗೆ ಮಾತಾಡೋಣ, ಏನ್ ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ಅವರನ್ನ ವಿಚಲಿತರನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು. ನಾನು ಇದನ್ನ ಬಹಳ ತೀವ್ರವಾಗಿ ಖಂಡಿಸ್ತೇನೆ. ನಾವು ಈಗ ಇವ್ರು ಬಂದಾಗ ನಾವು ಆ ಕೆಲಸ ಮಾಡೋಕ್ಕಾಗತ್ತಾ? ಶಾ ಬಂದಾಗ ಮಾಡೋಕ್ಕಾಗತ್ತಾ? ಕೆಲಸ ಮಾಡಬಾರದು. ಎಲ್ರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಪ್ರತಿಯೊಬ್ಬರಿಗೂ ಕೂಡ. ಅವ್ರು ಹೋಗಿದ್ದಾರೆ ಯಾಕೆ ಗುಜರಾತಿಗೆ? ಅಲ್ಲಿ ಕಮ್ಯುನಲ್ ಕ್ಲಾಶ್ ಮಾಡ್ಸಕ್ ಹೋಗಿದ್ರ? ಅಲ್ಲಿ ಪ್ರವಾಹದಿಂದ ಪೀಡಿತರಾಗಿರ್ತಕ್ಕಂಥ ಜನರಿಗೆ ಸಾಂತ್ವನ ಹೇಳಕ್ ಹೋಗಿದ್ರು. ಅದನ್ನು ಹೇಳಕ್ ಬಿಡಲ್ಲ ಅಂತಂದ್ರೆ ಇದೇನಿದು ಸರ್ವಾಧಿಕಾರಿ ವ್ಯವಸ್ಥೆ ಇರ್ತಕ್ಕಂಥದ್ದ ನಮ್ಮ ದೇಶದಲ್ಲಿ? ಹಿಟ್ಲರ್ ಸಂಸ್ಕೃತಿನ ಇದು? ಸೊ ಇದನ್ನ ಅದಕ್ಕೋಸ್ಕರನೇ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದೇ ರೀತಿ ಏನಾರು ಮಾಡಿದ್ರೆ, ಮತ್ತೆ ಏನಾರು ಮಾಡಿದ್ರೆ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡಬೇಕಾಗುತ್ತೆ. ನಾವು ಈ ಸರ್ಕಾರಕ್ಕೆ ಸರಿಯಾಗಿ ಪಾಠ ಕಲಿಸಬೇಕಾಗುತ್ತೆ. ಐಟಿ ರೈಟ್ ನೋಡ್ರಿ, ಕಾನೂನು ರೀತಿ ಏನ್ ಮಾಡಬೇಕು ನಾವು ಮಾಡ್ತೀವಿ. ಶಿವಕುಮಾರ್ಗೆ ಏನು ಇದು ಕಾನೂನು ಗೊತ್ತಿಲ್ಲ, ಕಾನೂನು ರೀತಿ ಮಾಡಕ್ ಬರಲ್ವಾ? ಯು ವಿಲ್ ಫೈಟ್ ಔಟ್ ಲೀಗಲಿ. ಇದು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರತಕ್ಕಂಥವಕ್ಕೆ ಯಾರ ಮನೆ ಮೇಲಾದ್ರೂ ಕೂಡ ಸರ್ಚ್ ಮಾಡಬಹುದು. ರಾಜಕೀಯ ಇದರಿಂದ ಮಾಡೋದಾದ್ರೆ
ಯಾರ ಮನೆ ಮೇಲಾದ್ರೂ ರೈಡ್ ಮಾಡ್ಬೋದು, ನಿಮ್ಮ ಮನೆ ಮೇಲೂ ರೈಡ್ ಮಾಡ್ಬೋದು, ಇನ್ನೊಬ್ಬರ ಮನೆ ಮೇಲೂ ರೈಡ್ ಮಾಡ್ಬೋದು. ದಿಸ್ ನಾಟ್ ಜೊತೆಗೆ ಒಬ್ರು ಕ್ಯಾಬಿನೆಟ್ ಸಚಿವ, ನಮ್ಮ ಕ್ಯಾಬಿನೆಟ್ ಕೊಲೀಗ್, ಕ್ಯಾಬಿನೆಟ್ ಮಂತ್ರಿ ಅವರು CRPF ಕರ್ಕೊಬಂದು ಇಲ್ಲಿ ಅವ್ರ ಮನೇನ ರೈಡ್ ಮಾಡೋದಿದೆಯಲ್ಲ, ಇದು ಅತ್ಯಂತ ಖಂಡನೀಯವಾದದ್ದು. ಇದು ಸಂವಿಧಾನಕ್ಕೆ ವಿರೋಧವಾದದ್ದು, ಪ್ರಜಾಪ್ರಭುತ್ವಕ್ಕೆ ವಿರೋಧವಾದಂಥದ್ದು. ಈಗ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವಾಗ ಇವ್ರನ್ನ ಕರ್ಕೊಬರ್ಬೇಕು, ನಾವೇನಾದ್ರು ಪೊಲೀಸ್ ವ್ಯವಸ್ಥೆ ಕೊಡಕ್ಕಾಗಿಲ್ಲ ಅಂತಂದ್ರೆ, ಅಥವಾ ಇಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟೋಗಿದೆ ಅಂತಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮತ್ತೆ ಎಲ್ಲಿದೆ ಇವನ್ನ CRPF ಕರ್ಕೊಂಡ್ಬರ್ಬೇಕು ಅಂತ ಎಲ್ಲಿದೆ? ಇಲ್ಲ, IT ಕಾಯ್ದೆ ನಾನು ಗಾನ್ ಥ್ರೂ ಸೆಕ್ಷನ್ 134 IT ಆಕ್ಟ್ ಎಲ್ಲೂ ಇಲ್ಲ, ಆ ಥರ ಇಲ್ಲ. ಅವ್ರು ಯಾರು ಆಫೀಸರ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಸ್ಟೇಟ್ ಗೌರ್ಮೆಂಟ್ನವ್ರನ್ನ ಅಸಿಸ್ಟ್ ತಗೋಬಹುದು ಅಂತ ಇದೆ. ಯಾರು ಆಫೀಸರ್ ಅಂದ್ರೆ ಪೊಲೀಸ್ ಆಫೀಸರಾ? ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಇರೋದು. ಏನೇ ಆಫೀಸರ್ ಅಂದ್ರೆ ಪೊಲೀಸ್ ಅಲ್ಲ. ಅದರಿಂದ ಇದು ಪ್ರಜಾಪ್ರಭುತ್ವದ ವಿರುದ್ಧವಾದಂತ ಇರೋದು. ಮತ್ತೆ ಇನ್ನೊಂದು ರಾಜ್ಯದ ಇದರಲ್ಲಿ ಅವರ ಅಧಿಕಾರದಲ್ಲಿ ಮೂಗು ತೋರಿಸ್ತಕ್ಕಂಥ ಕೆಲಸ ಇವೆಲ್ಲ ಮಾಡ್ಬೋದು. ಸರ್, ಈಗ DK ಶಿವಕುಮಾರ್ ಒಬ್ಬರೇ ಇಲ್ಲ, ಅವ್ರ ಜೊತೆ ಇನ್ನೂ ಹಲವು ಕ್ಯಾಬಿನೆಟ್ ಸಚಿವರು ಕೂಡ ಇದ್ದಾರೆ ಅಂತ ಒಂದು ಮಾಹಿತಿ ಲೀಸ್ಟ್ ಅಲ್ಲಿ ಇದ್ದಾರೆ. ಹಲವು ಸಚಿವರು ಅವ್ರ ಮೇಲೆ ಕೂಡ IT ಅವ್ರಿಗೆ ಇನ್ಫಾರ್ಮೇಶನ್ ಇದ್ರೆ, ಎವಿಡೆನ್ಸ್ ಇದ್ರೆ ಏನಾದ್ರು ಮಾಡಲಿ. ಬಟ್ BJP ಅವ್ರ ಮೇಲೂ ಮಾಡಲಿ. ಯಡಿಯೂರಪ್ಪನ ಮೇಲೆ ಕೇಸ್ಗಳಿಲ್ವೋ? ಸದಾನಂದ ಗೌಡರ ಮೇಲೆ ಇಲ್ವೋ? ಅನಂತ್ ಕುಮಾರ್ ಮೇಲೆ ಇಲ್ವೋ? ಅವ್ರ ಮನೆಗಳ ಯಾಕೆ ರೈಡ್ ಮಾಡಲ್ಲ? ಅವ್ರದ್ದು ಮಾಡಲಿ. ಈಶ್ವರಪ್ಪ ನೋಟ್ ಕೌಂಟಿಂಗ್ ಮಿಷಿನೇ ಇಟ್ಕೊಂಡಿದ್ದ, ಮಾಡಲಿ. ಅದುವೇ ಪೊಲಿಟಿಕಲಿ ಏನ್ ಮಾಡ್ತಾರೆ, ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ, ಪೊಲಿಟಿಕಲ್ ವೆಂಡೆಟ್ಟಾ ಇಂದ ಏನೇನ್ ಮಾಡ್ತಾರೆ ಅದನ್ನ ನಾವು ಕೂಡ ರಾಜಕೀಯವಾಗಿ ಎದುರಿಸ್ತೀವಿ. ರಾಹುಲ್ ಗಾಂಧಿ ಅವ್ರ ಕಾರ್ ಮೇಲೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತು. DK ಶಿವಕುಮಾರ್ ಮನೆ ಮತ್ತು ಕಚೇರಿ ಮೇಲೆ IT ದಾಳಿಗೆ ಸಂಬಂಧಪಟ್ಟಂತೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇದೇ ವೇಳೆ ಇದೊಂದು ರಾಜಕೀಯ ಪ್ರೇರಿತ ದಾಳಿಯಾಗಿದ್ದು ಅದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಅಲ್ಲದೆ ಇದು ಕೇವಲ ಕಾಂಗ್ರೆಸ್ ನಾಯಕರನ್ನ ಮಾತ್ರ ಟಾರ್ಗೆಟ್ ಇಟ್ಕೊಂಡು ಮಾಡಿದಂತಹ ದಾಳಿ, ಬಿಜೆಪಿ ನಾಯಕರ ಮನೆ ಮೇಲೆ ಯಾಕೆ ದಾಳಿ ಮಾಡಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಅಲ್ಲದೆ ದೇಶದಲ್ಲಿ ಈಗ ಹಿಟ್ಟರ್ ಸಂಸ್ಕೃತಿ ಇದೆ, ಇದೇ ರೀತಿಯಂತ ಪರಿಸ್ಥಿತಿ ಮುಂದುವರೆದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪ್ರಮುಖವಾಗಿ DK ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇದೊಂದು ರಾಜಕೀಯ ಪ್ರೇರಿತ ದಾಳಿ, ಇದನ್ನ ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. DK ಶಿವಕುಮಾರ್ ಅವರಿಗೂ ಕೂಡ ಕಾನೂನು ಗೊತ್ತಿದೆ, ಈ ಕಾನೂನಿಗೆ ಸರಿಯಾದಂತಹ ರೀತಿಯಲ್ಲೇ ಅವರು ಕ್ರಮವನ್ನ ಕೈಗೊಳ್ತಾರೆ. ಅಲ್ಲದೆ CRPF ಅಧಿಕಾರಿಗಳನ್ನ ಅಥವಾ CRPF ಪೊಲೀಸರನ್ನ ಉಪಯೋಗಿಸಿಕೊಂಡಂತ ರೀತಿ ನಿಜಕ್ಕೂ ಕೂಡ ಆಶ್ಚರ್ಯಕರ, ಜೊತೆಗೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋ ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ರೈಟ್, ಇದ್ರ ಜೊತೆಗೆ ಸಚಿವ DK ಶಿವಕುಮಾರ್ ಅವರು ಕೂಡ ಈಗ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಈಗ ನೋಡಬಹುದು ಸಚಿವ DK ಶಿವಕುಮಾರ್ ಅವರನ್ನ TV9 ಫಾಲೋ ಮಾಡ್ತಾ ಇದೆ. ಅವರು ಈಗ ಬೆಂಗಳೂರಿನ ವಿಜಯನಗರ ಭಾಗದಲ್ಲಿ ತೆರಳ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಈಗಲೇ ಸಚಿವ DK ಶಿವಕುಮಾರ್ ಆಗ್ಲೇ ಹೇಳ್ತಾ ಇದ್ರು, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ನಂಬಿರುವಂತಹ ಶಕ್ತಿಗೆ ಪೂಜೆಯನ್ನ ಮಾಡಬೇಕಾಗಿದೆ, ಹಾಗಾಗಿ ಹೋಗ್ತೀನಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಈಗ ವಿಜಯನಗರದಲ್ಲಿ ಸಚಿವ DK ಶಿವಕುಮಾರ್ ಹೋಗ್ತಾ ಇದ್ದಾರೆ. TV9 ಇದರ ದೃಶ್ಯವನ್ನ ನಿಮಗೆ ಬಿತ್ತರಿಸ್ತಾ ಇದೆ. ಇವತ್ತು ಬೆಳಗ್ಗೆ IT ಇಲಾಖೆ ಅಧಿಕಾರಿಗಳು ಸಂಪೂರ್ಣ ಪರಿಶೀಲನೆ ಮುಗಿಸಿದಂತ ಬಳಿಕ ಮಾಧ್ಯಮದವರಿಗೆ ಬಂದು ಮಾತನಾಡಿದಂತ DK ಶಿವಕುಮಾರ್, ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿದೆ, ದೇವಸ್ಥಾನಕ್ಕೆ ಹೋಗ್ತೀನಿ, ಅದನ್ನ ಎಲ್ಲಿ ಹೋಗ್ತೀನಿ ಅಂತ ಹೇಳಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ TV9 ಸಂಪೂರ್ಣ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೆ. DK ಶಿವಕುಮಾರ್ ಎಲ್ಲಿ ಹೋಗ್ತಾ ಇದ್ದಾರೆ, ಏನೇನು ಮುಂದಿನ ಕ್ರಮಗಳಿರುತ್ತೆ ಇದೆಲ್ಲವನ್ನು ಕೂಡ ನೋಡಬಹುದು. ಅವರ ಸಿಬ್ಬಂದಿಗಳು ಕೂಡ ಬಂದೀಗ ಮಾಧ್ಯಮದವರನ್ನು ಅಲ್ಲಿಂದ ಸ್ಥಳದಿಂದ ಮುಂದೆ ಹೋಗೋದಕ್ಕೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಇದು ಬೆಂಗಳೂರಿನ ವಿಜಯನಗರದಲ್ಲಿ ಲಭ್ಯವಾಗ್ತಾ ಇರುವಂತಹ ದೃಶ್ಯ.
ವಿಜಯನಗರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರ ವಾಹನ ಹೋಗ್ತಾ ಇದೆ. ಆ ವಾಹನದಲ್ಲಿ ನೋಡ್ಬೋದು, ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಈಗಾಗಲೇ ಮಾಧ್ಯಮದವರ ವಾಹನ ಕೂಡ ಮುಂದೆ ಇದೆ, ಅಲ್ಲೇ ಡಿ ಕೆ ಶಿವಕುಮಾರ್ ಅವರ ವಾಹನ ಕೂಡ ಹಿಂಭಾಗದಲ್ಲಿರುವಂಥದ್ದು. ಅವರ ಸಿಬ್ಬಂದಿಗಳೇನಿದ್ದಾರೆ, ಅವರ ಗನ್ಮ್ಯಾನ್ಸ್ಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅಲ್ಲಿರುವಂಥ ಟ್ರಾಫಿಕ್ ಅನ್ನ ಮೂವ್ ಮಾಡುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನ ವಿಜಯನಗರದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲಿ ಹೋಗ್ತಾರೆ, ಮುಂದೆ ಏನು ಮಾಡ್ತಾರೆ ಅನ್ನೋ ದೊಡ್ಡ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಇದರ ಸಂಪೂರ್ಣ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ TV9 ನಿಮಗೆ ನೀಡ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿ ನೀಡ್ತೀವಿ, ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನೀಡ್ತೀವಿ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಡಿಕೆಶಿ ಭೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ಈಗ ಅಶೋಕ್ ನಾಯ್ಕ್ ಅವರ ಎಲ್ಲಾ ಪ್ರಕರಣಗಳನ್ನ ನೋಡ್ತಾ ಇದ್ದೀರಾ, ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನ ಕೂಡ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮುಂದೆ ಅಪ್ರೈಸಲ್ ರಿಪೋರ್ಟ್ ಅನ್ನ ಎಷ್ಟು ದಿನಗಳ ಒಳಗಡೆ ಹಾಕಬೇಕಾಗತ್ತೆ? ಅಪ್ರೈಸಲ್ ರಿಪೋರ್ಟ್ ಬಂದ್ಮೇಲೆ ಅದು ಇಡಿ ಶಿಫಾರಸ್ ಆಗತ್ತೆ ಬಿದ್ರೆ? ಹಾಗಂತ ನಾನು ಹೇಳೋದಲ್ಲ, ಎಲ್ಲಾ ಸಾಕ್ಷಿದಾರರನ್ನು ಮೌಲ್ಯ ಮಾಡ್ಕೊಂಡು ಬರೀ ಅಪ್ರೈಸಲ್ ರಿಪೋರ್ಟ್ ಅಂದ್ರೆ ನೀವು ತರುವಂತದ್ದು ಗೋಲ್ಡ್ ಮತ್ತು ಈ ಬಿಲ್ಡಿಂಗ್ಸ್ ಆ ಲೆಕ್ಕಕ್ಕೆ ಆ ಸಂಬಂಧಪಟ್ಟ ತಜ್ಞರಿಂದ ತರಿಸ್ಕೊಳ್ತಾರೆ. ಅದು ಒಟ್ಟಾಗಿ ನೋಡುವಾಗ ನೋಡಿ, ನಾನು ನಿನ್ನೆ ಹೇಳಿದಂತೆ ಯಾವ ಕಾನೂನಲ್ಲಿ ಅವರು ಅಪರಾಧ ಮಾಡಿದ್ದಾರೆ ಆ ಕಾನೂನು ಈ PMLA ವ್ಯಾಪ್ತಿಯ ಶೆಡ್ಯೂಲ್ ವ್ಯಾಪ್ತಿಯಲ್ಲಿ ಬರುತ್ತೋ ಹೇಗೆ, ಅದು ಪ್ರೆಡಿಕೇಟ್ ಇರಬೇಕಾಗತ್ತೆ. ಆಗ ಅದು PMLAಗೆ ಒಂದು ಅವಕಾಶ ಇರುತ್ತೆ, ED ಪ್ರವೇಶ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಈಗ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ, ಆ ದಾಖಲೆಗಳು ಏನಾಗಿರುತ್ತೆ? ಆ ದಾಖಲೆಗಳನ್ನ ಸಂಪೂರ್ಣ IT ಇಲಾಖೆ ಅಧಿಕಾರಿಗಳ ಇದರಲ್ಲಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ವ್ಯಾಜ್ಯಗಳಿರುತ್ತೆ. ಉದಾಹರಣೆಗೆ ನಾವು ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನ ತಗೊಂಡಿದ್ದೀನಿ, ದಾಖಲೆಗಳಿತ್ತು, ಆದರೆ ಬಿಲ್ಡಿಂಗ್ ನ ವ್ಯವಹಾರ ಸಂಪೂರ್ಣ ಆಗಿರ್ಲಿಲ್ಲ, ಅರ್ಧಕ್ಕೆ ಅಡೆತಡೆ ಆಗಿರುವಂತ ಸಾಧ್ಯತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ IT ಇಲಾಖೆ ಅಧಿಕಾರಿಗಳು? ಅದೇ ಏನು ಈಗ ಅವ್ರು ಏನಾದ್ರೆ ಯಾರೋ ಅದು ಅರ್ಧಂಬರ್ಧ ವ್ಯವಹಾರ ಆದಾಗ ಯಾರೋ ಮುಂದೆ ಬರೋದಲ್ಲ ಅದನ್ನ ಖರೀದಿ ಮಾಡ್ಲಿಕ್ಕೆ. ಅದೇನೇ ಇದ್ರು ಒಂದು ನಿರ್ಣಯಕ್ಕೆ ಬರ್ಬೇಕು. ಅವ್ರೀಗ ಶೀಘ್ರವಾಗಿ ಆದಾಯ ಇಲಾಖೆಯವರು ಪ್ರಪ್ರಥಮವಾಗಿ ಒಂದು ಅಭಿಪ್ರಾಯಕ್ಕೆ ಬರ್ಬೇಕಾಗತ್ತೆ. ಇದು ಇನ್ನಿತರ ಪ್ರಕರಣಗಳು, ಇನ್ನಿತರ ಕಾನೂನಲ್ಲಿ ಅಪರಾಧ ಆಗತ್ತೋ ಹೇಗೆ, ಶೆಡ್ಯೂಲ್ ಆಫೆನ್ಸ್ ಆಗತ್ತೋ ಹೇಗೆ ಅಂತ ಹೇಳ್ಕೊಂಡು ನಿರ್ಧಾರಕ್ಕೆ ಬಂದೇ ಮುಂದೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇಲ್ಲದಿದ್ರೆ ಆದಾಯ ತೆರಿಗೆ ಕಾನೂನಲ್ಲಿ ಅದನ್ನ ಇತ್ಯರ್ಥಗೊಳಿಸಬೇಕಾಗತ್ತೆ. ಓಕೆ, ಈಗ ಒಂದ್ ವೇಳೆ ಶೆಡ್ಯೂಲ್ ಅಫೆನ್ಸ್ ಅಲ್ಲಿ ಏನಾದ್ರು ಬಂದ್ರೆ ಇಂತಿಷ್ಟು ದಿನಗಳ ಒಳಗೆ ಅಥವಾ ಅಧಿಕಾರಿಗಳ ಒಂದು ಮೀಟಿಂಗ್ ಮಾಡಿ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಗಳನ್ನ ಲೀಸ್ಟ್ ಮಾಡ್ಕೊಂಡ್ಮೇಲೆ ಕೇಸ್ಗಳು ದಾಖಲೆ ಮಾಡ್ತಾರೆ ಸಾಮಾನ್ಯವಾಗಿ. ಅಂದ್ರೆ ಈ ಪ್ರಕರಣಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರಕರಣ ನೋಡಿದ್ರೆ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಇದನ್ನ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಸಿಕ್ಕಾದ್ಮೇಲೆ ಮಾತ್ರ ಮಾಡ್ತಾರಾ? ಕನ್ಕ್ಲೂಸಿವ್ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಈ ಪ್ರಥಮ ವರ್ತಮಾನ ವರದಿಯಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಅನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಬರೋದಿಲ್ಲ. ಮೇಲ್ನೋಟಕ್ಕೆ ಹಲವಾರು ಕಾನೂನುಗಳನ್ನ ಉಲ್ಲಂಘನೆ ಮಾಡಿಕೊಂಡು ಬರುತ್ತದೆ. ಅವು ನಮ್ಮ ಈ ಶೆಡ್ಯೂಲ್ ಆಫೆನ್ಸ್ ವ್ಯಾಪ್ತಿಯಲ್ಲಿ ಬರುತ್ತದೆ. ಆ ಕಾರಣಕ್ಕಾಗಿ ಇದರಲ್ಲಿ ಪ್ರಥಮ ವರ್ತಮಾನ ವರದಿ 154 CRPC ಅಂತ ದಾಖಲುಪಡಿಸುವ ಅಗತ್ಯ ಇದೆ ಅಂತ ಕಂಡು ಬಂದು ಆ ರೀತಿ ದಾಖಲಾದ್ರೆ ಆವಾಗ ED ಪ್ರವೇಶ ಆಗುತ್ತೆ. ರೈಟ್. ಈಗ ಶ್ರೀಧರ್ ಅವರೀಗ ಒಂದ್ ವೇಳೆ ಅಗತ್ಯ ಬಿದ್ರೆ ಈಗ ಆಫೀಸ್ಗೂ ಕೂಡ IT ಆಫೀಸ್ಗೆ ಕರೆಸಿ ಮತ್ತೆ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುತ್ತಾ ಶಿವಕುಮಾರ್ ಅವ್ರನ್ನ? ಯಾಕಂದ್ರೆ ಮನೆಯಲ್ಲಿ ಏನೇನು ಶೋಧ ಮಾಡಿರ್ತಾರೆ, ಮುಂದಿನ ಹಂತದಲ್ಲಿ ಹೆಚ್ಚಿನ ಮಾಹಿತಿ ಬೇಕಾಗಬಹುದು. ಏನ್ ಮಾಡ್ತಾರೆ ಆ ಸಂದರ್ಭದಲ್ಲಿ? ಅವ್ರು ಕರೀತಾರೆ, ಆಫೀಸ್ ಸಮನ್ಸ್ ಕೊಟ್ಟು ಕರೀತಾರೆ, ಆಫೀಸ್ ಅಂತ ಸಮನ್ಸ್ ಕೊಟ್ಟು ಕರೀತಾರೆ. ಅದಕ್ಕೆ ನಿರ್ದಿಷ್ಟವಾದಂತ ಟೈಮ್ ಗೀಮ್ ಅದೆಲ್ಲ ಕೂಡ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ. ಅವರು ಯಾವ್ದು ಡಾಕ್ಯುಮೆಂಟ್ ಏನೇನು ಕ್ಲಾರಿಫಿಕೇಶನ್ ಬೇಕಂತೆ ಅದು ಅವರಿಗೆ ಕರೆದು ಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ತೋರಿಸ್ತಾರೆ, ಇದೆ ಅಂತೆ. ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಈಗ ಏನು ಯಾವ್ಯಾವ ದಾಖಲೆಗಳನ್ನ ತಗೊಂಡೋದ್ರಲ್ಲ, ತಗೊಂಡೋದಂತ ಸಂದರ್ಭದಲ್ಲಿ ಅದರ ಸಂಪೂರ್ಣವಾದಂತಹ ಕಾಪಿಗಳನ್ನ ಯಾವ್ಯಾವ ದಾಖಲೆಗಳು ಅಥವಾ ಪ್ರಾಪರ್ಟಿಗಳು ಅಥವಾ ವಸ್ತುಗಳು, ಇನ್ಫ್ಯಾಕ್ಟ್ ಆ ವಸ್ತುಗಳು ಏನಾದ್ರು ತಗೊಂಡೋಗಿದ್ರೆ ಅದರ ಲೀಸ್ಟ್ ಅನ್ನ ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ ಕೊಡ್ತಾರ? ಅಂದ್ರೆ ಇನ್ವೆಂಟ್ರಿ ಮಾಡ್ತಾರೆ ಫಸ್ಟ್. ಓಕೆ, ಇನ್ವೆಂಟ್ರಿ ಯಾವ್ದು ಡಾಕ್ಯುಮೆಂಟ್, ಈವನ್ ಸಿಂಗಲ್ ಪೇಪರ್ ಯಾವ್ದು ಮನೆಯಲ್ಲಿ ಇವರು ಸೀಸ್ ಮಾಡಿ ತಗೊಂಡು ಹೋಗ್ತಾರೆ ಅದು ಲಿಸ್ಟ್ ಮಾಡಿ ಅವ್ರು. ಯಾಕಂದ್ರೆ ಒಂದು ಫೈಲ್ ಹಾಕಿದ್ರೆ ಒಂದು ಫೈಲ್ ಕಂಟೈನಿಂಗ್ ಪೇಜ್ ನಂಬರ್ ಸೋ ಅಂಡ್ ಸೋ ಅಪ್ ಟು ದಿಸ್ ಸೋ ಅಂಡ್ ಸೋ ಅಂತ ಸೋ ಮೆನಿ ಪೇಜಸ್ ಕಂಡು ಒಂದು ಫೈಲ್ ಅಂತ ಕೊಡ್ತಾರೆ. ಆ ತರ ಒಂದು ಇನ್ವೆಂಟ್ರಿ ತಯಾರು ಮಾಡ್ತಾರೆ. ತಯಾರು ಮಾಡಿ ಆ ಇನ್ವೆಂಟ್ರಿ ಕಾಪಿ ಅವ್ರಿಗೆ ಕೊಡ್ತಾರೆ. ಪಂಚನಾಮದು 4-5 ಕಾಪಿ ರೆಡಿ ಆಗುತ್ತೆ. ಒಂದು SSGಗೆ ಹೋಗ್ಬಿಡತ್ತೆ, ಒಂದು ರೆಗ್ಯುಲರ್ ಆಫೀಸರ್ಗೆ ಇರುತ್ತೆ, ಇನ್ನು ಒಂದು ಸುಪೀರಿಯರ್ ಆಫೀಸರ್ಸ್ ಹೋಗುತ್ತೆ. 3-4 ಜಾಗದಲ್ಲಿ ಪಂಚನಾಮ ಕಾಪಿ ಹೋಗುತ್ತೆ. ಅದೇ SSGಗೆ ಒಂದು ಕೊಟ್ಟೆ ಹೋಗಿದ್ದಾರೆ. ಅವರು ಮನೆಯಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ IT ಇಲಾಖೆ ಅಧಿಕಾರಿಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಾರ. ಅಂದ್ರೆ ಅವ್ರು ಬೇಕಾದ್ರೆ ಒಂದು ಆಫರ್ ಮಾಡಬಹುದು. ಡೆಫಿನೆಟ್ಲಿ. ಅದು ಪಂಚನಾಮ ನೋಡಿದ್ರೆ ಅದರಲ್ಲಿ 2 ಜಾಗದಲ್ಲಿ ಇದು ಮೆನ್ಷನ್ ಮಾಡಿದ್ರೆ, ದ ಸರ್ಚ್ ಪಾರ್ಟಿ ಆಫರ್ಡ್ಸ್ ದೆಮ್ಸೆಲ್ಸ್ ಫಾರ್ ಸರ್ಚ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ದ ಆಫರ್ಡ್ ದೆಮ್ಸೆಲ್ಸ್ ಫಾರ್ ಸರ್ಚ್ ವಿಚ್ ವಾಸ್ ಟೇಕನ್ ಆಬ್ಲಿಕ್ ಡಿಕ್ಲೈನ್ಡ್. ಅದೇ ತರ ಬಿಡೋವಾಗೆ ಅಟ್ ದ ಟೈಮ್ ಆಫ್ ಲೀವಿಂಗ್ ದ ಸರ್ಚ್ ಪಾರ್ಟಿ ಆಫರ್ಡ್ ದೆಮ್ಸೆಲ್ಸ್ ಫಾರ್ ಸರ್ಚ್ ವಿಚ್ ವಾಸ್ ಟೇಕನ್ ಆಬ್ಲಿಕ್ ಡಿಕ್ಲೈನ್. ಇದು ಆಪ್ಷನ್ ಇದೆ ಅವರಿಗೆ.
ಸರ್ಚ್ ತಗೊಳ್ಬೋದು ಬಿಡುವ. ಯಾವುದು ಡಾಕ್ಯುಮೆಂಟ್ ಅಲ್ಲಿಂದ ತಗೊಂಡು ಹೋಗಿದ್ರು ಅದು ಎಲ್ಲದಕ್ಕೂ ಪಾವತಿ ಕೊಡಬೇಕು. ಇಟ್ ಮೇ ಬಿ ಡಾಕ್ಯುಮೆಂಟ್, ಇಟ್ ಮೇ ಬಿ ಕ್ಯಾಶ್, ಇಟ್ ಮೇ ಬಿ ಬುಲಿಯನ್, ಇಟ್ ಮೇ ಬಿ ಎನಿ ಅದರ್ ವ್ಯಾಲ್ಯೂಬಲ್. ಯಾವ ಅವ್ರ ಮನೆಯಲ್ಲಿ ಏನು ತಗೊಂಡು ಹೋಗಿದಾರೋ ಅದಕ್ಕೆ ಅವ್ರಿಗೆ ರೆಸಿಟ್ ಕೊಡಬೇಕು, ಕೊಡ್ತಾರೆ. ರೈಟ್, ಚರ್ಚೆ ಮಾಡೋಣ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಮುಂದಿನ ಹಂತದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದೆ. ಅಶೋಕ್ ನಾಯ್ಕ ಅವರು ಇಷ್ಟೋ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಧನ್ಯವಾದ. ನಿಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಒಂದು ಚಿಕ್ಕ ಬ್ರೇಕ್ನ ಬಳಿಕ. ಡಿಕೆಶಿ ಭೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಮೈಸೂರಿನಿಂದ ಸುದ್ದಿ ಬರ್ತಾ ಇದೆ. ಡಿಕೆಶಿ ಮಾವನ ಮನೆಯಲ್ಲೂ ಐಟಿ ತಪಾಸಣೆ ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ದಾಖಲೆಗಳ ಪಂಚನಾಮೆ ಮಾಡ್ತಾ ಇರುವಂತಹ ಐಟಿ ಅಧಿಕಾರಿಗಳು ಈಗ ತಪಾಸಣೆಯನ್ನ ಅಂತಿಮ ಘಟ್ಟಕ್ಕೆ ಹೊತ್ತೊಯ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದಾಖಲೆಗಳನ್ನ ಸಂಪೂರ್ಣವಾಗಿ ಪಂಚನಾಮೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಪರಿಶೀಲನೆ ಮುಕ್ತಾಯವಾಗುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಸುದ್ದಿ ಕೂಡ ಬರ್ತಾ ಇದೆ. TV9ಗೆ ಆದಾಯ ತೆರಿಗೆ ಇಲಾಖೆ ಮೂಲಗಳ ಮಾಹಿತಿ ಈಗಾಗಲೇ ನೀಡಿದ್ದು, ಮಹತ್ವದ ದಾಖಲೆಗಳು ಹಾಗೂ ಮಾಹಿತಿಗಳನ್ನ ಸಂಗ್ರಹಿಸಿದ ಐಟಿಯ ಅಧಿಕಾರಿಗಳು ಈಗ ಸಂಪೂರ್ಣ ಪರಿಶೀಲನೆಯನ್ನ ಸದ್ಯಕ್ಕೆ ಮುಕ್ತಾಯಗೊಳಿಸುವಂತಹ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಹತ್ವದ ದಾಖಲೆಗಳನ್ನ ಹಾಗೂ ಮಾಹಿತಿಗಳನ್ನ ಈಗಾಗಲೇ ಐಟಿ ಇಲಾಖೆ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಒಟ್ಟು 7 ಅಧಿಕಾರಿಗಳ ತಂಡದಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಇದು ಅಂತಿಮ ಘಟ್ಟಕ್ಕೆ ಬಂದಿದೆ. ಕೆಲ ಹೊತ್ತಿನಲ್ಲೇ ಪರಿಶೀಲನೆ ಮುಕ್ತಾಯವಾಗುವಂತಹ ಸಾಧ್ಯತೆ ಇದೆ. ಇದು ಡಿಕೆಶಿ ಅವರ ಮಾವ ಮೈಸೂರಿನ ಇಟ್ಕೆಗೂಡು ನಿವಾಸಿಯಾಗಿರುವಂತಹ ತಿಮ್ಮಯ್ಯ ಅವರ ಮನೆ ಮೇಲೆ ಕಳೆದ 2-3 ದಿನಗಳ ಹಿಂದೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸತತವಾಗಿ ಕಳೆದ 3 ದಿನಗಳಿಂದ ಅವರ ಮನೆಯನ್ನು ಕೂಡ ಶೋಧ ಮಾಡಿದ್ದಾರೆ. ಜೊತೆಗೆ ತಿಮ್ಮಯ್ಯ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಈಗ ವಿಚಾರಣೆ ಕೊನೆ ಹಂತ ತಲುಪಿದೆ, ಮುಕ್ತಾಯದ ಘಟ್ಟಕ್ಕೆ ತಲುಪಿದ್ದು ಕೆಲವೇ ಹೊತ್ತಿನಲ್ಲಿ ಸಂಪೂರ್ಣ ವಿಚಾರಣೆ ಮುಕ್ತಾಯವಾಗಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಕೊನೆ ಹಂತ ತಲುಪ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಮಹತ್ವದ ದಾಖಲೆಗಳು ಜೊತೆಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಲ್ಲವನ್ನೂ ನೋಡ್ತಾ ಇದ್ರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ ಅಥವಾ ಇಂಪಾರ್ಟೆಂಟ್ ಕ್ಲೂ ಏನಾದ್ರು ಸಿಕ್ಕಿದೆಯಾ ಅಧಿಕಾರಿಗಳಿಗೆ? ಪ್ರಮೋದ್, ಖಂಡಿತವಾಗಿ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮನೆಯಲ್ಲಿ ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಂತಹ ಮ್ಯಾರಥಾನ್ ಪರಿಶೀಲನೆ ಈಗ ಮುಕ್ತಾಯ ಹಂತವನ್ನು ತಲುಪಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಐಟಿ ಅಧಿಕಾರಿಗಳು ತಮಗೆ ಸಿಕ್ಕಿರುವಂತಹ 4 ದಿನಗಳಿಂದಲೂ ಸಹ ಸುದೀರ್ಘವಾಗಿ ಒಂದು ಪರಿಶೀಲನೆಯನ್ನ ಮಾಡಿ ವಶಪಡಿಸಿಕೊಂಡಿರುವಂತಹ ದಾಖಲೆಗಳ ಸಮೇತ ಹೊರಡುವವರಿದ್ದಾರೆ. ಈ ಬಗ್ಗೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. 2 ದಿನಗಳ ಹಿಂದೆ ಅಷ್ಟೇ 4 ಕಾರ್ಟೂನ್ ಬಾಕ್ಸ್ ಗಳನ್ನ ಮನೆಯ ಒಳಗಡೆ ತರಿಸಿಕೊಂಡಿದ್ರು. ಅದನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗಿಲ್ಲ. ಹೀಗಾಗಿ ಎಲ್ಲರ ನಿರೀಕ್ಷೆ ಇರೋದು ಅದೇ. ಯಾಕಂದ್ರೆ 4 ದಿನಗಳ ಕಾಲ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಈ ರೀತಿಯಾದಂತಹ ಪರಿಶೀಲನೆ ನಡೆಸೋದು, ಮತ್ತೊಂದು ಕಡೆ ಮೈಸೂರಿನ ಅವರ ಮಾವನ ಮನೆಯಲ್ಲಿ ಯಾಕೆ ಈ ರೀತಿಯಾಗಿ 4 ದಿನಗಳ ಕಾಲ ನಿರಂತರವಾಗಿ ಎಡೆಬಿಡದೆ ಈ ರೀತಿಯಾದಂತಹ ಪರಿಶೀಲನೆಯನ್ನು ನಡೆಸಿದ್ರು ಮತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರ ಭಾವಮೈದ ಸತ್ಯನಾರಾಯಣ್ ಮತ್ತೆ ಅವರ ಪತ್ನಿಯನ್ನ ಕರೆದುಕೊಂಡೋಗಿ ಬ್ಯಾಂಕ್ ಲಾಕರ್ನಲ್ಲಿದ್ದಂತಹ ಆಭರಣಗಳು ದಾಖಲೆಗಳನ್ನು ಸಹ ತೆಗೆದುಕೊಂಡು ಬಂದಿದ್ರು. ಅದು ಸಹ ಈಗ ಮನೆಯ ಒಳಭಾಗದಲ್ಲೇ ಇದೆ. ಐಟಿ ಅಧಿಕಾರಿಗಳು ಈಗಲೂ ಸಹ ಪರಿಶೀಲನೆ ಮಾಡುವಂತಹ ಮತ್ತೆ ಅಂತಿಮ ಹಂತದಲ್ಲಿ ತಮಗೆ ಸಿಕ್ಕಿರುವಂತಹ ಎಲ್ಲ ಮಾಹಿತಿಗಳನ್ನ ಲಿಖಿತ ರೂಪದಲ್ಲಿ ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರೇನು ಹೊರಕ್ಕೆ ಬರ್ತಾರೆ. ಮತ್ತೆ ಈಗಾಗಲೇ ಅವರ ವಾಹನಗಳನ್ನು ಸಿದ್ಧಪಡಿಸಿಕೊಳ್ಳಲಿಕ್ಕೆ ಚಾಲಕರಿಗೂ ಸಹ ತಿಳಿಸಿದ್ದಾರೆ. 2 ವಾಹನಗಳಲ್ಲಿ 2 ತಂಡಗಳಾಗಿ ಐಟಿ ಅಧಿಕಾರಿಗಳು ಬಂದಿದ್ರು. ಈಗ ಸಿಕ್ಕಿರುವಂತಹ ದಾಖಲೆಗಳನ್ನ ಆ ಕಾರ್ಟೂನ್ ಬಾಕ್ಸ್ ಅನ್ನು ಏನು ತೆಗೆದುಕೊಂಡಿದ್ದಾರೆ ಅದರಲ್ಲೇ ತೆಗೆದುಕೊಂಡು ಹೋಗ್ತಾರಾ ಅಥವಾ ಯಾವ ರೀತಿ ಅನ್ನೋದು ಇನ್ನೂ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಎಲ್ಲರಿಗೂ ಸಹ ಇದ್ದಂತಹ ಒಂದು ಪ್ರಶ್ನೆ, ಈ ಒಂದು ಮನೆಯಲ್ಲಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಮಾವನ ಮನೆಯಲ್ಲಿ ಇಷ್ಟೊಂದು ಸುದೀರ್ಘವಾದಂತಹ ವಿಚಾರಣೆ ನಡೆಸುವ ಅವಶ್ಯಕತೆ ಇತ್ತಾ ಅಂತೇಳಿ. ಯಾಕಂದ್ರೆ ಇಲ್ಲಿ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಈ ಒಂದು ಮನೆಗೆ ಬಂದರೂ ಸಹ ಯಾರಿಗೂ ಸಹ ಅವರು ಬಂದಿರುವಂತಹ ವಿಚಾರವಾಗಲಿ ಅಥವಾ ಅವರು ಇಲ್ಲಿ ಉಳಿದುಕೊಳ್ಳುವಂತಹ ವಿಚಾರಗಳಾಗಲಿ ಗೊತ್ತಿರಲಿಲ್ಲ. ಮಾಧ್ಯಮದವರಿಗೂ ಸಹ ಈ ಒಂದು ಮನೆ ಡಿಕೆ ಶಿವಕುಮಾರ್ ಅವರ ಮಾವನದು ಅನ್ನೋದು ಗೊತ್ತಿರಲಿಲ್ಲ. ಸ್ಥಳೀಯರನ್ನ ಹೊರತುಪಡಿಸಿ ಮೈಸೂರಿನ ಎಲ್ಲರಿಗೂ ಸಹ ಇಲ್ಲಿದಂತ ಅವರ ಮಾವ ತಿಮ್ಮಯ್ಯ ಏನಿದ್ರೆ ಅವರು ಸಿಗೇಪುಡಿಯ ಒಂದು ಉದ್ಯಮವನ್ನ ಮಾಡ್ತಾ ಇದ್ರು. ಅದೇ ಹೆಸರಿನಲ್ಲಿ ಸಿಗೇಪುಡಿ ಬಾಬಣ್ಣ ಅಂತಾನೆ ಒಂದು ಪ್ರಸಿದ್ಧಿಯನ್ನ ಹೊಂದಿದ್ರೆ ಹೊರತು ಡಿಕೆ ಶಿವಕುಮಾರ್ ಅವರ ಮಾವ ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ಸುರಕ್ಷತೆ ಬಹುಶಃ ಧನ್ಯವಾದ ರಾಮ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಈಗ ಶ್ರೀಧರ್ ಅವರೀಗ ಎಲ್ಲ ವಿಚಾರಣೆಗಳು ಮುಕ್ತಾಯ ಹಂತ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮುಕ್ತಾಯ ಆಗ್ತಾ ಇದೆ, ಅದೇ ರೀತಿ ಮೈಸೂರಲ್ಲೂ ಕೂಡ ಮುಕ್ತಾಯವಾಗ್ತಾ ಇದೆ. ಎಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಎಂಡ್ಗೆ ಬರ್ತಾ ಇದೆ ವಿಚಾರಣೆ. ಆದ್ರೆ ಈಗ ಸ್ಟೇಟ್ಮೆಂಟ್ಸ್ ಗಳನ್ನ ಆಲ್ರೆಡಿ ತಗೊಂಡಿರ್ತಾರ ಈ ಸಂದರ್ಭದಲ್ಲಿ ಶಿವಕುಮಾರ್ ಅವ್ರದ್ದಾಗ್ಲಿ ಅಥವಾ ಬೇರೆ ತಿಮ್ಮಯ್ಯ ಅವ್ರದ್ದಾಗ್ಲಿ ಆ ಸ್ಟೇಟ್ಮೆಂಟ್ಸ್ ಗಳು ಯಾವ ರೀತಿ ತಗೊಂಡಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ? ಆ ಪ್ರಿಮಿಸಿಸ್ ಅಲ್ಲಿ ಏನೇನು ಯಾರಿದ್ದಾರೆ ಅವರ ಯಾವುದು ಮಾಹಿತಿ ಬೇಕು ವಿಚ್ ವಿಲ್ ಹೆಲ್ಪ್ ದೆಮ್ ಇನ್ ಇನ್ವೆಸ್ಟಿಗೇಷನ್ ಇನ್ ಎನಿ ಪ್ರೊಸೀಡಿಂಗ್ಸ್, ಆ ಥರ ಈ ಇದು ಆ್ಯಂಗಲಲ್ಲಿ ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಮಾಡ್ತಾರೆ.
ರೆಕಾರ್ಡ್ ಮಾಡಿದ್ಮೇಲೆ ನಾರ್ಮಲಿ ಈ ಥರ ಲಾರ್ಜ್ ಸ್ಕೇಲ್ ಆಗವಂತೆ ಏನು ಕಾಂಟ್ರಡಿಕ್ಷನ್ಸ್ ಇದ್ದರೆ ಅದೆಲ್ಲ ಇದು ಮಾಡಿರ್ಬೋದು, ಅಥವಾ ಸರ್ಟನ್ ಫರ್ದರ್ ವೆರಿಫಿಕೇಷನ್ ಮಾಡಬೇಕಂತೆ. ಅದು ಆಮೇಲೆ ಸ್ಟೇಟ್ಮೆಂಟ್ ಬಂದ ಮೇಲೆ ಅದು ರೆಕಾರ್ಡ್ ಮಾಡ್ತಾರೆ, ಇದು ಡಾಕ್ಯುಮೆಂಟ್ಸ್ ನೋಡ್ತಾರೆ, ನೋಡಿ ಅಕಾರ್ಡಿ ಮಾಡಿ ಬೇಕಂತೆ ತಿರ್ಗಿ ಅವರೇ ಕರೀತಾರೆ ಆಫೀಸ್ಗೆ. ತಿರ್ಗಿ ಆಫೀಸ್ ಕರೀಕೆ ಅದು ಕನ್ಫರ್ಮ್ ಮಾಡೋಕ್ಕೆ ಈ ಪ್ರೊಸೀಜರ್ ಇದೆ, ಫರ್ದರ್ ಮಾಡ್ತಾರೆ. ದೇರ್ ಇಸ್ ನೋ ಪ್ರಾಬ್ಲಮ್. ರೈಟ್. ತಾವೇನು ಹೇಳ್ತೀರಿ ಪ್ರಸಾದ್? ಈಗ ಒಂದ್ ಕಡೆ ಸ್ಟೇಟ್ಮೆಂಟ್ ರೆಡಿ ಮಾಡೋದಕ್ಕೆ ಜೊತೆಗೆ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಚಾರ್ಟರ್ಡ್ ಅಕೌಂಟ್ಗಳನ್ನಾಗಲಿ, ಲಾಯರ್ಗಳನ್ನಾಗಲಿ ಅಥವಾ ಆಡಿಟರ್ಗಳನ್ನಾಗಲಿ ಅವ್ರ ಹೆಲ್ಪ್ ಪಡಿಬೋದಾ? ಖಂಡಿತ. ಈಗ ಈ ಪ್ರತಿಯೊಂದು ಸರ್ಚ್ ಕೇಸ್ನಲ್ಲಿನೂ ಡಿಕ್ಲೇರ್ಡ್ ಇರ್ತದೆ, ಅನ್ಡಿಕ್ಲೇರ್ಡ್ ಇರ್ತದೆ. ಈಗ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡುವಾಗ ಚಾರ್ಟ್ ಅಕೌಂಟೆಂಟ್ಸ್ ಅಂದರೆ ಇವಾಗ ಏನೇನು ಅವರು ಡಿಕ್ಲೇರ್ ಮಾಡಿದಾರೋ, ಚಾರ್ಟ್ ಅಕೌಂಟ್ಸ್ ಏನೋ ಸ್ಟೇಟ್ಮೆಂಟ್ಸ್ ತೋರಿಸಿದ್ರೆ ಆ ಡಾಕ್ಯುಮೆಂಟ್ಸ್ನ ಅವರು ಸೀಸ್ ಮಾಡಲ್ಲ. ಸೊ ಅದೇ ಥರ ಚಾರ್ಟ್ ಅಕೌಂಟ್ ಆಗಲಿ, ಅಡ್ವೊಕೇಟ್ ಆಗಲಿ ಪ್ರೆಸೆನ್ಸ್ ಇರ್ಬೋದು, ಬಟ್ ಅವ್ರನ್ನ ಇದನ್ನು ಆನ್ಸರ್ ಮಾಡೋಕ್ಕೆ ಕೊಡಲ್ಲ. ಸೊ ಆಲ್ ಡಾಕ್ಯುಮೆಂಟ್ಸ್ ಏನು ಅದು ಅಸೆಸ್ಸಿನಲ್ಲಿ ಸಿಗುತ್ತೋ ಆ ಮನೆಯಲ್ಲಿ ಪ್ರತಿಯೊಂದು ದಾಖಲೆಯನ್ನು ಇನಿಷಿಯಲ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. 132(4) ಪ್ರಕಾರ ರೆಕಾರ್ಡ್ ಮಾಡ್ತಾರೆ ಸ್ಟೇಟ್ಮೆಂಟು. ಸೊ ಕೆಲವು ರೀತಿಯಲ್ಲಿ ಇವಾಗ ಅನೇಕ ಅವ್ರದ್ದು ಬಿಸ್ನೆಸ್ ಹೌಸಸ್ ಇದ್ದರೆ ಇಮಿಡಿಯೇಟ್ ಆಗಿ ಅವ್ರು ರಿಪ್ಲೈ ಮಾಡಲ್ಲ. ಸೊ ಅವ್ರು ಏನು ಹೇಳ್ತಾರೆ, ಮತ್ತೆ ಅದು ದಾಖಲೆಯನ್ನು ಪರಿಶೀಲನೆ ಮಾಡಿ ಮತ್ತೆ ಸ್ಟೇಟ್ಮೆಂಟ್ ಕೊಡ್ಬೋದು. ಸೊ ಫಸ್ಟ್ ಸ್ಟೇಟ್ಮೆಂಟ್, ಇನಿಷಿಯಲ್ ಸ್ಟೇಟ್ಮೆಂಟು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವ್ರ ಮನೆಯಲ್ಲಿ ಏನು ಸಿಕ್ಕಿರ್ತದೋ ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಅವ್ರು ಆನ್ಸರ್ ಮಾಡಲೇಬೇಕು. ಸೊ ಇನಿಷಿಯಲ್ ತಗೊಂಡು ಮತ್ತೆ ಅವಾಗಲೇ ಸರ್ಚ್ ಕಂಪ್ಲೀಟ್ ಮಾಡ್ತಾರೆ. ಈಗ ಯಾವ ದಾಖಲೆ ಸಿಕ್ಕಿರುತ್ತೋ ಅದಾದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ. ಅದು ಪ್ರತಿಯೊಂದು ದಾಖಲೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಸೊ ಅದು ಆಲ್ರೆಡಿ ಡಿಕ್ಲೇರೇಷನ್ ಆಗಿದ್ರೆ ಅದು ಅದನ್ನು ನೆಕ್ಸ್ಟ್ ಆಲ್ರೆಡಿ ಡಿಕ್ಲೇರ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಮತ್ತೆ ಅದು ಟೈಮ್ ತಗೊಂಡು ಮತ್ತೆ ಅದಕ್ಕೆ ಆನ್ಸರ್ ಮಾಡ್ಬೋದು. ಈಗ ಒಂದ್ ವೇಳೆ ಈಗ ನನಗೆ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿರಲ್ಲ, ಈಗ ಡಿ ಕೆ ಶಿವಕುಮಾರ್ದೇ ಉದಾಹರಣೆ ತಗೊಳ್ಳೋದಾದ್ರೆ ಅವ್ರಿಗೆ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿರಲ್ಲ. ಅಂತ ಸಂದರ್ಭದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು ಅಥವಾ ಆಡಿಟರ್ಗಳು ಅವರಿಂದ ಉತ್ತರ ಪಡಿಬಹುದಾಗತ್ತಾ? ಇಲ್ಲ, ಸರ್ಚ್ ಟೈಮ್ ನಲ್ಲಿ ಚಾರ್ಟ್ ಅಕೌಂಟ್ ಆಗಲಿ, ಅಡ್ವೊಕೇಟ್ ಆಗಲಿ ಉತ್ತರ ಪಡೆಯೋಕೆ ಅನುಮೋದನೆ ಕೊಡಲ್ಲ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ವಿಚಾರ ಗೊತ್ತಿರಲ್ಲ. ಏನ್ ಮಾಡ್ತಾರೆ ಅಂತ ಬ್ಯಾಲೆನ್ಸ್ ಶೀಟ್ ಆದ್ರೆ ನಾವು ಅವಾಗ ಯಾರು ಅಸ್ಸಿ ಅವ್ರನ್ನ ಸರ್ಚ್ ಮಾಡಿರ್ತಾರೋ ಅವರು ಆಕ್ಚುಲಿ ಆ ದಾಖಲೆ ಬಗ್ಗೆ ಮತ್ತೊಂದು ಸಲ ಡಿಪಾರ್ಟ್ಮೆಂಟ್ ಆಕ್ಚುಲಿ ಇದರಿಂದ ಅದನ್ನು ಚಾರ್ಟ್ ಅಕೌಂಟ್ ಕನ್ಸಲ್ಟ್ ಮಾಡಿ ಆಮೇಲೆ ಅವರು ಆನ್ಸರ್ ಮಾಡ್ಬೋದು. ಬಟ್ ಆ ಸರ್ಚ್ ಟೈಮ್ನಲ್ಲಿ ಚಾರ್ಟ್ ಅಕೌಂಟ್ ಆಗಲಿ, ಅಡ್ವೊಕೇಟ್ನಾಗಲಿ ಆನ್ಸರ್ ಮಾಡೋಕ್ಕೆ ಬಿಡೋದು. ಯಾಕಂದರೆ ಅದು ಸರ್ಚ್ ಡಾಕ್ಯುಮೆಂಟ್ 132(4) ಯಾರು ಅಸೆಸಿ ಸರ್ಚ್ ಮಾಡಿದ್ರು ಅವರೇ ಆನ್ಸರ್ ಮಾಡಬೇಕು. ಬಟ್ ಡಿಪಾರ್ಟ್ಮೆಂಟ್ ಬೇಕಂದ್ರೆ ಡಿಪಾರ್ಟ್ಮೆಂಟ್ ಏನಾದರೂ ಚಾರ್ಟ್ ಅಕೌಂಟ್ ಅಡ್ವೊಕೇಟ್ ಏನಾದರೂ ಅದು ಡಿಕ್ಲೇರೇಷನ್ ತೋರಿಸು ಅಂದರೆ, ಸೊ ಆ ಟೈಮ್ನಲ್ಲಿ ಏನಾದರೂ ಡಿಕ್ಲೇರೇಷನ್ ಮಾಡಿದರೆ ಆ ಪೇಪರ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಬ್ಯಾಲೆನ್ಸ್ ಶೀಟ್ಸ್ ಆಗಲಿ ಆ ಟೈಮ್ನಲ್ಲಿ ಅವರ ಅದನ್ನು ಪರ್ಮಿಷನ್ ಕೊಟ್ಟರೆ ಆ ಅವಧಿನಲ್ಲಿ ಅವರು ತೋರಿಸ್ಬೋದು. ಹಾಗಾದ್ರೆ ಮನೆಯಲ್ಲಿ ಸಿಕ್ಕಿರುವಂತಹ ಪ್ರತಿ ದಾಖಲೆಗಳು ಕೂಡ ಡಿ ಕೆ ಶಿವಕುಮಾರ್ ಉತ್ತರ ಕೊಡಲೇಬೇಕಾಗುತ್ತೆ. ಯಾವುದೇ ಡಾಕ್ಯುಮೆಂಟ್ಸ್ ಇರ್ಬೋದು, ಸಂಪೂರ್ಣವಾದ ಉತ್ತರ ಕೊಡಬೇಕಾಗುತ್ತೆ. ಒಂದ್ ವೇಳೆ ಗೊತ್ತಿಲ್ಲ ಅನ್ನೋ ಉತ್ತರ ಅಂದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೂ ಸಾಧ್ಯ ಇಲ್ಲ, ಆಪ್ಷನ್ಸ್ ಇರುತ್ತೆ. ಇಲ್ಲ, ಯಾಕಂದ್ರೆ ಅನೇಕ ಅವ್ರ ಬಿಸ್ನೆಸ್ ಹೌಸಸ್ ಇದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನ್ ಹೇಳ್ಬೋದು, ನೋಡಿ ಅವ್ರ ಡಾಕ್ಯುಮೆಂಟ್ಸ್ ನೋಡು, ಇದು ಬುಕ್ಸ್ ಆಫ್ ಅಕೌಂಟ್ಸ್ ನೋಡಿ ಮತ್ತೆ ಇದು ಆಮೇಲೆ ಇದು ಆನ್ಸರ್ ಮಾಡ್ಬೋದು ಅವರು. ರೈಟ್. ಈಗ ಈ ತರ ಮಾಡಿದ್ರೆ ಶ್ರೀಧರ್ ಅವರಿಗೆ ಆಮೇಲೆ ನೋಡಿ ಹೇಳ್ತೀನಿ ಅನ್ನೋದು ಒಂದು ಆಪ್ಷನ್, ಅದು ಅವ್ರಿಗಿರುವಂತಹ ರೈಟ್ಸ್, ಅದ್ರಲ್ಲಿ ಯಾವುದೇ ರೀತಿಯಿಂದ ತಪ್ಪಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಆಮೇಲೆ ನೋಡಿ ಹೇಳ್ತೀನಿ ಅಂತ ಟೈಮ್ ಬೈ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಮೂಲದಿಂದ ಅಥವಾ ಬೇರೆ ರೀತಿಯಲ್ಲಿ ಅದನ್ನ ಏನಾದ್ರು ಅವಾಯ್ಡ್ ಮಾಡುವಂಥದ್ದು, ಮಾಹಿತಿಯನ್ನ ಅವಾಯ್ಡ್ ಮಾಡುವಂಥ ಸಾಧ್ಯತೆ ಇರಲ್ವಾ? ಅದೇ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋವಾಗೆ ಆಮೇಲೆ ಹೇಳ್ತಾನೆ ಅಂತ ಆ ಸಿಚುವೇಶನ್ ಏನು ನೋಡ್ತೀವಿ. ವೆದರ್ ಇಟ್ ಇಸ್ ಪಾಸಿಬಲ್, ಅವರ ಇವಾಗ ರಿಪ್ಲೈ ಮಾಡೋಕ್ಕೆ ಅವ್ರಿಗೆ ಗೊತ್ತು ಪಾಸಿಬಲ್ ಇದೆ, ಆದ್ರೇನು ಅವ್ರು ಹೇಳ್ತಾರೆ ನಾನೀಗ ಕೊಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂತೆ. ದಟ್ ಮೀನ್ಸ್ ದಟ್ ವಿಲ್ ಲೀಡ್ ಟು ನಾನ್ ಕೋಆಪರೇಷನ್ ಆಗಿಬಿಡುತ್ತೆ. ರೈಟ್. ಓಕೆ. ಅವಾಗ ನಾರ್ಮಲಿ ಯಾವುದು ಸಿಚುವೇಶನ್ ಬಂದರೆ ಅವ್ರು ಕೌಂಟ್ರ್ ಬರ್ದರ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ದೇ ವಿಲ್ ಬ್ರಿಂಗ್ ದಮ್ ಟು ದಟ್ ಪಿಕ್ಚರ್ ಬರುತ್ತೆ ಅಲ್ಲಿ. ಬಟ್ ಆ್ಯಸ್ ಪ್ರಸಾದ್ ಸಾಹೇಬ್ ಹೇಳಿದ ಪ್ರಮಾಣ ಇಟ್ ಪಾಸಿಬಲ್. ಯಾಕಂತ ಎಷ್ಟು ಟ್ರಾನ್ಸಾಕ್ಷನ್ಸ್ ಇದ್ದರೆ ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲಿದ್ದು ಬಂತೆ ಅವ್ರಿಗೆ ಹೇಳೋಕ್ಕೆ ಅವ್ರಿಗೆ ಆಗೋದಿಲ್ಲ. ಅಲ್ಟಿಮೇಟ್ಲಿ ಅದು ಹೇಳಿ ಎವ್ರಿ ಒನ್ ಹ್ಯೂಮನ್ ಬೀಯಿಂಗ್, ಅವರು ಒಂದು ಮೆಮೊರಿದು ಒಂದು ಲಿಮಿಟ್ ಇರುತ್ತೆ, ರೀಕಾಲ್ ಮಾಡೋರು ಒಂದು ಲಿಮಿಟ್ ಇರುತ್ತೆ. ಇದೆಲ್ಲ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಅಕಾರ್ಡಿಂಗ್ಲಿ ಇದು ಮಾಡಿ. ಎಸ್, ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ಅಡ್ವೊಕೇಟ್ ಬಗ್ಗೆ ಒಂದು ಸ್ಮಾಲ್ ಇಶ್ಯೂ ಐ ವಾಂಟೆಡ್ ಟು ಕ್ಲಾರಿಫೈ ಇದೆ. ಚಾರ್ಟರ್ಡ್ ಅಕೌಂಟೆಂಟ್ ಅವರು ಒಂದು ಟೆಕ್ನಿಕಲ್ ಆಫೀಸರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಆದರೆ ಅವರು ಈ ಸರ್ಚ್ ಪ್ರೊಸೀಡಿಂಗ್ಸಲ್ಲಿ ಹೆಲ್ಪ್ ಮಾಡೋಕ್ಕೆ ಆಸ್ ಎ ಟೆಕ್ನಿಕಲ್ ಆಫೀಸರ್ ಅವ್ರು ಹೇಳ್ತಾರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಹೇಳಿ, ನಮ್ಮ ಚಾರ್ಟರ್ಡ್ ದೇ ವಿಲ್ ಚಾರ್ಟರ್ಡ್ ಬೈ ಹಿಮ್ ಆಸ್ ಅನ್ ಅಕೌಂಟೆಂಟ್. ಬಟ್ ಆ್ಯಕ್ಚುಲಿ ಅವ್ರ ಬೇಸಿಕ್ ಕೆಲಸ ಏನಂತೆ, ಕಾನೂನು ಪ್ರಮಾಣ ಅವ್ರ ರೆಕಾರ್ಡ್ ಇಟ್ಟಿದ್ದಾರೆ, ಅಲ್ಲೇ ಏನು ಇಚ್ಛೆ ಇದ್ದರೆ ಅವ್ರಿಗೆ ಎಕ್ಸ್ಪ್ಲೇನ್, ಅವ್ರಿಗೆ ಹೆಲ್ಪ್ ಹಿಮ್ ಟು ರಿಪ್ಲೈ ದ ಕ್ವೆಶ್ಚನ್. ಅದಕ್ಕೆ ನಾಟ್ ಟು ಗೆಟ್ ಅವ್ರ ಪರ್ಸನಲ್ ನಾಲೆಜ್ ಅವ್ರಿಗೆ ಇಲ್ಲ. ಓಕೆ. ಅವ್ರ ಮ್ಯಾಕ್ಸಿಮಮ್ ಇಲ್ಲಿ ಒಂದು ಎಂಟ್ರಿ ಇದ್ರೆ ಈ ಎಂಟ್ರಿ ಎಲ್ಲಿ ಇದೆ ಅಂತ ಅವ್ರು ಹೇಳೋಕ್ಕಾಗಲ್ಲ. ಬೀಯಿಂಗ್ ಎ ಟೆಕ್ನಿಕಲ್ ಆಫೀಸರ್ ವಿಲ್ ಬಿ ಏಬಲ್ ಟು ಟೆಲ್ ಆ ಎಂಟ್ರಿ ಯಾಕೆ ಪೇಮೆಂಟ್ ಮಾಡಿದಾರಾ ಫಸ್ಟು, ಇದೆಲ್ಲ ಯಾರಿಗೆ ಗೊತ್ತು?
ಪರ್ಸನಲ್ ನಾಲೆಜ್ ಯಾರಕ್ಕೆ ಇರುತ್ತೆ, ಯಾರು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರದ್ದು ಸ್ಟೇಟ್ಮೆಂಟ್ ಯಾವತ್ತು ತಗೊಳ್ಳೋವಾಗೆ ಅವರಿಗೆ ಹೇಳಬೇಕು. ಅದಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಅಡ್ವೊಕೇಟ್ ಸ್ಟೇಟ್ಮೆಂಟ್ ಅವನು ಓದ್ತು ತಗೊಳ್ಳೋಕ್ಕೆ ಏನೋ ಅರ್ಥ ಬರೋದಿಲ್ಲ. ಈಸ್ ಓನ್ಲಿ ಹೆಲ್ಪಿಂಗ್ ದ ಪ್ರೊಸೀಡಿಂಗ್. ಈಸ್ ಆಲ್ಸೋ ಎನ್ ಆಫೀಸರ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಅಡ್ವೊಕೇಟ್ ಈಸ್ ಆಲ್ಸೋ ಆಫೀಸರ್ ಆಫ್ ದ ಕೋರ್ಟ್ and he is controlled by the Bar Council of India under the Advocates Act, which is a parliament again. ಈಗ ಒಂದ್ ವೇಳೆ ಈ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಅಲ್ಲಿ ಸ್ಥಳದಲ್ಲಿ ಇರ್ತಾರೆ, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೋತಾರ ಸಾಧ್ಯತೆ ಇರುತ್ತಾ ಯೂಶುವಲ್ ಆಗಿ? ಯಾಕೆ ಸಂದರ್ಭ ಬಂದ್ರೆ ಈ ಒಂದು ಸಂದರ್ಭದಲ್ಲಿ ಅವರ ಸ್ಟೇಟ್ಮೆಂಟ್ ಏನು ಕರೀತಾರೆ, ಅವ್ರಿಗೇನು ಪರ್ಸನಲ್ ನಾಲೆಜ್ ಅವರ ಎಲ್ಲಿಂದ ಬಂತು? ಅವ್ರ ಬರೀ ರೆಕಾರ್ಡ್ ಮಾತ್ರ, ಏನು ರೆಕಾರ್ಡ್ ಏನು ಅವ್ರಿಗೇನು ತೋರಿಸ ಅದೇ ಅವ್ರು ರೀಪ್ರೆಸೆಂಟ್ ಮಾಡಕ್ಕೆ ಆಗುತ್ತೆ. our he is one of the clients, he is not the only client and he is not the personal knowledge of our ಏನಿಲ್ಲ, ಈ ಥರ ಏನಿಲ್ಲ. ಅದಕ್ಕೆ ಅವರ ಸ್ಟೇಟ್ಮೆಂಟ್ RCC ಸ್ಟೇಟ್ಮೆಂಟೇ ಬರುತ್ತೆ ಫಸ್ಟ್. ಓಕೆ. ಆ್ಯಂಡ್ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸ್ಲಿ ಸಪೋಸ್ ಅವ್ರ ಚಾರ್ಟರ್ಡ್ ಅಕೌಂಟೆಂಟ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಬಂದರೆ ಅದೇ ಅವ್ರ ಎಕ್ಸ್ಪೆಕ್ಟ್. ದೇರ್ ಆರ್ ಸಮ್ ಸರ್ಕಮ್ಸ್ಟೆನ್ಸಸ್ ಇನ್ ಹೌಸ್ ಚಾರ್ಟರ್ಡ್ ಅಕೌಂಟೆಂಟ್ ಇದೆ. ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್. ಓಕೆ ಓಕೆ. ಒಬ್ಬರು ಪ್ರಾಕ್ಟೀಸ್ ಮಾಡೋರು, ಇನ್ನೊಬ್ಬರು ಇನ್ ಹೌಸ್ ಇರುತ್ತೆ, ಈಸ್ ಎಂಪ್ಲಾಯಿ. ಓಕೆ. He may be a chartered accountant by certification, but he is not carrying the certificate of practice. ಯಾಕಂದ್ರೆ ಒಂದು ಅವ್ರ ಕೆಲಸಕ್ಕೆ ಹೋಗಿದ್ರೆ ಅಂತ ಸಂದರ್ಭದಲ್ಲಿ ಹೇಗೆ, ಈಗ ಇನ್ ಹೌಸ್ ಆಗಿದ್ರೆ ಎಂಪ್ಲಾಯಿ ಆಗಿದ್ರೆ ರೆಕಾರ್ಡ್ ಮಾಡ್ಬೋದು, ಅವಾಗ ಸ್ಟೇಟ್ಮೆಂಟ್ ಮಾಡ್ಬೋದು, ಏನು ರೆಸ್ಟ್ರಿಕ್ಷನ್ ಇಲ್ಲ. ರೈಟ್. ಓಕೆ. ಅಂತ ಸಂದರ್ಭದಲ್ಲಿ ಅವ್ರದ್ದು ಕೂಡ ವಿಚಾರಣೆ ಮಾಡಬಹುದು ಅಗತ್ಯವಿದ್ರೆ ವಿಚಾರಣೆ ಮಾಡಬಹುದಾಗತ್ತಾ? ಎಸ್ ಮಾಡ್ಬೋದು. ಓಕೆ. ಪ್ರಸಾದ್ ಅವ್ರು ತಾವೇನು ಹೇಳ್ತೀರಿ, ಯಾವ ತರ ಇದನ್ನ ಒಂದ್ ವೇಳೆ ಇನ್ ಹೌಸ್ ಆಗಿದ್ರೆ ಅವ್ರ ಎಂಪ್ಲಾಯಿ ಆಗಿದ್ರೆ ಅವ್ರ ವಿಚಾರಣೆ ಯಾವ ರೀತಿ ಮಾಡ್ತಾರೆ? ಎಂಪ್ಲಾಯೀಸ್ ಆಫ್ ಬಿಸ್ನೆಸ್ ಹೌಸ್ ಇದೆ, ಇವರು ಹೇಳ್ದಂಗೆ CFO ಆಗಲಿ ಎಂಪ್ಲಾಯಿ ಆಗಲಿ ಅಕೌಂಟೆಂಟ್ ಆಗಲಿ ಖಂಡಿತ ಅವರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಗ್ಗೆ ಅವ್ರ ಹತ್ರ ಇದನ್ನು ಸ್ಟೇಟ್ಮೆಂಟ್ ಪಡಿಬೋದು. ಓಕೆ. ಹೌದು. ಓಕೆ. ಅದರ ಜೊತೆಗೆ ಇನ್ನೊಂದು, ಈಗ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನು ಕೂಡ ನೋಡ್ತಾರೆ, ಸಾಂದರ್ಭಿಕ ಸಾಕ್ಷಿಗಳು ಕೂಡ ನೋಡ್ತಾರೆ. ಈ ಒಂದು ಕೇಸಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೇಸನ್ನೇ ನೋಡೋದಾದ್ರೆ ಇಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸುತ್ತಮುತ್ತ ಇರುವಂತಹ ರೆಕಾರ್ಡ್ಸ್ ಮಾಡ್ಕೊಂಡಿರುವಂತ ಅಂಶಗಳಿರ್ಬೋದು ಅಥವಾ ಅವರ ಆಪ್ತರ ಜೊತೆ ಇರುವಂತ ನೆಟ್ವರ್ಕ್ಗಳಿರ್ಬೋದು, ಅದೇನಾದ್ರು ಕೌಂಟ್ ಆಗುತ್ತಾ? ಈಗ 60 ಪ್ಲೇಸ್ನಲ್ಲಿ ಅವ್ರು ಸರ್ಚ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಏನಾದರೂ ಡಾಕ್ಯುಮೆಂಟ್ ಕನೆಕ್ಟೆಡ್ ಟು ಶಿವಕುಮಾರ್ ಏನಿದ್ರೆ ಖಂಡಿತ ಅವರು ಆಕ್ಚುಲಿ ಡಿ ಕೆ ಶಿವಕುಮಾರ್ನ ಆ ಪತ್ರ ತಂದು ಆ ಡಾಕ್ಯುಮೆಂಟ್ಸ್ ತಂದು ಪರಿಶೀಲನೆ ಮಾಡ್ಬೋದು. ಓಕೆ. ಆದರೆ ಇರುವಂಥ ವಿಚಾರ ಅಂದರೆ ನನಗೇನೂ ಗೊತ್ತಿಲ್ಲ, ಇದು ಬೇರೆಯವರು ಯಾರ್ದೋ ಮನೆ ಡಾಕ್ಯುಮೆಂಟ್ಸ್ಗಳನ್ನ ನನಗೆ ಕೇಳ್ತಾ ಇದ್ದಾರೆ, ನಾನೇನು ಉತ್ತರ ಕೊಡಲೇನೋ ಮಾತು ಕೇಳಿದ್ರೆ. ಈಗ ನಿನ್ನೆ ಕೂಡ ಅದೇ ರೀತಿ ಹೇಳಿದ್ರು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಬೇರೆ ಅವ್ರ ಆಪ್ತರ ಅಂತ ವಿನಯ್ ಕಾರ್ತಿಕ್ ಇರ್ಬೋದು, ಅದೇ ರೀತಿ ದ್ವಾರಕಾನಾಥ್ ಗುರೂಜಿ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ವ್ಯವಹಾರಗಳನ್ನ ಅಂತ ತೋರಿಸ್ತಾರೆ. ನನಗೆ ಯಾಕೆ ಕೇಳ್ತೀರಿ, ಇದು ನಂದಲ್ಲ ಅನ್ನೋ ಮಾಹಿತಿ ಹೇಳ್ತಾರೆ. ಖಂಡಿತ. ಯಾಕಂದರೆ ಈಗ ಅವ್ರ ಹೆಸರಿಲ್ಲ ಅಂದರೆ ಟ್ರಾನ್ಸಾಕ್ಷನ್ಸ್ 60 ಪ್ಲೇಸಸ್ ಇದ್ದರೆ 60 ಪ್ಲೇಸ್ನಲ್ಲಿ ಡಿ ಕೆ ಶಿವಕುಮಾರ್ದು ಏನು ಟ್ರಾನ್ಸಾಕ್ಷನ್ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡೋ ನೆಸಿಟಿ ಇರಲ್ಲ. ಯಾವ RCC ಆಗಲಿ ಇವಾಗ ಕನೆಕ್ಟೆಡ್ ಕೇಸಸ್ ಅಂತ ಇರುತ್ತೆ, ಬಿಸ್ನೆಸ್ ವ್ಯವಹಾರ ಇರ್ಬೋದು. ಸಪೋಸ್ ಡಿ ಕೆ ಶಿವಕುಮಾರ್ ಕಾಂಟ್ರಾಕ್ಟರ್ ಅವ್ರ ರೈಡ್ ಮಾಡಿದ್ರೆ ಕಾಂಟ್ರಾಕ್ಟ್ ಅಂದರೆ ಪೇಮೆಂಟ್ಸ್ ಮಾಡಿದರೆ ಕಂಪ್ಲೀಟ್ ಕಾಂಟ್ರಾಕ್ಟ್ ಇದಾಗುತ್ತೆ. ಬಟ್ ಕಾಂಟ್ರಾಕ್ಟರ್ ಟ್ರಾನ್ಸಾಕ್ಷನ್ಸ್ ಏನಿದೆ ಡಿ ಕೆ ಶಿವಕುಮಾರ್ಗೆ ಓನ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇರ್ತದೆ. ಸೊ ಡಿ ಕೆ ಶಿವಕುಮಾರ್ ಬಂದು ಅವರು ಕಾಂಟ್ರಾಕ್ಟರ್ ಬಗ್ಗೆ ಮಾತಾಡೋ ನೆಸಿಟಿ ಇರಲ್ಲ, ಯಾರ ಬಗ್ಗೆ ಮಾತಾಡೋ ನೆಸಿಲ್ಲ. ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಬಿಸ್ನೆಸ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಇದೆಯೋ ಅವ್ರ ಹೆಸರಿನಲ್ಲಿ, ಯಾಕಂದ್ರೆ ಅವ್ರ ಮನೆಯವರ ಹೆಸರಿನಲ್ಲಿ ಇದ್ರೆ ಅಂತ ಮಾತ್ರ ಅವರು ಆನ್ಸರ್ ಮಾಡಬೇಕು. ತಾವೇನು ಹೇಳ್ತೀವಿ ಶ್ರೀಧರ್ ಅವ್ರೆ? ಈಗ ಸಾಂದರ್ಭಿಕ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಈಗ ನನ್ಗೆ ಗೊತ್ತಿಲ್ಲ, ಅವ್ನು ಯಾರೋ ನನ್ಗೆ ಗೊತ್ತಿಲ್ಲ, ವಿನಯ್ ಕಾರ್ತಿಕ್ ತುಂಬಾ ದಿನಗಳಿಂದ ಅವ್ರ ಜೊತೆ ಓಡಾಡ್ತಾ ಇರ್ಬೋದು, ದ್ವಾರಕಾನಾಥ್ ಗುರೂಜಿ 30 ವರ್ಷದಿಂದಾನೇ ಅವ್ರ ಜೊತೆ ಒಡನಾಟ ಇರ್ಬೋದು, ಆದ್ರೆ ನನ್ಗೆ ಯಾರು ಅಂತ ಗೊತ್ತಿಲ್ಲ ಅಥವಾ ಅವರ ಡಾಕ್ಯುಮೆಂಟ್ಸ್ಗೂ ನಂಗೆ ಸಂಬಂಧ ಇಲ್ಲ, ಈ ತರ ಹೇಳಕ್ಕಾಗತ್ತ ವಿಚಾರಣೆ ವೇಳೆ? ನಾನು ಈ ಥರ ಅವ್ರ ಪ್ರಶ್ನೆ ಕೇಳಿದ್ಮೇಲೆ ಅವ್ರ ಜವಾಬ್ ಅವ್ರು ಕೊಡಬೇಕು. ಅವ್ರು ಈ ಥರ ಏನು ಮಾತಾಡಿದ್ರೂ ಅದು ಅವ್ರ ಸ್ಟೇಟ್ಮೆಂಟ್, ಯಾಕಂತೆ ಕ್ವೆಶ್ಚನ್ ಯಾರು ಮಾಡ್ತಾರೆ ಅವರ ಮೌತಲ್ಲಿ ಇವರದು ಶಬ್ದ ಹಾಕಬಾರ್ದು. ಓಕೆ, ಐ ಕ್ಯಾನಾಟ್ ಪುಟ್ ಮೈ ವರ್ಡ್ಸ್ ಇನ್ ಟು ಯುವರ್ ಮೌತ್. ನಮ್ದು ಏನು ಪ್ರಶ್ನೆ ಕೇಳ್ತೀನಿ ಜವಾಬ್ ಕೊಡಿ. ಇವಾಗ ಜವಾಬ್ ಕೊಡುವಾಗ ವಾಟ್ ಎವರ್ ಇದೆ ನಾನು ಇಲ್ಲಿ ಬರ್ಕೊಂಡು ಬಿಡ್ತೀನಿ. ಆಮೇಲೆ ವೆರಿಫೈ ಮಾಡುವಾಗ ಅದು ಸುಳ್ಳು ಆಗಿದೆ ಅಂತೆ, ದೆನ್ ಯು ಆರ್ ಲಯಬಲ್ ಫಾರ್ ಆಕ್ಷನ್ ಆಸ್ ಪರ್ ದ ಪ್ರೊವಿಷನ್ಸ್ ಆಫ್ ಲಾ. ಅದಾಗತ್ತೆ. ಅದಕ್ಕೆ ಈ ಸ್ಟೇಟ್ಮೆಂಟ್ಸ್ ತಗೊಂಡು ಬಿಟ್ಟು ಅದು ಕೋರಿಲೇಟ್ ಮಾಡ್ತಾರೆ. ಓಕೆ, ಕೋರಿಲೇಟ್ ಮಾಡಿ ಪ್ರೊಸೀಡಿಂಗ್ಸ್ ಆಗತ್ತೆ. ಇದೇನೋ ಕಾಂಟ್ರಡಿಕ್ಷನ್ಸ್ ಬಂದರೆ ಆಮೇಲೆ ತಿರ್ಗ ಒನ್ ಮೋರ್ ಥಿಂಗ್ ಕಮ್ಸ್. ಸಪೋಸ್ 2 people ಆರ್ ಟೆಲಿಂಗ್ ಐ ಆಮ್ ಟೆಲಿಂಗ್ ಅವರದು ಅವರು ಇಬ್ಬರು ಇಟ್ಕೊಂಡು ಅವರು ಹೇಳ್ತಾರೆ, ಇವರು ಏನು ಹೇಳ್ತಾರೆ ನಿಮ್ಗೆ ಏನು ಹೇಳಬೇಕು, ಕ್ರಾಸ್ ಎಕ್ಸಾಮ್ ಹೇಳ್ತಾರೆ. ಅವ್ರು 2 ಆಪರ್ಚುನಿಟಿ ಕೊಡ್ತಾರೆ, ನೀವೇ ಡಿಸೈಡ್ ಮಾಡಿ, ನರವ ಕುಂಜರವ ಡಿಸೈಡ್ ಮಾಡಿ. ಈ ಥರ ಆಗ್ಬಿಡುತ್ತೆ. ದಟ್ ಆಲ್ಸೋ ಈಸ್ ಪಾಸಿಬಲ್.
ಬಟ್ ಹಾಗಾದ್ರೆ ಪ್ರತಿಯೊಂದನ್ನು ಕೂಡ ಸಾಂದರ್ಭಿಕ ಸಾಕ್ಷಿ ಅಂತ ಪರಿಗಣಿಸ್ತಾರೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಹೇಳ್ತಾರಲ್ಲ, ಟೂ ಥಿಂಗ್ಸ್ ಆರ್ ದೇರ್. ಒನ್ ಇಸ್ ಕಾಲ್ಡ್ ಕನ್ಕ್ಲೂಸಿವ್ ಎವಿಡೆನ್ಸ್, ಅದರ್ ಇಸ್ ಕಾಲ್ಡ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಅದನ್ನ ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಾಲ್ ಮಾಡಿದಿರ್ಬೋದು, ಅವ್ರ ಜೊತೆ ಒಡನಾಟ ಇರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಅದೆಲ್ಲವೂ ಕೂಡ ಎನಿ ಕೈಂಡ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬರ್ಬೋದು, ಇಮೇಲ್ಸ್ ಆಲ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್, ವಾಯ್ಸ್ ಇದು ಎವಿಡೆನ್ಸಸ್ ಇರ್ಬೋದು. ವಿ ಕ್ಯಾನ್ ಟ್ರಾನ್ಸ್ಕ್ರಿಪ್ಷನ್, ವಾಯ್ಸ್ ಟ್ರಾನ್ಸ್ಕ್ರಿಪ್ಷನ್ ಎವಿಡೆನ್ಸಸ್ ಬಂದ್ರೆ ಅದು ಬರ್ಬೋದು. ಆಲ್ ದೋಸ್ ಥಿಂಗ್. ಈಗ ಒಂದು ಮಾಡೋವಾಗೆ ಆ ಟೈಮಲ್ಲಿ ಅವ್ರಿಗೆ ಫೋನ್ ಬಂತು. ಅದಕ್ಕೆ ಒಂದು ಡಿಸ್ಅಡ್ವಾಂಟೇಜ್ ಆಫ್ ಅನ್ ಓಪನ್ ಕಮ್ಯುನಿಕೇಶನ್. ದರ್ ಟೂ ಕೈಂಡ್ಸ್ ಆಫ್ ಓಪನ್ ಕಮ್ಯುನಿಕೇಶನ್ ಅಂಡ್ ಕ್ಲೋಸ್ ಕಮ್ಯುನಿಕೇಶನ್. ನೀವು ಲ್ಯಾಂಡ್ಲೈನಲ್ಲಿ ಮಾತಾಡಿದರೆ ಅದು ಇಮಿಡಿಯೇಟ್ಲಿ ಡಸಂಟ್ ಓಪನ್. ನೀವು ಹ್ಯಾಂಡ್ಸೆಟ್ ತಗೊಂಡಿದ್ರೆ ಯುವರ್ ಹ್ಯಾಂಡ್ಸೆಟ್ ಇಸ್ ಕನೆಕ್ಟೆಡ್ ಬೈ ವೈರ್ ಟು ಸಮ್ ಸಿಸ್ಟಮ್, ಆಮೇಲೆ ಅದು ಓಪನ್ ಆಗುತ್ತೆ. ಇಟ್ ಗೋಸ್ ಟು ಸ್ಕೈ. ಮೊಬೈಲ್ ಅಂತ ರೈಟ್ ಫ್ರಮ್ ದಿಸ್ ಪಾಯಿಂಟ್ ಇಟ್ ಇಸ್ ಓಪನ್ ಟು ಸ್ಕೈ. It is open state of communication. So all these are recorded in all places. So that those informations can definitely be transcribed again. ಅದಕ್ಕೆ ಮೋಸ್ಟ್ ಆಫ್ ಇದು ವಾಟ್ ಯು ಕಾಲ್ ಎಸ್ ಮೊಬೈಲ್ ಮಾತಾಡ್ತಾರಲ್ವ, ಮೊಬೈಲ್ ಮಾತಾಡ್ತಾರೆ, ಆಲ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗುತ್ತೆ. ಆಮೇಲೆ ಹೇಳಕ್ಕೆ ನಾನು ಮಾತಾಡೇ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಇದ್ರೆ ದಾಳಿ ಬಿಫೋರು ಆಗಿರುತ್ತೆ, ದಾಳಿ ಆಗ್ತಾ ಎನಿ ಟೈಮ್ ಆಗುತ್ತೆ. ಆ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಇನ್ಸಿಡೆನ್ಸ್ ಅಲ್ಲಿ ಸಮಥಿಂಗ್ ಹ್ಯಾಪನ್ಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ವೆರಿ ಓಲ್ಡ್ ಕೇಸ್ ನಾನು ಹೇಳ್ತೀನಿ. ವೆನ್ ಮೊಬೈಲ್ ಕೇಮ್ ಫಸ್ಟ್, ದಟ್ ಸಮ್ವೇರ್ ಇನ್ 96 ಮೊಬೈಲ್ಸ್ ಬಂತು. ಆ ಟೈಮಲ್ಲಿ ಮುಂಬೈಯಲ್ಲಿ ಮಹಾಲಕ್ಷ್ಮಿ ಸ್ಟೇಷನ್ ಔಟ್ ಸೈಡ್ ಒಂದು ಮರ್ಡರ್, ಕೇತಾಂದು ಒಂದು ಮರ್ಡರ್ ಆಯಿತು. ಆ ಮರ್ಡರ್ ಆದ್ಮೇಲೆ ಏನಾಯ್ತು, ಅಲ್ಲಿ ಡ್ರೈವರ್ ಯಾರು ಮಾಡಿದ್ದಾನೆ ಅವನ ಮೊಬೈಲ್ ಮಾತಾಡಿದ್ದಾನೆ. ಯಾರೋ ಒಬ್ರು ಹೇಳಿದ್ರೆ ಇವರೇನೋ ಮೊಬೈಲ್ ಏನೋ ಮಾತಾಡಿದ್ದಾನೆ ಅಂತೆ. ಇಮಿಡಿಯೇಟ್ಲಿ ಮೊಬೈಲ್ ಟವರ್ ಮಾಡಿದ್ರೆ ಈ ಟವರ್ ಅಲ್ಲಿ ಏನೇನೋ ಐಟಮ್ ಏನು ಮಾಡಿದೆ, ಆ ಟ್ರ್ಯಾಕ್ ಅವ್ರದ್ದು ಏನು ಅಂತ ವಿತಿನ್ 3 days ಪೊಲೀಸ್ ಟ್ರ್ಯಾಕ್ ದಟ್ ಫೆಲೋ. ಆಮೇಲೆ ಟ್ರಾನ್ಸ್ಕ್ರಿಪ್ಷನ್ ತಗೊಂಡಿದ್ರೆ ಏನೇನು ಮಾತಾಡಿದ್ರೆ ಅದು ಬಂದ್ಬಿಡುತ್ತೆ. ಸೊ ಈ ಎಲೆಕ್ಟ್ರಾನಿಕ್ ರೆಕಾರ್ಡ್ ಏನೈತೆ ದಟ್ ಇಸ್ ಅಡ್ಮಿಸಿಬಲ್ ಎವಿಡೆನ್ಸ್. ಇದು ಎವಿಡೆನ್ಸ್ ಇದ್ರೆ ಅಡ್ಮಿಸಿಬಲ್, ನಾನ್ ಅಡ್ಮಿಸಿಬಲ್ ಇರುತ್ತೆ. ದಿಸ್ ಬಿಕಮ್ ಅಡ್ಮಿಸಿಬಲ್ ಎವಿಡೆನ್ಸಸ್. ದಟ್ ಇಸ್ ಓನ್ಲಿ ಗೋಯಿಂಗ್ ಟು ದ ಕ್ರಿಮಿನಾಲಜಿ or jurisprudence. All those things are there which will take on to that. And documentary evidence. Second is documentary evidence. That is one is electronic and other is on physical paper. All those things are taken into consideration while going into the whole process. Right. ಇನ್ನು ತನಿಖೆ ವೇಳೆ ಏನು ದಾಳಿ ಮಾಡಿರ್ತಾರೆ, ತನಿಖೆ ಆದಂತಹ ಸಂದರ್ಭದಲ್ಲಿ ಅವರನ್ನ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬಿಡಲ್ಲ. ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಒಂದ್ ವೇಳೆ ಹುಷಾರಿರಲ್ಲ ಅಂದ್ರೆ ನಾನ್ ಕೋಪರೇಷನ್ ಬಗ್ಗೆ ಮಾತಾಡ್ತೀವಿ ನಾವು, ನನ್ಗೆ ಹೇಳಕ್ ಆಗ್ತಾ ಇಲ್ಲ, ಈ ಸಂದರ್ಭದಲ್ಲಿ ನನ್ಗೇನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ, ನನ್ನ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅನ್ನೋ ಮಾತನ್ನ ಹೇಳ್ಬೋದು ಡಿ ಕೆ ಶಿವಕುಮಾರ್. ಹೇಳಿರ್ಬೋದು. ಆ ಸಂದರ್ಭದಲ್ಲಿ ಯಾವ ರೀತಿ ವಿಚಾರಣೆ ಮುಂದುವರಿಸ್ತೀರಿ? ಆ ಟೈಮಲ್ಲಿ ಅದೇ ಫಸ್ಟ್ ಅವ್ರಿಗೆ ಏನಾಯ್ತಪ್ಪ, ಯು ಆರ್ ವೆರಿ ಟಯರ್ಡ್, ಓಕೆ ಮಲ್ಕೊಂಡ್ಬಿಡಿ, ಆರಾಮ್ ತಗೊಳ್ಳಿ, ನೋ ಪ್ರಾಬ್ಲಮ್, ನಮ್ಗೇನು ಹರಿ ಇಲ್ಲ, ನೀವು ನಿದ್ರಾ ಮಾಡಿ ಒಂದು 2 ಗಂಟೆ 3 ಗಂಟೆ ಎಷ್ಟು ಬೇಕೋ ಅಷ್ಟು ನಿದ್ರಾ ಮಾಡಿ, ನಾನು ಲೈಟ್ಸ್ ಆಫ್ ಮಾಡಿಬಿಡ್ತೀನಿ, ನಿದ್ರಾ ಮಾಡಿ ಆಮೇಲೆ ಬಂದು ಸ್ಟಾರ್ಟ್ ಮಾಡಿ ಅಂತ. ನಾನು ನೀರಿದ್ರೆ ನಮ್ಗೆ ನಿದ್ರಾ ಬರೋದಿಲ್ಲ ಅಂತ, ಅದು ನಾನೇನು ಮಾಡಲ ಅದಕ್ಕೆ. ಐ ಕೆನಾಟ್ ಲೀವ್ ದ ಪ್ರಿಮಿಸಸ್ ಅನ್ಲೆಸ್ ಐ ಕ್ಲೋಸ್ ದ ಕೇಸ್. ಈ ಥರ ಬರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಮಾಡೋವಾಗೆ ಆಲ್ ಸಚ್ ಫಿಸಿಕಲ್ ಪ್ರಾಬ್ಲಮ್. ಸಮ್ಟೈಮ್ ಹೇಳ್ತಾರೆ ನಮ್ಗೆ ಇಲ್ಲಿ ನೋವಿದೆ ಅಂತ. ನೋವು ಕಾಣಿಸೋದಿಲ್ಲ ಯಾರಿಗೆ. ನೀವು ಹೇಳ್ಬೋದು ನಮ್ಮ ತಲೆನೋವು ಇದೆ ಅಂತ. ತಲೆನೋವು ಎಲ್ಲಿಂದ ಕಾಣಿಸುತ್ತೆ? ಆಮೇಲೆ ಆಗಿದೆ ಸಿಚುವೇಶನ್. ಆಮೇಲೆ ಡಾಕ್ಟರ್ ಕರೀತಾರೆ, ಡಾಕ್ಟರ್ ಬಂದು ನೋಡ್ತಾರೆ, ಓಕೆ BP ನೋಡ್ತಾರೆ, ಶುಗರ್ ನೋಡ್ತಾರೆ, ನೋಡ್ತೀವಿ ಈ ಥರ ಆಗಿದೆ ಅಂತೆ. ಕೆಲವರು ಏನು ಮಾಡ್ತಾರೆ, ಏನು ಲಿಕ್ವಿಡ್ ತೊಗೊಂಡಿರ್ತಾರೆ, ಔಷಧ ತೊಗೊಂಡಿರ್ತಾರೆ, ದಟ್ ವಿಲ್ ಕಾಸ್ ಡ್ರೌಸಿನೆಸ್. ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ನಮಗೆ ಏನು ಕಾಣಿಸೋದಿಲ್ಲ, ಅದೇ ನಾನು ಎಲ್ಲಿ ಸೈನ್ ಮಾಡಬೇಕು, ಈ ಥರ ಒಂದು ಫಿಸಿಕಲ್ ಕಂಡೀಷನ್ ಹೇಳ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಅದೇ ಹ್ಯಾಂಡಲ್ ಸಿಚುವೇಶನ್. ನನಗೆ ಕಾಣೋದಿಲ್ಲ. ಮೀನ್ಸ್ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಾಟ್ ವೇಸ್ ಅಂಡ್ ಮೀನ್ಸ್ ಆಫ್ ಹ್ಯಾಂಡ್ಲಿಂಗ್ ಸಚ್ ಸಿಚುವೇಶನ್ಸ್. ಅವನ್ ಜೆನ್ಯೂನ್ಲಿ ಹೇಳ್ತಾನ ಅಥವಾ ಓನ್ಲಿ ಪ್ರೊಕ್ಯಾಸ್ಟಿನೇಟ್ ಮಾಡೋಕ್ಕೆ ಹೇಳ್ತಾನ, ಇದು ಗೊತ್ತಾಗತ್ತೆ. ಸಿಚುವೇಶನ್ ಡೆಫಿನೆಟ್ಲಿ ಸಿಚುವೇಶನ್ ಆಸ್ ಎ ನಾನ್ ಕೋಆಪರೇಟಿವ್ ಅವ್ರು ಮಾಡ್ತಾರ, ರಿಯಲಿ ಈಸ್ ಸಿಕ್ ಅಂತ. ಯಾಕಂದ್ರೆ ಏನು ಹೇಳಕ್ಕಾಗೋದು. ಒಬ್ಬರು ಹೇಳಿದ್ರೆ ಇಲ್ಲಿ ಪೈನ್ ಇದೆ ಅಂತ ಹೇಳಿದ್ರೆ ಯು ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್. ತಕ್ಷಣ ಡಾಕ್ಟರ್ ಕರಿಬೇಕು. ಸಮ್ಟೈಮ್ಸ್ ಡೆತ್ಸ್ ಹ್ಯಾವ್ ಆಲ್ಸೋ ಆಕರ್ಡ್. ಸರ್ಚ್ ಪ್ರಿಮಿಸಸ್ ಅಲ್ಲಿ ಡೆತ್ ಆಗಿದೆ. ಇಟ್ ಹ್ಯಾಪನ್. ಸೊ ಆ ಟೈಮಲ್ಲಿಲ್ಲ, ಈ ಥರ ದ ಆಥರೈಸ್ಡ್ ಆಫೀಸರ್ ಹ್ಯಾಸ್ ಟು ಟೇಕ್ ಆಲ್ ಪ್ರಿಕಾಷನ್ಸ್ ತಗೊಂಡು ಮಾಡಬೇಕು. ರೈಟ್. ಪ್ರಸಾದ್ ಅವರ ತಾವೇನು ಹೇಳ್ತೀರಿ ಈ ಒಂದು ಸಂದರ್ಭದಲ್ಲಿ? ಯಾವ್ಯಾವ ರೀತಿ ಸರ್, ಈಗ ಕಾನೂನು ಇವಾಗ ಚಾರ್ಟರ್ಡ್ ಅಕೌಂಟೆಂಟ್ ಅಡ್ವೊಕೇಟ್ ಆಗಲಿ, ಈಗ ಡಿಸೆಂಬರ್ 2016 ಆದಮೇಲೆ ಸರ್ಚ್ ಆಗಿದ್ರೆ 30% ಫಸ್ಟ್ ಟ್ಯಾಕ್ಸ್ ಕಟ್ಟಬೇಕು. 36% ಸರ್ಚ್ ಆಗಿದ್ರೆ 36% ಬರುತ್ತೆ. 30 ಪ್ಲಸ್ ರಿಸರ್ಚ್ ಆದ್ರೆ 36% ಬರುತ್ತೆ. 36% ಆದಮೇಲೆ ಅವ್ರು ಕೋಆಪರೇಷನ್ ಮಾಡಿ, ಏನಕ್ಕೆ ಕೋಆಪರೇಷನ್ ಬೇಕಂದ್ರೆ ಡ್ಯೂರಿಂಗ್ ಕೋರ್ಸ್ ಆಫ್ ಸರ್ಚ್ ಪ್ರೊಸೀಡಿಂಗ್ಸ್
ಇಫ್ ದ ಅಸೆಸಿ ಕಮ್ಸ್ ಫಾರ್ ಅನ್ಡಿಸ್ಕ್ಲೋಸ್, ಸಪೋಸ್ ಏನೋ ಅನ್ಡಿಸ್ಕ್ಲೋಸ್ ಇನ್ಕಮ್ ಸಿಕ್ಕಿತ್ತು, ಒಂದು 10 ಕೋಟಿ ಆಗಲಿ 15 ಕೋಟಿ ಆಗಲಿ, ಅವ್ರು ಕೋಆಪರೇಷನ್ ಮಾಡಿ ಆ ಸೋರ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಮತ್ತೆ 30% ಪೆನಾಲ್ಟಿ ಬರುತ್ತೆ. ಇವಾಗ ಎಷ್ಟಾಯಿತು? 36% ನಾರ್ಮಲ್ಲು, 30% ಖಂಡಿತ ಕೋಆಪರೇಷನ್ ಮಾಡಿದ್ರೆ 30% ಬರುತ್ತೆ. ಸೊ 36 + 30 66% ಆಯಿತು. ಸಪೋಸ್ ಇವರು ಹೇಳ್ದಂಗೆ ನಾನ್ ಕೋಆಪರೇಷನ್ ಬಂದ್ಬಿಟ್ರೆ 60% ಪೆನಾಲ್ಟಿ ಮ್ಯಾಂಡೇಟರಿ. ಈಗ ದೇರ್ ಇಸ್ ನೋ ಡಿಸ್ಕ್ರಿಷನ್ ಪೆನಾಲ್ಟಿ. ಕೋಆಪರೇಷನ್ 30% ಇದ್ದೇ ಇದೆ. ಸೋರ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ಆ ಸೋರ್ಸ್ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದರೆ 60% ಪೆನಾಲ್ಟಿ ಅಂತ ಇದೆ. ಅವಾಗ ಏನಾಯಿತು? 36% ಟ್ಯಾಕ್ಸು ಪ್ಲಸ್ 60% ಅಂದರೆ 96% ಆಯಿತು. ಅವ್ರಿಗೇನು ಉಳಿಯೋದಿಲ್ಲ. ಸೊ ಇದೊಂದು ಅಡ್ವೊಕೇಟ್ ಆಗಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಏನು ಹೆಲ್ಪ್ ಮಾಡಬೇಕಂದ್ರೂ ಆಲ್ವೇಸ್ ದೇ ಸೇ ಪ್ಲೀಸ್ ಕೋಆಪರೇಟ್ ವಿತ್ ದ ಡಿಪಾರ್ಟ್ಮೆಂಟ್ ಪ್ರೊಸೀಡಿಂಗ್ಸ್. ಯಾಕಂದರೆ ಕೆಲವು ಏನಾಗುತ್ತೆ ಅಂದರೆ ಇವಾಗ ಈವನ್ ಬೋರ್ಡ್ನಲ್ಲಿನೂ ಸಪೋಸ್ ಸ್ಟೇಟ್ಮೆಂಟ್ ತೊಗೊಂಡು 100 ಕೋಟಿ ಡಿಕ್ಲೇರ್ ಮಾಡೋ 500 ಕೋಟಿ ಡಿಕ್ಲೇರ್ ಮಾಡೋದೆಲ್ಲ ಹೋಯಿತು. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಏನು ಡಾಕ್ಯುಮೆಂಟ್ ಎವಿಡೆನ್ಸ್ ಸಿಗಿತ್ತು, ಇನ್ಕ್ರಿಮಿನೇಟ್ ಡಾಕ್ಯುಮೆಂಟ್ಸ್ ಇದ್ದರೆ ಅದ್ರ ಮಾತ್ರ ಅಪ್ರೈಸಲ್ ರಿಪೋರ್ಟ್ ಮಾಡ್ತಾರೆ. ಸೊ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಸರ್ಚ್ ಯಾರು ಮಾಡಿದ್ರು ಅವ್ರ ಕಾನೂನು ಪ್ರಕಾರ ಏನಿದೆ, ಕಾನೂನಲ್ಲಿ ಏನಿದೆ, ಈ ಪೆನಾಲ್ಟೀಸ್ ಇಂಪಾರ್ಟೆಂಟ್. 1 ಡಿಸೆಂಬರ್ 2016 ತುಂಬ ಕಷ್ಟ. ಇನ್ನೊಂದು ಏನಾಗಿದೆ, ಮುಂಚೆ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇತ್ತು. 2015 ಖರೀದಿ ಮಾಡಲಿ ಮಾರಲಿ ಇಬ್ಬರೂ 100% ಪೆನಾಲ್ಟಿ ಕಟ್ಟಬೇಕು. ಸೊ ಇವತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ಸು ಆಲ್ಮೋಸ್ಟ್ 2015 ಖರೀದಿನಲ್ಲಿ ಏನಿಲ್ಲ. ಓಕೆ, ಅರ್ಥ ಆಯ್ತು. ಸೊ ಇದು ಇನ್ನೊಂದು ಏನಂದರೆ ಇವತ್ತು 60 ಪ್ಲೇಸ್ನಾದ್ರೂ ಈಗ ಅಸೆಸಿ ಈ ಮಿನಿಸ್ಟರ್ ಇದು ನಮ್ಮ ಶಿವಕುಮಾರ ತಗೊಳ್ಳಿ, ಖಂಡಿತ ಎಷ್ಟು ಡಿಕ್ಲೇರ್ ಮಾಡಿದ್ದಾರೆ. ಯಾಕಂದರೆ ಅವರು 30-40 ವರ್ಷದಿಂದ ಬಿಸ್ನೆಸ್ನಲ್ಲಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಸಿಗೋದೆಲ್ಲ ಅನ್ಡಿಸ್ಕ್ಲೋಸ್ ಆಗಲ್ಲ. ಸೊ ಇದೊಂದು ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಅಡ್ವೊಕೇಟ್ ಆಗಲಿ ಪರಿಶೀಲನೆ ಮಾಡಿ ಖಂಡಿತ ಈ ಒಂದು ಸಂದರ್ಭದಲ್ಲಿ 12 ಡಿಸೆಂಬರ್ 2016 ಆದಮೇಲೆ ಯಾರು ಸರ್ಚ್ ಆಗಿದ್ರೂ ಖಂಡಿತ ಅವರು ಕೋಆಪರೇಟ್ ಮಾಡಿದ್ರೆ ಅಟ್ಲೀಸ್ಟ್ ಅವರಿಗೆ 34% ಸಿಗುತ್ತೆ. ಇಲ್ಲಾಂದರೆ 100%. ಇನ್ನೊಂದು ಏನಾಗುತ್ತೆ ಅಂದರೆ ಸಪೋಸ್ 2009 ಬ್ಲಾಕ್ ಪೀರಿಯಡ್ ಆಗುತ್ತೆ 6 years. 2000 ಏನಾದರೂ ಡಾಕ್ಯುಮೆಂಟ್ಸ್ ಅನ್ಡಿಸ್ಕ್ಲೋಸ್ ಸಿಕ್ಕಿರ್ತಾರೆ ಅವರು 52% ಟ್ಯಾಕ್ಸ್ ಕಟ್ಟಬೇಕು, 72% ಇಂಟ್ರೆಸ್ಟ್ ಕಟ್ಟಬೇಕು, 36% ಆಲ್ಮೋಸ್ಟ್ 60% ಆಯಿತು. ಪೆನಾಲ್ಟಿ 30% ಅಂದರೆ 96% ಆಯಿತು. ಮತ್ತೆ 60% ಅಂದರೆ ಆಲ್ಮೋಸ್ಟ್ 126, ಅಂದರೆ ಇರೋದು ಡಿಕ್ಲೇರ್ ಮನಿನೂ ಹೋಗ್ಬಿಡ್ತದೆ. ಸೊ ಇದೊಂದು ಕಾನೂನಲ್ಲಿ 1/12/2016 ತುಂಬ ಕಠಿಣವಾದಂತ ಕಾನೂನು ಬಂದಿದೆ. ಇನ್ನೊಂದು ಈಗ ಸಾಕ್ಷಿ ನಾಶದ ವಿಚಾರಕ್ಕೆ ನಾವು ಮಾತಾಡೋಣ. ಈಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಪೇಪರ್ನ ಹರಿದು ಹಾಕಿದ್ರು ಅಂತ ಸ್ವತಃ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಈಗ ಇದೆಲ್ಲವೂ ಆದ್ಮೇಲೆ ಅವರನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ದಾಳಿ ವೇಳೆ ವಿಚಾರಣೆ ವೇಳೆ ಸಂದರ್ಭದಲ್ಲಿ ಸಾಕ್ಷ್ಯ ನಾಶಪಡಿಸುವಂತ ಸಾಧ್ಯತೆ ಇತ್ತು ಅನ್ನೋದು ಕಂಡು ಬಂದಂತ ಸಂದರ್ಭದಲ್ಲಿ ಇದೆಲ್ಲ ಮುಗಿದ ಮೇಲೆ ಮತ್ತೇನ್ ಮೇಲೆ ಅವ್ರ ಮೇಲೆ ಅನುಮಾನ ಪಡ್ತಾರ? ಇಲ್ಲ, ಇನ್ನೊಂದು ಇವಾಗ ಹರಿದಾಕಿರೋದೇ ಆ್ಯಕ್ಚುಲಿ ತಪ್ಪು ಇದೆ ಅಂದರೆ, ಬಟ್ ಆ ಪೇಪರ್ ಟೇರ್ ಆಫ್ ಮಾಡಿದ್ರಲ್ಲ ಅದರಲ್ಲಿ ಏನಿದೆ ಎವಿಡೆನ್ಸು. ಸಪೋಸ್ ಏನು ಎವಿಡೆನ್ಸ್ ಇಲ್ಲ ಅಂದರೆ ಏನಾಗಲ್ಲ. ಏನು ಇಲ್ಲದೆ ಸುಮ್ಮನೆ ಅಧಿಕಾರಿಗಳು ಇಲ್ಲ. ಸೊ ಒಂದು ಏನಾಗುತ್ತೆ ಸರ್, ಈಗ ಅದು ಇದನ್ನು ಚರ್ಚೆ ಮಾಡೋ ವ್ಯವಹಾರ. ಇವಾಗ ಸಪೋಸ್ ಟೇರ್ ಮಾಡಿದ್ರೆ ಶೀಟ್ಸ್ ಟೇರ್ ಮಾಡಿದ್ದಾರೆ, ಅದು ಡಿಪಾರ್ಟ್ಮೆಂಟ್ ಅವರು ಇದು ಮಾಡ್ಕೊಂಡ್ರೆ ಅದು ಏನು ಎವಿಡೆನ್ಸ್ ಮಾಡ್ಬೋದು. ಮತ್ತೇನಾದರೂ ಡಾಕ್ಯುಮೆಂಟ್ರಿ ಎವಿಡೆನ್ಸು ಆರ್ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಬಂದರೆ ಅದು ಲಿಂಕ್ ಮಾಡ್ತಾರೆ. ಸಪೋಸ್ ಏನು ಸಿಗಲಿಲ್ಲ ಅಂದರೆ ಈ ಪೇಪರ್ ಏನಿಲ್ಲ, ಬರೀ ಸುಮ್ಮನೆ ಹ್ಯಾಂಡ್ ರೈಟಿಂಗ್ ತಗೊಂಡು ಬರೆದಿದ್ರೆ ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಎವಿಡೆನ್ಸ್ ಸಿಗಬೇಕು ಅವ್ರಿಗೆ. ಸಪೋಸ್ ಅದೇ ಡೇಟ್ನಲ್ಲಿ ಬೇರೆ ಏನಾದರೂ ಡಾಕ್ಯುಮೆಂಟ್ ಸಿಕ್ಕಿ ಮತ್ತೆ ಇದು ರಿಲೇಟ್ ಮಾಡಿದ್ರೆ ಆವಾಗ ಏನಾಗುತ್ತೆ, ಸೊ ಬಿನ್ ಇದನ್ನು ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಆವಾಗ ಬರುತ್ತೆ. ಬಟ್ ಮಿಯರ್ಲಿ ಟೇರಿಂಗ್ ಆಫ್ ಶೀಟ್ ವಿತೌಟ್ ಕೊರಾಬರೇಟ್ ಎವಿಡೆನ್ಸ್ ಕೆನಾಟ್ ಬಿ ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್. ಶ್ರೀಧರ್ ಅವರು ತಾವೇನು ಹೇಳ್ತಿದ್ದೆ, ಒಂದು ವೇಳೆ ಮಾಡಿದರೆ ದಿಸ್ ಟ್ಯಾಂಟಮ್ ಅನ್ಟುವರ್ಡ್ ಇನ್ಸಿಡೆನ್ಸ್. ಅನ್ಟುವರ್ಡ್ ಇನ್ಸಿಡೆನ್ಸ್ ಮೀನ್ ಏನು ನಾರ್ಮಲ್ ಇನ್ಸಿಡೆನ್ಸ್ ಬಗ್ಗೆ ಒಂದು ಬಿಟ್ಟು ಒಂದು ಆಗಿದೆ ಅಂತೆ. ಪಂಚನಾಮದಲ್ಲಿ ಒಂದು ಕಾಲಮ್ ಇದೆ, ನೋ ಅನ್ಟುವರ್ಡ್ ಇನ್ಸಿಡೆನ್ಸ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್, ಅಥವಾ ಫಾಲೋಯಿಂಗ್ ಅನ್ಟುವರ್ಡ್ ಇನ್ಸಿಡೆನ್ಸ್ ಟುಕ್ ಪ್ಲೇಸ್ ಆ್ಯಸ್ ನ್ಯಾರೇಟೆಡ್. ಅದು ನ್ಯಾರೇಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಹೇಳ್ತಾರೆ ಇವರು ಪೇಪರ್ ಟೇರ್ ಮಾಡಿದರು, ಬರ್ನ್ ಮಾಡಿದರು, ಏನಿದೆ ಅದು ದಟ್ ಹ್ಯಾಸ್ ಬಿನ್ ಟೇಕನ್ ರೀಕನ್ಸ್ಟ್ರಕ್ಟೆಡ್ ಆ್ಯಂಡ್ ಇಟ್ ಈಸ್ ಸೈನ್ಡ್ ಆ್ಯಂಡ್ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದಿಸ್ ಇನ್ಸಿಡೆನ್ಸ್ ಬಿಕಮ್ಸ್ ಪಾರ್ಟ್ ಆಫ್ ದ ಪಂಚನಾಮ. ರೈಟ್ ರೈಟ್ ಅಲ್ಲ, ರಾಜ್ಯಸಭೆಯಲ್ಲೂ ಕೂಡ ಟೇಕನ್ ಅನ್ಟುವರ್ಡ್ಸ್ ಇನ್ಸಿಡೆಂಟ್ ಅಂತಾನೆ ಹೇಳಿದ್ದು, ಅದನ್ನ ಮೆನ್ಷನ್ ಮಾಡೇ ಇದು ಮಾಡಿದ್ರು. ಈಗ ನಾವು ಇದನ್ನ ಏನು ಹೇಳಿದ್ವಿ, ಇದನ್ನ ಮೆನ್ಷನ್ ಮಾಡಿದ್ದಾರೆ ರಾಜ್ಯಸಭೆ ಲೋಕಸಭೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಈ ತರ ಅನ್ಟುವರ್ಡ್ ಇನ್ಸಿಡೆಂಟ್ಸ್ಗಳು ಆಗಿದೆ ಅಂತ. ಈಗ ವಿಚಾರಣೆ ಮುಗಿದ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಬಹುದು? ವಿಚಾರಣೆ ಅಂದ್ರೆ ಅವರ ಮನೆಯಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿದ್ದಾರೆ, ಅದೇ ಮುಂದೆ ಏನಾದ್ರು ಪರಿಣಾಮ ಬೀರುತ್ತಾ ಅಂದ್ರೆ ಅಧಿಕಾರಿಗಳು ವಿಚಾರಣೆ ವೇಳೆ ಈ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಇದನ್ನ ಕೂಡ ಕನ್ಸಿಡರ್ ಮಾಡ್ತಾರ? ಈ ತರ ಒಂದು ಘಟನೆ ಆಗಿತ್ತು, ಒಬ್ಬ ವ್ಯಕ್ತಿ ಪ್ರಭಾವಿಯಾಗಿರುವಂತಹ ವ್ಯಕ್ತಿ, ಹೀಗಾಗಿ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಆ ತಲೆಯಲ್ಲಿ ಇಟ್ಕೊಂಡೆ ವಿಚಾರಣೆ ಮಾಡ್ತಾರ? ಕರೆಕ್ಟ್, ವಿಚಾರ ಮಾಡ್ತಾರೆ. ಯಾಕೆಂದ್ರೆ ಆಮೇಲೆ ಪ್ರಸಾದ್ ಹೇಳಿದ ಪ್ರಮಾಣ ಈಸ್ ಎ ಡಾಕ್ಯುಮೆಂಟ್ ಏನು ಅವರು ಟೇರ್ ಮಾಡಿದ್ದಾರೆ ಬರ್ನ್ ಮಾಡಿ ಹ್ಯಾವ್ ನೋ ರಿಲೆವೆನ್ಸ್ ಟು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್. ಓಕೆ,
ಮೇ ಅವ್ರು ಹೇಳ್ತಾರೆ ಇಲ್ಲಿ ಇಟ್ ಇಸ್ ಎ ಡಾಕ್ಯುಮೆಂಟ್ ಆಲ್ ರೈಟ್ ಬಟ್ ಇಟ್ ಹಸ್ ನಥಿಂಗ್ ಟು ಎಸ್ಟಾಬ್ಲಿಷ್ ಎನಿ commission of an offence or contravention of any provisions of income tax act. ಅದು ಪ್ರಮಾಣ ಬರುತ್ತೆ. ಸೊ ಇಟ್ ಮೇ ನಾಟ್ ಬಿ ಟೇಕನ್ ಇನ್ ಟು ಆಕ್ಷನ್. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಏನು ಮಾಡ್ತಾರೆ, ಟೋಟಲ್ ಹೋಲಿಸ್ಟಿಕ್ ವ್ಯೂ ತಗೊಳ್ತಾರೆ. ಓಕೆ, ಹೋಲಿಸ್ಟಿಕ್ ವ್ಯೂ ತಗೊಂಡು ಸಪೋಸ್ ಅದು ಟೇರ್ ಮಾಡಿದ್ರು ಈ ಸಣ್ಣ ಪೆಟ್ಟು ರಿಲೇಟಿಂಗ್ ಟು ಸಮ್ 1000 rupees, ಕೋಟಿನೇ ಇಶ್ಯೂ ಇರುತ್ತೆ, 1000 rupees ವಿಲ್ ಗೋ ಲೈಕ್ ಅಂಡರ್ ದ ಕಾರ್ಪೆಟ್, ಇಟ್ ವಿಲ್ ಗೋ. ಓಕೆ, ಇದೆಲ್ಲ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಮೇಲೆ ಇದು ಡಿಸಿಷನ್ ತಗೊಳ್ಬೋದು. ರೈಟ್. ಇದ್ರ ಜೊತೆಗೆ ಈಗ ಏನು ಅವ್ರ ಮನೇಲಿ ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಸಂಪೂರ್ಣವಾದಂಥ ಒಂದು ತನಿಖೆ ಮಾಡಿದ್ರು. ತನಿಖೆ ವೇಳೆ ಏನಾದ್ರು ಅಪರಾಧಗಳೇನಾದ್ರು ಕಂಡು ಬಂದಿದ್ರೆ ಅಥವಾ ಅಫೆನ್ಸ್ಗಳಾಗಿರೋದೇನಾದ್ರು ಕಂಡು ಬಂದ್ರೆ ಸಂಪೂರ್ಣವಾಗಿರುವಂಥ ಅಫೆನ್ಸ್ನ ರೀಕನ್ಸ್ಟ್ರಕ್ಷನ್ ಮಾಡ್ತಾರಾ? ಅದಕ್ಕೆ ರಿಲೇಟೆಡ್ ಆಗಿ ಏನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅದನ್ನ? ವಾಟ್ ಎಕ್ಸಾಕ್ಟ್ಲಿ? ಅದಕ್ಕೆ ಏನೋ ಒಂದೀಗ ಯಾವುದೋ ಹಣಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೋ ಮಾಹಿತಿ ಸಿಕ್ತು, ಹಣ ಯಾವುದೋ ಬೇರೆ ಮೂಲಗಳಿಂದ, ಅಕ್ರಮ ಮೂಲಗಳಿಂದ ಅಂತ ಪತ್ತೆ ಆಗುತ್ತೆ. ಅದನ್ನು ಯಾವ ರೀತಿ ಸರ್ಕಮ್ಸ್ಟೆನ್ಸಸ್ ಯಾವ ರೀತಿ ಬಿಲ್ಡಪ್ ಮಾಡ್ತಾ ಹೋಗ್ತಾರೆ ಅಂತ ಅಧಿಕಾರಿ? ಅದೇ ಸಿ, ಎಲ್ಲಿಂದ ದುಡ್ಡು ಎಲ್ಲಿಂದೋ ಬಂತೆ ಅಲ್ವಾ? ಹೌದು, ದುಡ್ಡು ಇಲ್ಲಿದೆ, ಇವರು ಹೇಳಬೇಕು ಎಲ್ಲಿಂದ ಬಂತು, ಇವರೆಲ್ಲ ನನಗೆ ಗೊತ್ತಿಲ್ಲ ಎಲ್ಲಿಂದ ಬಂತೆ ಅಂತ, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ಲೋಸ್ ಅಂತ. ಆಮೇಲೆ ಇವರು ಕ್ಯಾನ್ ಆಲ್ವೇಸ್ ಟ್ರೇಸ್ ಬ್ಯಾಕ್. ಕಾರಣ ನೋಟ್ಸಲ್ಲಿ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇಟ್ ಮೇ ಬಿ ರೈಟ್, ಇಟ್ ಮೇ ಬಿ ರಾಂಗ್, ಬಟ್ ಕ್ವೆಶ್ಚನ್ ಇಸ್ ದಟ್ ನೋಟ್ ತೊಗೊಂಡಿದ್ರೆ, ನೋಟ್ ಬಂಡಲ್ ಇದ್ರೆ ಬಂಡಲ್ ಮೇಲೆ ಸ್ಲಿಪ್ಸ್ ಇರುತ್ತೆ, ಸ್ಲಿಪ್ಸ್ ಮೇಲೆ ಬ್ಯಾಂಕ್ ಸ್ಲಿಪ್ ಇರುತ್ತೆ, ಆದಮೇಲೆ ಡೇಟು ಇರುತ್ತೆ. ಸೊ ತೊಗೊಂಡು ಬ್ಯಾಂಕ್ ಸ್ಲಿಪ್ ತೊಗೊಂಡು ನಾವು ಆ ಬ್ಯಾಂಕಲ್ಲಿ ಏನು ಮಾಡಬೇಕು, ಈ ಪರ್ಟಿಕ್ಯುಲರ್ ಥಿಂಗ್ ಮೇಲೆ ಈ ಕನೆಕ್ಟೆಡ್ ಪರ್ಸನ್ ಎನಿಬಡಿ ಯಾರು ವಿಡ್ರಾ ಮಾಡಿದಾರಾ ಅಂತ. ಓಕೆ, ಏನು ಹೆಸರೆಲ್ಲ ಬಂದರೆ ಮೇ ಬಿ ಇವರದ್ದು ಬ್ಯಾಂಕ್ ಅಕೌಂಟ್ ಇರ್ಬೋದು, ಬೇರೆಯವ್ರದ್ದು ಒಂದು ಇರ್ಬೋದು. ಆ್ಯಂಡ್ ಆ ಪರ್ಸನ್ದು ಸಪೋಸ್ ಪಾಸ್ಬುಕ್ ಇವರ ಮನೇಲಿ ಸಿಕ್ಕಿದೆ ಅಂತೆ, ಓಕೆ, ಇವರ ಮನೆಯಲ್ಲಿ ಬೇರೊಬ್ಬರದ್ದು ಪಾಸ್ಬುಕ್ ಸಿಕ್ಕಿದೆ ಅಂತೆ, ಆ್ಯಂಡ್ ಚೆಕ್ ಬುಕ್ ಇಲ್ಲಿ ಸಿಕ್ಕಿದೆ ಅಂತೆ, ಇಲ್ಲಿ ಯಾಕೆ ಬೇರೊಬ್ಬರದ್ದು ಪಾಸ್ಬುಕ್ ಚೆಕ್ ಬುಕ್ ಇದೆ ನಿಮ್ಮ ಕಡೆ ಅಂತ. ರೈಟ್. ಅವ್ರ ಕಡೆ ಕೇಳಿದ್ರೆ ಅವ್ರದ್ದು ನಮ್ಗೇನು ಗೊತ್ತಿಲ್ಲಪ್ಪ, ನಾನು ಅವರೇನೋ ಅಕೌಂಟ್ ಓಪನ್ ಮಾಡಿ ಕೇಳಿದೆ, ನಾನೇನಾದ್ರು ಮಾಡೋದಿಲ್ಲ, ಎಲ್ಲ ಅವರೇ ಮಾಡಿ ಸೈನ್ ಮಾಡಿ ಕೊಟ್ಬಿಡ್ತೀನಿ, ಚೆಕ್ ಬುಕ್ ಸೈನ್ ಮಾಡಿ ಕೊಟ್ಬಿಡ್ತೀನಿ, ಅವ್ರು ಮಾಡ್ತಾರೆ, ಅಥವಾ ಕಾರ್ಡ್ ಕೊಟ್ಬಿಡ್ತೀನಿ, ಅವ್ರು ಏನು ಮಾಡಲು ಮಾಡ್ಕೊಂಡಿರ್ತಾರೆ ಅಂತ ಮಾಡೋಕ್ಕೆ. ಈ ಥರ ಬಂದರೆ ದೆನ್ ಈಗ ಸಪೋಸ್ ಇಸ್ ಸೆನ್ಸ್ ಫ್ಯಾಮಿಲಿ ಡ್ರಾಯಿಂಗ್ ಬೈ ಕಾರ್ಡ್ ಇದ್ರೆ ಬ್ಯಾಂಕಲ್ಲಿ ರೆಕಾರ್ಡಿಂಗ್ ಇರುತ್ತೆ, ಯಾರು ಬಂದು ಕಾರ್ಡ್ಲೆ ಪೇಮೆಂಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ. ಆಲ್ ದಿಸ್ ಆರ್ ಸೋ ಮೆನಿ ಎವಿಡೆನ್ಸಸ್ ಆಸ್ ಪಾಸಿಬಲ್ ಎಲ್ಲ ಬರುತ್ತೆ. ಈಗ ಈ ದಟ್ ಮೇಲೆ ಡೆಪ್ತಲ್ಲಿ ಎಷ್ಟು ಹೋಗಬೇಕು, ಎಷ್ಟು ಡೆಪ್ತಲ್ಲಿ ಹೋಗಬೇಕು ಅಂತ ದಟ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಡಿಸೈಡ್ ಮಾಡ್ತಾರೆ, ಅಂಡ್ ಅಕಾರ್ಡಿಂಗ್ಲಿ ದೇ ವಿಲ್ ಡಿಸೈಡ್ ದ ಮ್ಯಾಟರ್. ರೈಟ್. ಪ್ರಸಾದ್ ಅವರ ತಾವೇನು ಹೇಳ್ತೀರಿ? ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಹಂತದಲ್ಲಿ ಓಕೆ ವಿಚಾರಣೆ ಸಾಕು ಅಂತ ಡಿಸಿಷನ್ ಬರ್ಬೋದು, ಅಂದರೆ ಅವರ ಸ್ಯಾಟಿಸ್ಫ್ಯಾಕ್ಟರಿ ಎವಿಡೆನ್ಸ್ಗಳು ಸಿಕ್ಕಿದಾಗ, ಸ್ಯಾಟಿಸ್ಫ್ಯಾಕ್ಟರಿ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದಾಗ, ಅಂದರೆ ಯಾರು ಹೂ ವಿಲ್ ಟೇಕ್ ದ ಕಾಲ್ ಅಂತ? ಫಸ್ಟ್ ಸರ್ಚ್ ಮಾಡೋಕ್ಕೆ ಮುಂಚೆನೇ ಅವ್ರ ಹತ್ರ ಇನ್ಫಾರ್ಮೇಷನ್ ಇರ್ತದೆ. ಓಕೆ, ಏನು ಇನ್ಫಾರ್ಮೇಷನ್ ಮೇಲೆ ಸರ್ಚ್ ಮಾಡ್ತಾರೋ ಅದು ಸಿಗೋವರೆಗೂ ಸರ್ಚ್ ಆಗ್ತಾನೆ ಇರ್ತದೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ 60 ಕೇಸ್ ಎಲ್ಲ ಆದಮೇಲೆ ಕಂಪ್ಲೀಟ್ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿ ಮತ್ತು ಅವ್ರಿಗೆ ಏನು ಇನ್ಫಾರ್ಮೇಷನ್, ಯಾಕಂದರೆ ಸರ್ಚ್ ಮಾಡೋಕ್ಕೆ ಮುಂಚೆ ಒಂದು ರೀಸನ್ ಟು ಬಿಲೀವ್ ಅಂತ ಬರಬೇಕು, ಏನಕ್ಕೋಸ್ಕರ ಅವ್ರು ಸರ್ಚ್ ಮಾಡ್ತಾರೆ ಅಂತ ಅವರು ಭರವಸೆ ಇರ್ತದೆ. ಸೊ ಆ ರೀತಿಯಿಂದ ಅವರು ಇನ್ಫಾರ್ಮೇಷನ್ ಹೋಗಿ ಸಪೋಸ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಮತ್ತೆ ಏನು ಮಾಡ್ತಾರೆ, ಕಂಪ್ಲೀಟ್ ಎಲ್ಲ ಸರ್ಚ್ ಆದಮೇಲೆ ಕಂಪ್ಲೀಟ್ ಮಾಡ್ತಾರೆ. ಇನ್ನೊಂದು ನಮ್ಮ ಶ್ರೀಧರ್ ಹೇಳಿದ್ರಲ್ಲ, ಈಗ ಇದು ಒಂದು ಏನು ಹಣ ಸಿಕ್ಕಿದ್ರೇನು ಅಸೆಸಿ ಹತ್ರ ಅವ್ರು ಸೋರ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ಸೋರ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ 30% ಪೆನಾಲ್ಟಿ ಇರ್ತದೆ. ಸೋರ್ಸ್ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದರೆ ಮತ್ತೆ ಏನಾಗುತ್ತೆ, ಮನಿ ಲಾಂಡ್ರಿಂಗ್ ಆಗುತ್ತೆ, ಯಾಕಂದರೆ ಬೇರೆ ಕಾನೂನು ಪ್ರಕಾರ ಹೋಗುತ್ತೆ. ಸೊ ಸೋರ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ 60% ಪ್ಲಸ್ 96% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನೊಂದು ಇವತ್ತು ಡಿಮಾನಿಟೈಸೇಷನ್ ಆದಮೇಲೆ ತುಂಬ ರೆಸ್ಟ್ರಿಕ್ಷನ್ ಬಂದಿದೆ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತುಂಬ ವಿತ್ಡ್ರಾಯಲ್ ಇಲ್ಲ. ಮುಂಚೆ ಏನಿತ್ತು, ನಾವು 10 ಲಕ್ಷ 20 ಲಕ್ಷ 1 ಕೋಟಿ ಡ್ರಾ ಮಾಡ್ಬೋದು ಬ್ಯಾಂಕಿಂದ, ಈಗ ಡ್ರಾ ಮಾಡೋಂಗಿಲ್ಲ. ಇನ್ನೊಂದು ಏನಾಗುತ್ತೆ, ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ 2,000 ಅಂದರೆ ಇದೇನೋ ಅದು ಟ್ರ್ಯಾಕ್ ಮಾಡ್ಬೋದು ಎಲ್ಲಿಂದ ಇದು ಕಂಪ್ಲೀಟ್ ಅಂದರೆ. ಸೊ ಇದು ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಹೋಗುತ್ತೆ ಅಂತೆಲ್ಲ ಇದು ಡಿಪೆಂಡ್ಸ್ ಆನ್ ವಾಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವಾಟ್ ಎವಿಡೆನ್ಸ್. ಸಪೋಸ್ ಇಲ್ಲಿ ಏನು ಕ್ಯಾಶ್ ಸಿಗಲಿಲ್ಲ, ಸೊ ಅದು ನೆಸಿಟಿನೂ ಬರಲ್ಲ. ಸಪೋಸ್ ಇವಾಗ ಜ್ಯುವೆಲರಿ ಸಿಗುತ್ತೆ, ಅವ್ರು ವ್ಯಾಲ್ಯೂ ತರ್ತಾರೆ, ಜ್ಯುವೆಲರಿ ಡಿಕ್ಲೇರೇಷನ್ ಆಗಿರ್ತದೆ. ಸೊ ಎಲ್ಲ ಡಿಕ್ಲೇರ್ ಆದರೆ ದೇ ವಿಲ್ ನಾಟ್ ಸೀಸ್ ದ ಜ್ಯುವೆಲರಿ. ಸೊ ಅದು ಏನಾಗುತ್ತೆ ಅಂದರೆ ಇಲ್ಲಿ ಏನು ಡಾಕ್ಯುಮೆಂಟ್ ಸಿಕ್ಕಿದೆ ಅವ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತು, ಬಟ್ ನಾವು ಓನ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಷ್ಟೇ, ಏನು ಇರಬಹುದು ಅಂತ, ಕಾನೂನು ಪ್ರಕಾರ ಏನೇನಾಗಬಹುದು ಅಂತ ಚರ್ಚೆ ಮಾಡಿ. ಓಕೆ, ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ತನಕ ಒಂದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅನೇಕ ಪ್ರಶ್ನೆಗಳು ಕೂಡ ಡಿ ಕೆ ಶಿವಕುಮಾರ್ ಮುಂದೆ ಇದೆ, ಮುಂದೆ ಏನಾಗುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಹೀಗಾಗಿ ಐಟಿ ಇಲಾಖೆ ಅಧಿಕಾರಿಗಳು ಈಗ ತಗೊಂಡೋಗಿರುವಂತಹ ದಾಖಲೆಗಳನ್ನ ಖಂಡಿತವಾಗ್ಲೂ ವೆರಿಫಿಕೇಶನ್ ಮಾಡ್ತಾರೆ, ಸಾಕಷ್ಟು ವಿಚಾರಣೆ ಇನ್ನೂ ಕೂಡ ಮುಂದುವರುತ್ತೆ. ಹೀಗಾಗಿ ಈ ದಾಳಿ ಏನಿದೆ ಅಥವಾ ಈ ಪ್ರಕರಣ ಏನಿದೆ ಇದು ಆರಂಭ ಮಾತ್ರ, ಇನ್ನು ಅಂತ್ಯ ಇದೆ ಅನ್ನೋದು ಈ ಎಲ್ಲ ತಜ್ಞರ ಅಭಿಪ್ರಾಯ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.